ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯ ಕರ್ನಾಟಕ ಚಾಪ್ಟರಿನ ಫೇಸ್ಬುಕ್ ಪೇಜಿನ ವೀಕ್ಷಕರಿಗೆಲ್ಲರಿಗೂ ಕೂಡ ಶುಭ ಸಂಜೆ, ಗುಡ್ ಈವ್ನಿಂಗ್. ಇವತ್ತು ಜನವರಿ 21 ಕನ್ನಡದ ಖ್ಯಾತ ವಿಜ್ಞಾನ ಲೇಖಕರು ಮತ್ತು ಕನ್ನಡದಲ್ಲಿ ವಿಜ್ಞಾನವನ್ನ ಬರೆಯೋದಕ್ಕೆ ಶುರು ಮಾಡಿದಂತಹ ಪ್ರವರ್ತಕರಲ್ಲಿ ಒಬ್ಬರು ಆದಂತಹ ಪ್ರೊಫೆಸರ್ JR ಲಕ್ಷ್ಮಣರಾವ್ ಅವರಿಗೆ ಇವತ್ತಿಗೆ 100 ವರ್ಷ ತುಂಬತ್ತೆ. ಈ ನೆನಪಿನಲ್ಲಿ ಪ್ರೊಫೆಸರ್ JRL ಅವರ ಜನ್ಮ ಶತಮಾನೋತ್ಸವದ ನೆನಪಿನಲ್ಲಿ ಒಂದು ಉಪನ್ಯಾಸ ಸರಣಿ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ವಿ. ಅದರ ಮೊದಲ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಆನ್ಲೈನ್ ನಲ್ಲಿ, ಈ ವೆಬಿನಾರ್ ಮೂಲಕ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇಬ್ರು ಅತಿಥಿಗಳು ಇಲ್ಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ವಿಷಯ ಬಾಹ್ಯಾಕಾಶದಲ್ಲಿ ಭಾರತದ ಬೆರಗು ಅಂತ ಹೇಳಿ, ಅಚೀವ್ಮೆಂಟ್ಸ್ ಆಫ್ ಇಂಡಿಯಾ ಇನ್ ಸ್ಪೇಸ್ ಟೆಕ್ನಾಲಜಿ ಅನ್ನುವಂಥ ವಿಷಯದಲ್ಲಿ. ಇದನ್ನ ಮಾತನಾಡೋದಕ್ಕೆ ಖ್ಯಾತ ವಿಜ್ಞಾನ ಬರಹಗಾರರಾದಂತಹ ಶ್ರೀಯುತ ಹಾಲ್ದೊಡ್ಡೇರಿ ಸುಧೀಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೇನೆ ಪ್ರೊಫೆಸರ್ JR ಲಕ್ಷ್ಮಣರಾಯರ ಅವರನ್ನ ಪರಿಚಯ ಮಾಡೋದಕ್ಕೋಸ್ಕರ ಶ್ರೀಯುತ ಸತೀಶ್ HL ಅವರು ನಮ್ಮ ಜೊತೆಗಿದ್ದಾರೆ. ಇಬ್ರು ಅತಿಥಿಗಳಿಗೆ ನಾನು ಮೊದಲಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಈ ಅತಿಥಿಗಳನ್ನ ಸಂಕ್ಷಿಪ್ತವಾಗಿ ಪರಿಚಯ ಮಾಡೋದಿದ್ರೆ, ಶ್ರೀಯುತ ಹಾಲ್ದೊಡ್ಡೇರಿ ಸುಧೀಂದ್ರ ಅವರು, ಇವರು ನಮ್ಮ ಕರ್ನಾಟಕದ ಜನರಿಗೆ ಸಾಕಷ್ಟು ಪರಿಚಿತರು. ಅವರು ವಿಜಯ ಕರ್ನಾಟಕದಲ್ಲಿ ಸುಮಾರು ಕಳೆದ 20 ವರ್ಷಗಳಿಂದ ನೆಟ್ ನೋಟ ಅಂತ ಹೇಳುವಂತ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಅಂಕಣವನ್ನ ಬರಿತಾ ಇದ್ದಾರೆ. ಅವರು ಸದ್ಯದಲ್ಲಿ LNT ಟೆಕ್ನಾಲಜಿ ಸರ್ವಿಸಸ್ ನಲ್ಲಿ ಏರೋಸ್ಪೇಸ್ ಟೆಕ್ನಾಲಜಿಗೆ ಹಿರಿಯ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೇನೆ ಈ ಏವಿಯೇಷನ್ ಇಂಜಿನಿಯರಿಂಗು ಮತ್ತೆ ಏರೋಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ನಲ್ಲಿ ಹಾಗೆ DRDO ನಲ್ಲಿ ಅವರು ವಿಜ್ಞಾನಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ಬ್ಯಾಂಗ್ಳೂರಿನ UVC ನಲ್ಲಿ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನ ಹಾಗೆ IIT ಮಡ್ರಾಸ್ ನಲ್ಲಿ ತಮ್ಮ MTech ಪದವಿಯನ್ನ ಪಡ್ಕೊಂಡು ಈ ಕ್ಷೇತ್ರದಲ್ಲಿ ಅಂದ್ರೆ ಪರ್ಟಿಕ್ಯುಲರ್ಲಿ ಏವಿಯೇಷನ್ ಟೆಕ್ನಾಲಜಿ ಮತ್ತೆ ಏರೋಸ್ಪೇಸ್ ಇಂಜಿನಿಯರಿಂಗ್ ನಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಹಾಗೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಪುಸ್ತಕಗಳನ್ನ ಕೂಡ ಅವರು ಪ್ರಕಟಿಸಿದ್ದಾರೆ. ಇಂಟರ್ನೆಟ್ ಎಂಬ ಮಾಯಾಜಾಲ, ಕಂಪ್ಯೂಟರ್ ಎಲ್ಲಿಂದ ಎಲ್ಲಿಯವರೆಗೆ, ಬೆಳಕಿಂಡಿ, ಬಾಹ್ಯಾಕಾಶವೆಂಬ ಬೆರಗಿನ ಅಂಗಳ ಇತ್ಯಾದಿ ಹಲವಾರು ಪುಸ್ತಕಗಳನ್ನ ಅವರು ಪ್ರಕಟಿಸಿದ್ದಾರೆ. ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಹಾಗೇನೆ ಕರ್ನಾಟಕ ರಾಜ್ಯದ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೌನ್ಸಿಲ್ ನಿಂದ ಶ್ರೇಷ್ಠ ವಿಜ್ಞಾನ ಸಂವಹನಕಾರ ಅನ್ನೋ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಅವರು ಇವತ್ತು ಈ ವಿಷಯವನ್ನ ಕುರಿತು ಅಂದ್ರೆ ಬಾಹ್ಯಾಕಾಶದಲ್ಲಿ ಭಾರತದ ಬೆರಗು ಅನ್ನೋ ವಿಷಯದಲ್ಲಿ ನಮ್ಮ ಉಪನ್ಯಾಸ ಸರಣಿಯ ಮೊದಲ ಮಾತುಗಳನ್ನ ಅಂದ್ರೆ ಮೊದಲ ಕಾರ್ಯಕ್ರಮವನ್ನು ಅವರು ನಡೆಸಿಕೊಳ್ಳಲಿದ್ದಾರೆ. ಅವರಿಗೆ ನಾನು ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಇನ್ನೋರ್ವ ಅತಿಥಿಗಳು ಶ್ರೀಯುತ HL ಸತೀಶ್ ಅವರು. ಇವರು ನಿವೃತ್ತ ವಿಜ್ಞಾನ ಶಿಕ್ಷಕರು. ಇವರು ಅತ್ಯುತ್ತಮವಾದಂತಹ ವಿಜ್ಞಾನ ಸಂವಹನಕಾರರು. ಪ್ರಾಯೋಗಿಕವಾದಂತಹ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸೋದರಲ್ಲಿ ಇವರು ಸಿದ್ಧಹಸ್ತರು. ಆಮೇಲೆ ಈ ತರದ ವಿಜ್ಞಾನದ ಹಲವಾರು ವಿಷಯಗಳ ಬಗ್ಗೆ ಅಂದ್ರೆ ಅದು ಗ್ರಹಣ ಇರ್ಬೋದು ಅಥವಾ ಇನ್ನಿತರ ಶಿಕ್ಷಕರಿಗೆ ಅನುಕೂಲವಾಗುವಂತಹ ವಿಜ್ಞಾನದ ವಿಷಯಗಳಿರ್ಬೋದು, ಸಾವಿರಾರು ಕಾರ್ಯಕ್ರಮಗಳನ್ನ ಅವರು ರಾಜ್ಯದಾದ್ಯಂತ ನಡೆಸ್ಕೊಟ್ಟಿದ್ದಾರೆ. ಆಮೇಲೆ ಪ್ರೊಫೆಸರ್ JR ಲಕ್ಷ್ಮಣರಾಯರನ್ನ ಪ್ರಾಯಶಃ 1980ರಿಂದ ಸುಮಾರು 40 ವರ್ಷಗಳಿಂದ ಅವರಿಗೆ ಪರಿಚಯ, ಅವ್ರನ್ನ ಹತ್ತಿರದಿಂದ ಕಂಡಿದ್ದಾರೆ. ಆಮೇಲೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನಲ್ಲಿ ಕೂಡ ಅವರು ಹಲವಾರು ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಹಾಗಾಗಿ ಲಕ್ಷ್ಮಣರಾಯರನ್ನ ಪರಿಚಯ ಮಾಡೋದಕ್ಕೆ ಅವರು ಅತ್ಯಂತ ಸೂಕ್ತ ವ್ಯಕ್ತಿ ಅಂತ ಹೇಳಿ ನನ್ನ ಅಭಿಪ್ರಾಯ. ಅವ್ರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸತೀಶ್ ಸರ್, ಸ್ವಾಗತ ನಿಮಗೆ. ಈಗ ಮೊದಲಿಗೆ ಲಕ್ಷ್ಮಣರಾಯರನ್ನ ಪರಿಚಯ ಮಾಡಿಕೊಡುವಂತಹ ಒಂದು ಕಿರು ಪರಿಚಯವನ್ನ ಸತೀಶ್ ಅವರು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಅವ್ರನ್ನ ಆಹ್ವಾನಿಸ್ತಾ ಇದ್ದೀನಿ.
ಎಲ್ಲರಿಗೂ ನಮಸ್ಕಾರ. ಇವತ್ತು JRL ಹುಟ್ಟಿ 100 ವರ್ಷಗಳಾದವು. ಇವತ್ತಿಗೆ ಶ್ರೇಷ್ಠ ಸಂವಹನಕಾರ, ವಿಜ್ಞಾನದ ಲೇಖಕ, ಜನಪ್ರಿಯ ವಿಜ್ಞಾನದ ಆಂದೋಲನವನ್ನ ಕರ್ನಾಟಕದಲ್ಲಿ ಕಟ್ಟಿದ ವ್ಯಕ್ತಿ, ವೈಜ್ಞಾನಿಕ ಮನೋಧರ್ಮದ ಸಂಸ್ಥಾಪಕ, ಪ್ರತಿಪಾದಕ, ಈ ಎಲ್ಲ ಅಭಿಧಾನಗಳಿಗೆ ಪಾತ್ರರಾಗಿದ್ದ ಪ್ರೊಫೆಸರ್ JR ಲಕ್ಷ್ಮಣರಾವ್ ಹುಟ್ಟಿದ್ದು ಈಗ ದಾವಣಗೆರೆ ಜಿಲ್ಲೆಯಲ್ಲಿರುವ, ಅವರು ಹುಟ್ಟಿದಾಗ ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದ ಜಗಳೂರಿನಲ್ಲಿ. ತಂದೆ ರಾಘವೇಂದ್ರ ರಾವ್ ಮತ್ತು ತಾಯಿ ಶ್ರೀಮತಿ ನಾಗಮ್ಮ. ಜಗಳೂರಿನಲ್ಲಿ ಹುಟ್ಟಿದ ಲಕ್ಷ್ಮಣರಾಯರು ಪ್ರಾಥಮಿಕ ಶಿಕ್ಷಣವನ್ನ ಅಲ್ಲೇ ಮುಗಿಸಿದ್ರು. ಅನಂತರ ಪ್ರೌಢಶಾಲಾ ಶಿಕ್ಷಣವನ್ನ ಚಿತ್ರದುರ್ಗ ಮತ್ತು ದಾವಣಗೆರೆಗಳಲ್ಲಿ ಪೂರೈಸಿದ್ರು. ಅದಾದ್ಮೇಲೆ ಇಂಟರ್ಮೀಡಿಯೇಟ್ಗೆ ಮೈಸೂರಿಗೆ ಯುವರಾಜ ಕಾಲೇಜನ್ನ ಸೇರ್ಕೊಂಡ್ರು. ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜ್ನಲ್ಲಿ BSc ಆನರ್ಸ್ ಮತ್ತು ರಾಸಾಯನಶಾಸ್ತ್ರದಲ್ಲಿ MSc ಪದವಿಯನ್ನ ಅವರು ಪಡ್ಕೊಂಡ್ರು. ಅವರು ಯುವರಾಜಸ್ ಕಾಲೇಜಲ್ಲಿದ್ದಾಗ ಅವರಿಗೆ ಈ ಜನಪ್ರಿಯ ವಿಜ್ಞಾನದ ವಿಷಯದ ಬಗ್ಗೆ ಪ್ರೇರಣೆಯನ್ನ ಕೊಟ್ಟಿದ್ದು ನಮ್ಮ ಕುವೆಂಪು ಅವರು. 1937ನೇ ಇಸ್ವಿ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ, ವಿಜ್ಞಾನ ಅಂದ್ರೆ ಕೇವಲ ತಾಂತ್ರಿಕವಾಗಿ ಯಾರಿಗೂ ಅರ್ಥವಾಗದೇ ಇರುವಂತಹದ್ದೇ ವಿಜ್ಞಾನ ಅಲ್ಲ, ಜನಸಾಮಾನ್ಯರಿಗೆ ತಿಳಿಯುವಂತಹ ರೀತಿಯಲ್ಲಿ ವಿಜ್ಞಾನವನ್ನ ಯಾಕೆ ಸಂವಹನಿಸಬೇಕು, ಬರಿಬೇಕು, ಮಾತನಾಡಬೇಕು ಅನ್ನೋದರ ಬಗ್ಗೆ ಒಂದು ಉಪನ್ಯಾಸ ಕೊಟ್ರಂತೆ. ಅನೇಕ ಜನಪ್ರಿಯ ವಿಜ್ಞಾನ ಪುಸ್ತಕಗಳು ಇಂಗ್ಲಿಷ್ನಲ್ಲಿ ಯಾವ್ಯಾವ್ದಿದೆ ಅಂತ ಹೇಳಿದ್ರಂತೆ. ಲಕ್ಷ್ಮಣರಾಯರಿಗೆ ಅದು ಬಹಳ ಮನಸ್ಸಿಗೆ ನಾಟು ಬಿಡ್ತು. ಜನಪ್ರಿಯ ವಿಜ್ಞಾನ ಸಾಹಿತ್ಯವನ್ನ ಓದುವುದಕ್ಕೆ ಪ್ರೇರಣೆ ಕೊಟ್ಟಿದ್ದು ಪ್ರಾಯಶಃ ಕುವೆಂಪು ಅವರು ಅಂತ ಹೇಳಿ ನಾವು ಧೈರ್ಯವಾಗಿ ಹೇಳ್ಬೋದು. ಯಾಕೆಂದ್ರೆ ಈ ವಿಷಯವನ್ನ ಲಕ್ಷ್ಮಣರಾಯರೇ ಅನೇಕ ಕಡೆಯಲ್ಲಿ ಹೇಳಿಕೊಂಡಿದ್ದಾರೆ. 1943ರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ MSc ಪದವಿಯನ್ನ ಅವರು ಪಡ್ಕೊಂಡ್ರು. ಅದಾದ ತಕ್ಷಣ ಅವರಿಗೆ ತುಮಕೂರು ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಸಿಕ್ತು. ರಾಸಾಯನಶಾಸ್ತ್ರದಲ್ಲಿ ಅವರಿಗೆ ಆರ್ಗ್ಯಾನಿಕ್ ರಸಾಯನಶಾಸ್ತ್ರ ಅಥವಾ ಏನು ನಾವು ಸಾವಯವ ರಸಾಯನಶಾಸ್ತ್ರ ಅಂತ ಕರಿತೀವಿ, ಅದು ಅವರಿಗೆ ಬಹಳ ಅಚ್ಚುಮೆಚ್ಚಿನ ವಿಷಯವಾಗಿತ್ತು. ಅವರು ತುಮಕೂರಿನ ನಂತರ ಸೆಂಟ್ರಲ್ ಕಾಲೇಜ್ ಬೆಂಗಳೂರಿನಲ್ಲಿ, ಸಹ್ಯಾದ್ರಿ ಕಾಲೇಜ್ ಶಿವಮೊಗ್ಗದಲ್ಲಿ, ಮಾನಣಿ ಕಾಲೇಜ್ ಮೈಸೂರಿನಲ್ಲಿ, ತದನಂತರ ಮೈಸೂರಿನ ಯುವರಾಜ ಕಾಲೇಜಲ್ಲಿ ರಸಾಯನಶಾಸ್ತ್ರದ ಅಧ್ಯಾಪನವನ್ನ ಮಾಡಿದರು. ಜನಪ್ರಿಯ ವಿಜ್ಞಾನ ಸಾಹಿತ್ಯವನ್ನ ಓದುವುದಕ್ಕೆ ಪ್ರೇರಣೆ ನೀಡಿದ್ದು ಕುವೆಂಪು. ಆದರೆ ಜನಪ್ರಿಯ ವಿಜ್ಞಾನ ಸಾಹಿತ್ಯವನ್ನ ಹೇಗೆ ಬರೀಬೇಕು ಅನ್ನೋದು ವಿಷಯಕ್ಕೆ ಅವರು ತುಮಕೂರಿನ ಇಂಟರ್ಮೀಡಿಯೇಟ್ ಕಾಲೇಜಲ್ಲಿದ್ದಾಗ ಅವರ ಸಹೋದ್ಯೋಗಿಯಾಗಿದ್ದ GP ರಾಜರತ್ನಂ ಅವರು. ಆಗ GP ರಾಜರತ್ನಂ ಈ ಮೈಸೂರು ವಿಶ್ವವಿದ್ಯಾನಿಲಯದ ಒಂದು ವಿಸ್ತರಣಾ ಉಪನ್ಯಾಸಗಳನ್ನ ಏರ್ಪಡಿಸ್ತಾ ಇದ್ದರಂತೆ. ಆಹಾರವನ್ನ ಕುರಿತು JRL ಅನೇಕ ಉಪನ್ಯಾಸಗಳನ್ನ ಮಾಡಿದ್ದು, ಅದನ್ನ ಪುಸ್ತಕ ರೂಪದಲ್ಲಿ GP ರಾಜರತ್ನಂ ಅವರೇ ಪ್ರಕಟಿಸೋದಕ್ಕೆ ಕಾರಣರಾದರು. ಅದಾದ್ಮೇಲೆ ಎರಡನೇ ಮಹಾಯುದ್ಧ ಆಯ್ತು. ಆಗೆಲ್ಲ ಪರಮಾಣು ಶಕ್ತಿಯ ಬಗ್ಗೆ ಎಲ್ಲ ಕಡೆ ಚರ್ಚೆ ಇದ್ದಾಗ ಪರಮಾಣು ಚರಿತ್ರೆ ಎನ್ನುವ ಪುಸ್ತಕವನ್ನ ಮೊದಲು ಬರೀತಾರೆ ಲಕ್ಷ್ಮಣರಾಯರು. ಅದನ್ನ GP ರಾಜರತ್ನಂಗೆ ನೀವು ಸ್ವಲ್ಪ ನೋಡ್ಕೊಡಿ ಇಂದಾಗ, ಹಾಗೆಲ್ಲ ನೋಡ್ಕೊಡೋದಕ್ಕಾಗೋದಿಲ್ಲ, ಪಕ್ಕದಲ್ಲಿ ಕೂತ್ಕೊಳ್ಳಿ, ಚರ್ಚೆ ಮಾಡೋಣ ಹೇಗೆ ಬರೀಬೇಕು ಅಂತ ಹೇಳಿ ಒಂದೊಂದು ವಾಕ್ಯವನ್ನು ಚರ್ಚೆ ಮಾಡಿ ತಿದ್ದಿ ಈ ಬರವಣಿಗೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂಥರ ಗುರುಸ್ಥಾನದಲ್ಲಿ ಇದ್ದವರು GP ರಾಜರತ್ನಂ ಅವರು. ಅದಾದ ನಂತರ ರಾಸಾಯನಶಾಸ್ತ್ರದ ತುಂಬಾ ಪರಿಣಾಮಕಾರಿ ಶಿಕ್ಷಕರಾಗಿದ್ದಲ್ದಲೇನೆ ಇದಲ್ಲದ ಅನೇಕ ಕೆಲಸಗಳನ್ನ ಲಕ್ಷ್ಮಣರಾಯರು ಅವರ ಜೀವನದ ಅವಧಿಯಲ್ಲಿ ನಿರ್ವಹಣೆ ಮಾಡಿದರು. ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟಿನ ಸಂಪಾದಕ ಮಂಡಳಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಲ್ಲದೆ ಪ್ರಧಾನ ಸಂಪಾದಕರಾಗಿಯೂ ಕೂಡ ಅನಂತರ ಕೆಲಸ ಮಾಡಿದರು. ಪ್ರಬುದ್ಧ ಕರ್ನಾಟಕದ ಚಿನ್ನದ ಸಂಚಿಕೆಯ ವಿಜ್ಞಾನ ವಿಭಾಗದ ಸಂಪಾದಕರಾಗಿ ಸುಮಾರು 1562 ಪುಟಗಳಷ್ಟು ಒಂದು ಬೃಹತ್ ಸಾಹಿತ್ಯವನ್ನ 2 ವಾಲ್ಯೂಮ್ಗಳಲ್ಲಿ ಅವರು 1969ರಲ್ಲಿ ಸಂಪಾದನೆ ಮಾಡಿ ಪ್ರಕಟಣೆಯಾಗೋದಕ್ಕೆ ಕಾರಣರಾದರು. ಜನಪ್ರಿಯ ವಿಜ್ಞಾನ ಸಾಹಿತ್ಯ ಸೃಷ್ಟಿಯಲ್ಲಿ ಸುಮಾರು ಹತ್ತಿರ 40 ಕೃತಿಗಳು, ಅದರಲ್ಲಿ ಕೆಲವು ಅನುವಾದಗಳು, ಬಹಳಷ್ಟು ಕೃತಿಗಳು ಸ್ವತಂತ್ರ ಕೃತಿಗಳು, ಅವುಗಳನ್ನ ರಚನೆ ಮಾಡಿದರು. ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ವಕೋಶಕ್ಕೆ ಹಲವು ಲೇಖನಗಳನ್ನು ಅವರು ಬರೆದುಕೊಟ್ಟರು. ಬಾಲ ವಿಜ್ಞಾನ ಒಂದು ಮೈದಳೆಯುವುದಕ್ಕೆ ಕಾರಣವಾಗಿದ್ದು ಪ್ರೊಫೆಸರ್ JR ಲಕ್ಷ್ಮಣರಾವ್.
ಅದರ ಮೊದಲ 10 ವರ್ಷಗಳ ಕಾಲ ಅಂದ್ರೆ 1979ರಿಂದ 78ರಿಂದಲೇ 78 ನವೆಂಬರ್ನಿಂದ ಲಕ್ಷ್ಮಣರಾಯರು ಅದರ ಸಂಪಾದಕರಾಗಿ, ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡಿದರು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಸ್ಥಾಪನೆಯಲ್ಲಿ ಅವರದ್ದೇ ಮಹತ್ವದ ಪ್ರಧಾನ ಪಾತ್ರ ಇತ್ತು. ಕನ್ನಡದಲ್ಲಿ ವಿಜ್ಞಾನ ಪದಕೋಶವನ್ನ 1990ರಲ್ಲಿ MS ಮಾಧವರಾವ್ ಮತ್ತು ಅಡಿಯನಡಕ ಕೃಷ್ಣ ಭಟ್ರು ಮತ್ತಿತರರ ಸಹಾಯವನ್ನು ತೆಗೆದುಕೊಂಡು ಅವರು ಅದನ್ನ ಮಾಡಿದ್ರು. ಅದನ್ನ ಸಂಪಾದನೆ ಮಾಡಿದ್ದು ಪ್ರಧಾನವಾಗಿ ಲಕ್ಷ್ಮಣರಾವ್ ಮತ್ತು ಅಡಿಯನಡಕ ಕೃಷ್ಣ ಭಟ್ರು. ಅದಾದ್ಮೇಲೆ ವಿಜ್ಞಾನ ಪರಿಷತ್ತಿನ ಕಾರ್ಯವನ್ನ ವಿಸ್ತರಣೆ ಮಾಡೋದಕ್ಕಾಗಿ ಮತ್ತು ಕಾರ್ಯಕರ್ತರನ್ನ ಪ್ರೇರೇಪಣೆ ಮಾಡುವುದಕ್ಕಾಗಿ ಕರ್ನಾಟಕದಾದ್ಯಂತ ಹಲವಾರು ಪ್ರವಾಸಗಳನ್ನ ಮಾಡಿದ್ರು. ಅದು ಎಷ್ಟು ಸುತ್ತಿದ್ರು ಅಂದ್ರೆ, ನಾನು ಒಂದ್ಸಲ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ನಿಮ್ ಕಾಲಿಗೆ ತುಂಬಾ ದೊಡ್ಡ ದೊಡ್ಡ ಚಕ್ರಗಳೇ ಇವೆ, ಬಹಳ ವೇಗವಾಗಿ ಚಲಿಸುತ್ತವೆ ಅವು ಅಂತ ಅನ್ನಕ್ಬಿಟ್ರು. ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರಾಗಿ 2 ವರ್ಷಗಳ ಕಾಲ, ಉಪಾಧ್ಯಕ್ಷರಾಗಿ 8 ವರ್ಷಗಳ ಕಾಲ ಅವರು ಕಾರ್ಯನಿರ್ವಹಣೆ ಮಾಡಿದರು. ವಿಜ್ಞಾನ ರಸಪ್ರಶ್ನೆ, ವಿಜ್ಞಾನ ಪಾರ್ಲಿಮೆಂಟ್, ಜನಸಾಮಾನ್ಯರಿಗೆ ವೈದ್ಯಕೀಯ ಉಪನ್ಯಾಸ ಮಾಲೆಯ ಆಯೋಜನೆ, ವಿಜ್ಞಾನ ಗೀತೆಗಳಂತಹ ಹಲವು 10 ವಿನೂತನ ಕಾರ್ಯಕ್ರಮಗಳ ಆಯೋಜನೆಗೆ ಅವರು ಈ ವಿಚಾರವನ್ನ, ಐಡಿಯಾಗಳನ್ನ ಕೊಡ್ತಾ ಇದ್ರು. ಜನಪ್ರಿಯ ವಿಜ್ಞಾನ ಲೇಖಕರ ಸಶಕ್ತೀಕರಣಕ್ಕಾಗಿ ಲೇಖಕರ ತರಬೇತಿ ಶಿಬಿರಗಳನ್ನ ಆಯೋಜನೆ ಮಾಡುವ ಐಡಿಯಾ ಲಕ್ಷ್ಮಣರಾಯರದ್ದು. ಅಂತಹ ಅನೇಕ ಕಾರ್ಯಕ್ರಮಗಳನ್ನ ಅವರು ಆಯೋಜನೆ ಮಾಡಿದರು. ವಿಜ್ಞಾನ ಕರ್ನಾಟಕ ಅಂತ ಹೇಳಿ ಒಂದು ತ್ರೈಮಾಸಿಕ ಪತ್ರಿಕೆ ಮೈಸೂರು ವಿಶ್ವವಿದ್ಯಾಲಯದ್ದು. ಅದರ ಸಂಪಾದಕರಾಗಿ 1967ರಿಂದ 77ರವರೆಗೆ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಕರ್ನಾಟಕ ರಾಜ್ಯದ, ಅದನ್ನು ಹೇಳಿದ್ದೇನೆ, ಉಪಾಧ್ಯಕ್ಷರಾಗಿ 80ರಿಂದ 88ರವರೆಗೆ, ಅಧ್ಯಕ್ಷರಾಗಿ 1989ರಿಂದ 90ರವರೆಗೆ ಅವರು ಕಾರ್ಯನಿರ್ವಹಣೆ ಮಾಡಿದರು. ವಿಜ್ಞಾನ ಕರ್ನಾಟಕದ್ದು ಚಿನ್ನದ ಸಂಚಿಕೆ ಅಂತ ನಾನು ಹೇಳಿದ್ನಲ್ಲ, ಅದನ್ನ ಇವರು ಪ್ರಧಾನವಾಗಿ ಸಂಪಾದನೆ ಮಾಡಿದ್ದು. ಉಳಿದವರು ಇದ್ರೂ ಕೂಡ ವಿಜ್ಞಾನದ ವಿಷಯದಲ್ಲಿ ಇವರೊಬ್ಬರೇ ಇದ್ದದ್ದು. ಹಾಗಾಗಿ ಪ್ರಬುದ್ಧ ಕರ್ನಾಟಕದ ಚಿನ್ನದ ಸಂಚಿಕೆಯ ವಿಜ್ಞಾನದ ವಿಭಾಗ 2 ವಾಲ್ಯೂಮ್ಗಳಲ್ಲಿ ಬಂತು. 1562 ಪುಟಗಳು ಅದನ್ನ ಒಂದು ಮಾಡಿದರು. ಆ ವಿಜ್ಞಾನ ಕರ್ನಾಟಕದ ಚಿನ್ನದ ಸಂಚಿಕೆಯ ಸಂದರ್ಭದಲ್ಲಿ ಮುನ್ನುಡಿಯಲ್ಲಿ ಪ್ರೊಫೆಸರ್ ಜವರೇಗೌಡರು ಈ ಮಾತುಗಳನ್ನು ಹೇಳ್ತಾರೆ. ಲಕ್ಷ್ಮಣರಾಯರನ್ನು ಕುರಿತು ಒಂದು ಹೆಚ್ಚಿಗೆ ಮಾತು ಹೇಳಲೇಬೇಕು. 1562 ಪುಟಗಳ ಪ್ರಮಾಣವುಳ್ಳ ಲೇಖನಗಳನ್ನು ವಿಜ್ಞಾನ ಸಂಚಿಕೆಗೆ ಕೂಡಿ ಹಾಕಿರುವ ಅವರ ಸಾಹಸ ಶ್ಲಾಘನೀಯವಾದದ್ದು. ಕಳೆದ 25 ವರ್ಷಗಳ ವೈಜ್ಞಾನಿಕ ಪ್ರಗತಿಯ ಕತೆ ಈ ಲೇಖನಗಳ ವಸ್ತು. ಬಹುಶಃ ಯಾವ ಭಾರತೀಯ ಭಾಷೆಯಲ್ಲೂ ಈವರೆಗೆ ಇಂಥದೊಂದು ವ್ಯಾಪಕವಾದ ಗ್ರಂಥ ಬಂದಿಲ್ಲವೆಂದೇ ಹೇಳಬಹುದು. ಆ ಕ್ಷೇತ್ರದಲ್ಲಿ ಇದೊಂದು ಗೌರಿಶಂಕರ ಅವರದ್ದು, ಅಂದ್ರೆ ಲಕ್ಷ್ಮಣರಾಯರದ್ದು ತೇನ್ ಸಿಂಗ್ ಸಾಹಸ. ಕನ್ನಡ ಮಾಧ್ಯಮ ವಿರೋಧಿಗಳಿಗೆ ಇದೊಂದು ಸಶಕ್ತ ಸವಾಲು. ಕನ್ನಡ ವೈಜ್ಞಾನಿಕ ಭಾಷೆಯಾಗಿಲ್ಲವೆಂದು ಕುಯ್ಗುಟ್ಟುವ ಸಂಶಯಗ್ರಸ್ತರಿಗೆ ಇದೊಂದು ಗದಾಪ್ರಹಾರ ಅಂತ ಹೇಳಿ ಬರೆದಿದ್ದಾರೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಸ್ಥಾಪನೆ ಐಡಿಯಾ ಬಂದದ್ದು ಲಕ್ಷ್ಮಣರಾಯರಿಂದ. ಅದು ಹೀಗಿದೆ. 1977ರಲ್ಲಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತಿನ 14ನೇ ವಾರ್ಷಿಕ ಸಮ್ಮೇಳನ ಕ್ವಿಲಾನ್ನಲ್ಲಿ ನಡೆಯುವುದಿತ್ತು. ಆ ಸಮ್ಮೇಳನಕ್ಕೆ ಲಕ್ಷ್ಮಣರಾಯರು ಆಹ್ವಾನಿತರಾಗಿದ್ರು. ಅಲ್ಲಿ ಒಂದು ಜನಪ್ರಿಯ ವಿಜ್ಞಾನ ಆಂದೋಲನ ಹೇಗೆ ಕಟ್ಟಿದ್ದಾರೆ KSSP ಅವರು ಅನ್ನೋದನ್ನು ನೋಡಿದಾಗ ಅವರಿಗೆ ಕರ್ನಾಟಕದಲ್ಲಿ ಇಂಥದೊಂದು ಸಂಸ್ಥೆಯನ್ನ ಹುಟ್ಟು ಹಾಕಬೇಕು, ವಿಜ್ಞಾನವನ್ನ ಜನಾಂದೋಲನವಾಗಿ ಪರಿವರ್ತನೆ ಮಾಡಬೇಕು ಅನ್ನುವ ಪ್ರೇರಣೆ ಸಿಕ್ತು. ಅಲ್ಲಿಂದ ವಾಪಸ್ ಬಂದ ನಂತರ ಸಮಾನ ಮನಸ್ಕರ ಜೊತೆಯಲ್ಲಿ ಸಮಾಲೋಚನೆಯನ್ನ ಶುರು ಮಾಡಿ KSCSTಯಲ್ಲಿ ಸೆಕ್ರೆಟರಿ ಆಗಿದ್ದಂತಹ ಪ್ರೊಫೆಸರ್ MA ಸೇತುರಾವ್ ಅವರ ಒಂದು ಜೊತೆಯಲ್ಲಿ ಸೇರಿ KSSPಯ ಡಾಕ್ಟರ್ MP ಪರಮೇಶ್ವರನ್ ಅವರನ್ನ ಕೇರಳದಿಂದ ಬೆಂಗಳೂರಿಗೆ ಕರೆಸ್ಕೊಂಡ್ರು. ಅವ್ರ ಜೊತೆ ಸಮಾಲೋಚನೆ ಮಾಡಿದ್ರು. ಸಮಾಲೋಚನೆ ಮಾಡಿದಾಗ ಮೊದಲು ಒಂದು ಪತ್ರಿಕೆ ತರುವುದು ಒಳ್ಳೆಯದು ಅಂತ ಸಲಹೆ ಬಂತು. ಆಗ ವಿಜ್ಞಾನ ಎಂಬ ಮಾಸಪತ್ರಿಕೆಯನ್ನ KSCSTಯ ಸಹಾಯಧನದೊಂದಿಗೆ ಅದನ್ನ ಶುರು ಮಾಡಿದ್ರು. ವಿಜ್ಞಾನ ಪರಿಷತ್ತು ಮೊದಲು ಪ್ರಾರಂಭವಾಗಲಿಲ್ಲ. ಮೊದಲು ಶುರುವಾಗಿದ್ದು ವಿಜ್ಞಾನ ಎಂಬ ಮಾಸಪತ್ರಿಕೆ. ಇದು ಶುರುವಾಗಿದ್ದು ನವೆಂಬರ್ ತಿಂಗಳು 1978. ಅದಾದ್ಮೇಲೆ 78ರಿಂದ ವಿಜ್ಞಾನ ಮಾಸಿಕ ಪ್ರಕಟಣೆ ಶುರುವಾದ್ಮೇಲೆ 2 ವರ್ಷದ ನಂತರ 1980ರಲ್ಲಿ ವಿಜ್ಞಾನ ಪರಿಷತ್ತಿನ ಪ್ರಾರಂಭವಾಯಿತು. ಸೊ ಇದು ಈ ಐಡಿಯಾ ಬಂದದ್ದು, ಇಂಥದೊಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಅನ್ನೋ ಐಡಿಯಾ ಬಂದದ್ದು ಲಕ್ಷ್ಮಣರಾಯರು ಕ್ವಿಲಾನ್ನಲ್ಲಿ ನಡೆದಂತಹ KSSP
ವಾರ್ಷಿಕ ಸಮ್ಮೇಳನಕ್ಕೆ ಹೋದದ್ರಿಂದ, ಅಲ್ಲಿಯ ಚಟುವಟಿಕೆಗಳನ್ನ ಗಮನಿಸಿದ್ರಿಂದ ಮತ್ತು ಅಂಥದ್ದೊಂದು ಏನೋ ವಿಷಯ ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇತ್ತು ಅಂತ ಕಾಣುತ್ತೆ. ಅದು ಹೆಪ್ಪುಗಟ್ಟಿದ್ದು ಅಲ್ಲಿ. ವಿಜ್ಞಾನ ಪರಿಷತ್ತಿನ ಕಾರಣರಾದವರಲ್ಲಿ ಇವರಿಬ್ಬರಿಗೆ ಬಹಳ ಪ್ರಮುಖವಾದಂತಹ ಗೌರವ ಕೂಡ ಸಲ್ಲತ್ತೆ. ಅವರು ಪ್ರೊಫೆಸರ್ MA ಸೇತುರಾವ್ ಮತ್ತು ಡಾಕ್ಟರ್ ಅಮೂಲ್ಯ ರೆಡ್ಡಿ. ಇವರಿಬ್ರು ಆಗ KSCST ಜೊತೆಯಲ್ಲಿ ಇದ್ರು. ಡಾಕ್ಟರ್ ಅಮೂಲ್ಯ ರೆಡ್ಡಿ ಅವರು JRL ಅವರ ವಿದ್ಯಾರ್ಥಿಯಾಗಿದ್ರು. ಪ್ರೊಫೆಸರ್ MA ಸೇತುರಾವ್ ಅವರು ಸ್ನೇಹಿತರಾಗಿದ್ರು. ಅವರು ವಿದ್ಯಾರ್ಥಿ ಆಗಿದ್ರು ಕೂಡ ಅಮೂಲ್ಯ ರೆಡ್ಡಿ ಅವರನ್ನು ಕಂಡ್ರೆ ಅಪಾರವಾದ ಗೌರವ. ಸುಧಾ ಪತ್ರಿಕೆಗೆ ಒಂದು ಲೇಖನ ಬರೆದಿದ್ರು ಅಮೂಲ್ಯ ರೆಡ್ಡಿ ಅವರನ್ನು ಕುರಿತು. ಅದರಲ್ಲಿ ಬರೆದಿದ್ದಾರೆ, ಅಮೂಲ್ಯ ರೆಡ್ಡಿ ನನ್ನ ವಿದ್ಯಾರ್ಥಿ ಆಗಿದ್ದುದು ನನ್ನ ಸುಕೃತ ಅಂತ ಹೇಳಿ ಬರೆದಿದ್ದಾರೆ JR ಲಕ್ಷ್ಮಣರಾವ್. ಇವರಿಬ್ಬರು ತುಂಬಾ ಸಹಕಾರ ಕೊಟ್ಟಿದ್ರಿಂದ ವಿಜ್ಞಾನ ಅನ್ನುವ ಪತ್ರಿಕೆ ಪ್ರಾರಂಭವಾಯಿತು. ಬಾಲ ವಿಜ್ಞಾನ ಪ್ರಕಟವಾಗೋದಕ್ಕೆ ಇವರು ನಿಮಿತ್ತರಾದರು. ಅದಾದ್ಮೇಲೆ ವಿಜ್ಞಾನ ಪರಿಷತ್ತು ಕೂಡ ಚಾಲ್ತಿಗೆ ಬಂತು. ಸೊ ಲಕ್ಷ್ಮಣರಾಯರು ಅಮೂಲ್ಯ ರೆಡ್ಡಿ ಅವರನ್ನು ಕುರಿತು ಹೀಗೆ ಬರೆದಿದ್ದಾರೆ. 1948-51 ಅವಧಿಯಲ್ಲಿ ಅವರು ಸೆಂಟ್ರಲ್ ಕಾಲೇಜಿನ BSc ಆನರ್ಸ್ ವ್ಯಾಸಂಗ ಮಾಡುತ್ತಿದ್ದ ಅವಧಿಯಲ್ಲಿ 2ನೇ ಮತ್ತು 3ನೇ ವರ್ಷ ಅವರು ಅರ್ಥಾತ್ ಡಾಕ್ಟರ್ ಅಮೂಲ್ಯ ರೆಡ್ಡಿ ಅವರು ನನ್ನ ವಿದ್ಯಾರ್ಥಿಯಾಗಿದ್ದರು. ಅವರನ್ನು ವಿದ್ಯಾರ್ಥಿಯಾಗಿ ಪಡೆದುದು ನನ್ನ ಸುಕೃತ ಎನ್ನಬಹುದಾದ ಒಂದು ಆಕಸ್ಮಿಕ ಅಷ್ಟೇ. 1951ರಲ್ಲಿ ಅವರು ಅದೇ ಕಾಲೇಜಿನಲ್ಲಿ ಅಧ್ಯಾಪಕರಾದ ತರುವಾಯ ನಮ್ಮೀರುವರ ನಡುವೆ ಗಾಢವಾದ ಮೈತ್ರಿ ಬೆಳೆಯಿತು. ನಾನು ಕೊನೆ ವಾಕ್ಯಕ್ಕೆ ಹೋಗ್ತೀನಿ. ಇದರಲ್ಲಿ ಬರೀತಾರವರು, ವಿಜ್ಞಾನವನ್ನ ಜನಪ್ರಿಯಗೊಳಿಸುವುದು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿಯ ಧ್ಯೇಯೋದ್ದೇಶಗಳಲ್ಲಿ ಒಂದು ಎಂಬುದನ್ನು ಪರಿಗಣಿಸಿ ಅವರು ತುಂಬಾ ಶ್ರಮ ವಹಿಸಿ ಆ ಸಂಸ್ಥೆಯಿಂದ ಪ್ರಾರಂಭಿಕ ಧನಸಹಾಯವನ್ನು ಒದಗಿಸುವುದರಿಂದ 1980ರಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಜನ್ಮ ತಳೆಯಿತು ಅಂತ ಹೇಳಿ JRL ಅವರಿಗೆ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ಈಗ ದೊಡ್ಡದಾಗಿ ಬೆಳೆದಿರುವ ಆ ಸಂಸ್ಥೆಯ ಸ್ಥಾಪನೆಯಲ್ಲಿ ಅವರ ಪಾತ್ರ ಪ್ರಮುಖವಾದುದು ಅಂತ ಹೇಳಿ ಬರೀತಾರೆ. ಮೊದಲು ವಿಜ್ಞಾನ ಅಂತ ಬರ್ತಾ ಇತ್ತು. 1979ರ ಜನವರಿ ಸಂಚಿಕೆಯಿಂದ ಅದು ಬಾಲ ವಿಜ್ಞಾನವಾಯಿತು. ಅದನ್ನ ಯಾಕೆ, ಇದೇನೋ ತಾಂತ್ರಿಕ ಕಾರಣಗಳಿತ್ತು. ಯಾಕೆಂದ್ರೆ ಮೊದಲು ಇದು KCSTಯ ಧನಸಹಾಯದಲ್ಲಿ ನಡೀತಾ ಇತ್ತು. ಆಮೇಲೆ ಇದು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಅದನ್ನ ತುಂಬಾ ವರ್ಷಗಳ ಕಾಲ ಅದನ್ನ ನಡೆಸುವ ಸ್ಥಿತಿ ಇರಲಿಲ್ಲ. ಆಗ ಅದನ್ನ ಬಾಲ ವಿಜ್ಞಾನ ಅಂತ ಹೇಳಿ ಮರುನಾಮಕರಣ ತಾಂತ್ರಿಕ ಕಾರಣಗಳಿಗಾಗಿ ಮಾಡಬೇಕಾಯ್ತು ಅಂತ ಹೇಳಿ ಈ ಸಂಚಿಕೆಯಲ್ಲಿ, ಅಂದ್ರೆ ಜನವರಿ 79ರ ಸಂಚಿಕೆಯಲ್ಲಿ ಸಂಪಾದಕೀಯವನ್ನ ಬರೆದಿದ್ದಾರೆ. ಬಾಲ ವಿಜ್ಞಾನ ನಡೆಸೋದು ಅಷ್ಟು ಸುಲಭವಾಗಿರ್ಲಿಲ್ಲ. ವಿಜ್ಞಾನ ಬರೆಯುವ ಲೇಖಕರು ಆಗ ಇರಲಿಲ್ಲ. ಬರೆದದ್ದು ಮುದ್ರಣ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಬರೆದಿದ್ದು ಅರ್ಥವಾಗ್ತಾ ಇರಲಿಲ್ಲ. ವಿಷಯಗಳ ಸ್ಪಷ್ಟತೆ ಇರಲಿಲ್ಲ. ಭಾಷೆಯ ತೊಂದರೆಗಳಿರ್ತಿತ್ತು. ಅದೆಲ್ಲದರನ್ನು ಕೂಡ ನಿಭಾಯಿಸಿಕೊಂಡು ಬಾಲ ವಿಜ್ಞಾನಕ್ಕೆ ಒಂದು ಉತ್ತಮವಾದ ತಳಹದಿಯನ್ನ ಇತರರ ಸಹಕಾರದ ಜೊತೆಯಲ್ಲಿ JR ಲಕ್ಷ್ಮಣರಾವ್ ಪ್ರಧಾನವಾಗಿ ಮಾಡಿದರು. ಬಾಲ ವಿಜ್ಞಾನದ ಸಂಪಾದಕರು ವಿಜ್ಞಾನ ಲೇಖಕರನ್ನು ರೂಪಿಸಿದ ರೀತಿ ಅನನ್ಯ. ಅವರ ತಾಳ್ಮೆ ಬಹಳ ದೊಡ್ಡದು. ಲೇಖನದ ವಸ್ತು ಒಳ್ಳೆಯದು ಅನಿಸಿದರೆ ಸಾಕು, ಬಾಲಿಶವಾಗಿ ಬರೆದಿದ್ದ ಲೇಖನವನ್ನು ಒಪ್ಪವಾಗಿ ತಿದ್ದಿ ತೀಡಿ ಆ ಲೇಖನದ ಹೆಸರಿನಲ್ಲೇ, ಆ ಲೇಖಕನ ಹೆಸರಿನಲ್ಲೇ ಪ್ರಕಟಿಸುತ್ತಿದ್ದರು. ತಿದ್ದಿದವರ ಹೆಸರು ಯಾರಿಗೂ ತಿಳಿಯುತ್ತಿರಲಿಲ್ಲ. ಒಂದೆರಡಲ್ಲ, 100 ಲೇಖನಗಳು ವರ್ಷಗಟ್ಟಲೆ ಹೀಗೆಯೇ ಪ್ರಕಟವಾಗಿವೆ ಅಂತ ಡಾಕ್ಟರ್ VS ಕಿರಣ್ ಈ ವಿಜ್ಞಾನ ಅನ್ನುವ ಒಂದು ಜಾಲತಾಣದಲ್ಲಿ ಬರೀತಾರೆ. ಇದು ವಿಜ್ಞಾನ ಲೇಖಕರನ್ನ ಸೃಷ್ಟಿ ಮಾಡೋದಕ್ಕೆ ಲೇಖಕರ ಶಿಬಿರವನ್ನು ಆಯೋಜಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅದರಿಂದ ಹಲವಾರು ಜನಪ್ರಿಯ ವಿಜ್ಞಾನ ಲೇಖಕರು ಹುಟ್ಟಿಕೊಂಡ್ರು ಅಂತ ನಾವು ಖಚಿತವಾಗಿ ಹೇಳಬಹುದು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಲಾಂಛನವನ್ನ ರೂಪಿಸಿದ್ದು ಪ್ರೊಫೆಸರ್ JR ಲಕ್ಷ್ಮಣರಾವ್ ಅಂತ ಅನ್ನೋ ವಿಷಯ ಅನೇಕರಿಗೆ ಗೊತ್ತಿಲ್ಲ. ಅದನ್ನು ಕೂಡ ರೂಪಿಸುವುದರಲ್ಲಿ ಲಕ್ಷ್ಮಣರಾಯರ ಪಾತ್ರ ಬಹಳ ದೊಡ್ಡದು. ಪೂತಿನ ಇವರ ಜೊತೆಯಲ್ಲಿ ಅವರು ಇಂಗ್ಲಿಷ್ ಕನ್ನಡ ಡಿಕ್ಷನರಿ ಕೆಲಸದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ರು. ಲಕ್ಷ್ಮಣರಾಯರು ಪಕ್ಕದಲ್ಲಿ ಇರೋರು ಅವರ ಬಲಕ್ಕೆ ಪೂತಿ ನರಸಿಂಹಾಚಾರ್. ಜನಪ್ರಿಯ ವಿಜ್ಞಾನ ಸಾಹಿತ್ಯಕ್ಕೆ JRL ಕೊಡುಗೆ ಬಹಳ ದೊಡ್ಡದು. ಅವರ ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ ಅಂತ ನಾನು ಈಗಾಗಲೇ ಹೇಳಿದೆ. ಅದರಲ್ಲಿ ಲೂಯಿ ಪಾಸ್ಚರ್ ನೆನಪಿನ ಅಲೆಗಳು, ವಿಜ್ಞಾನಿಗಳೊಡನೆ ರಸನಿಮಿಷಗಳು, ಹಾರಾಡುವ ತಟ್ಟೆಗಳು, ಚಕ್ರ, ವಿಜ್ಞಾನ ಎಂದರೇನು, ಎಂಥ ಜನಸಾಮಾನ್ಯರಿಗೆ ಎಂಥ ವಿಜ್ಞಾನ ಬೇಕು, 20 ವಿಜ್ಞಾನಿಗಳು, ಇಂಗ್ಲಿಷ್ ಕನ್ನಡ ವಿಜ್ಞಾನ ಶಬ್ದಕೋಶ, ಜಗತ್ತನ್ನು ಬದಲಾಯಿಸಿದ ವೈಜ್ಞಾನಿಕ ಸಾಧನೆಗಳು, ಈ ತರ ಅನೇಕ ಪುಸ್ತಕಗಳನ್ನ ಬರೆದರು. ಅದರಲ್ಲಿ 5 ಪುಸ್ತಕಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಅರ್ನಾಲ್ಡ್ ಕೆಟಲ್ ಅವರ ಕಾರ್ಲ್ ಮಾರ್ಕ್ಸ್ ಪುಸ್ತಕವನ್ನ
ಅವರು ಮತ್ತು ಅವರ ಪತ್ನಿಯಾಗಿದ್ದ ಜೀವುಬಾಯಿ ಅವರು ಸೇರಿ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು. JR ಲಕ್ಷ್ಮಣರಾವ್ಗೆ ಒಂದು ಎಡಪಂಥೀಯ ಒಲವು ಇತ್ತು. ಅವರು ಎಷ್ಟೊಂದು ವೈಜ್ಞಾನಿಕ ಮನೋಧರ್ಮದ ಪ್ರತಿಪಾದಕರಾಗಿದ್ರು ಅಷ್ಟೇ ಅಲ್ಲ, ಅವರು ಕೂಡ ಸ್ವತಃ ಆ ಮುಕ್ತ ಮನಸ್ಸನ್ನ ಹೊಂದಿರೋರಿದ್ರು. ಅವರು 1992ರಲ್ಲಿ ಬೈಜಿಕ ವಿದ್ಯುತ್ ಅಂತ ಹೇಳಿ ಒಂದು ಪುಸ್ತಕವನ್ನ ಬರೆದ್ರು. ಅದನ್ನು ಯಾಕೆ ಬರದೆ ಅಂತ ಅವರು ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಅದನ್ನ ಈ ಪರಮಾಣು ಚರಿತ್ರೆ ಬರೆದಾಗ ಪರಮಾಣು ಶಕ್ತಿಯ ಒಂದು ಉದಾತ್ತತೆ, ಅದರ ಸಾಮರ್ಥ್ಯ, ಅದನ್ನೆಲ್ಲವನ್ನು ಒಂಥರ ಎಲ್ಲ ಜನಗಳಿಗೆ ಉತ್ಸಾಹದಿಂದ ಇವರು ಬರೆದು ಭಾಷಣ ಮಾಡಿ ಹೇಳ್ತಾ ಇದ್ರಂತೆ. ನಿಜವಾಗಿ ಈ ಬೈಜಿಕ ಶಕ್ತಿಯ ತೊಂದರೆಗಳೇನು ಅಂತ ಅರಿವಿಗೆ ಬಂದ ಮೇಲೆ ಅವರಲ್ಲಿ ಒಂದು ಪಾಪ ಪ್ರಜ್ಞೆ ಉಂಟಾಯ್ತಂತೆ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಬೈಜಿಕ ವಿದ್ಯುತ್ ಅನ್ನುವ ಪುಸ್ತಕವನ್ನ ಬರೆದೆ ಅನ್ನುವ ವಿಷಯವನ್ನ ಅವರು ಅದರಲ್ಲಿ ಹೇಳ್ತಾರೆ. ಅಂದ್ರೆ ಅವರು ಏನಾದ್ರೂ ತಾನು ಅನ್ಕೊಂಡಿದ್ದು ತಪ್ಪು ಅಂದಾಗ ಅದನ್ನ ತಿದ್ದುಕೊಳ್ಳಕ್ಕೆ ಎಂದೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಮೈಸೂರಿನಲ್ಲಿ ವೀಣೆ ಶೇಷಣ್ಣ ಭವನ ಯಾರಿಗೆ ಗೊತ್ತಿಲ್ಲ? ಸಂಗೀತ ಪ್ರೇಮಿಗಳೆಲ್ಲರಿಗೂ ಗೊತ್ತು. ಆ ವೀಣೆ ಶೇಷಣ್ಣ ಭವನ ಮತ್ತು ಗಾನಭಾರತಿಯ ಪ್ರಾರಂಭ ಮತ್ತು ಈ ವೀಣೆ ಶೇಷಣ್ಣ ಭವನದಲ್ಲಿ ಲಕ್ಷ್ಮಣರಾಯರು ಇತರರ ಜೊತೆಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನ ಸಲ್ಲಿಸಿದ್ದಾರೆ. ಈ ಗಾನಭಾರತಿಯ ಮೊಟ್ಟ ಮೊದಲ ಅನೌಪಚಾರಿಕ ಸಭೆ ನಡೆದದ್ದು 19 ಫೆಬ್ರವರಿ 1978. ಆ ಮೊದಲ ಸಭೆಯ ಅಧ್ಯಕ್ಷತೆಯನ್ನ JR ಲಕ್ಷ್ಮಣರಾಯರು ವಹಿಸಿದ್ರು. ಅದಕ್ಕಾಗಿ ಅವರಿಗೆ ಸನ್ಮಾನಿತನಾದರು. ಆ ಕೇಂದ್ರದಲ್ಲಿ ಇರೋರು ಅಯ್ಯ ಅಂತ ಹೇಳಿ. ಬಲಭಾಗದಲ್ಲಿ ಸ್ಕ್ರೀನ್ ನ ಬಲಭಾಗದಲ್ಲಿ JR ಲಕ್ಷ್ಮಣರಾವ್ ಮತ್ತು ಜೀವುಬಾಯಿ ಅವರು, ಆ ಕಡೆ GT ನಾರಾಯಣರಾಯರು ಮತ್ತು ಅವರ ಪತ್ನಿ. ಅನೇಕ ಪ್ರಶಸ್ತಿ ಅವ್ರನ್ನ ಹುಡುಕೊಂಡು ಬಂದ ಅನೇಕ ಪ್ರಶಸ್ತಿಗಳಲ್ಲಿ ಮೊಟ್ಟ ಮೊದಲನೆಯದು 1949ರಲ್ಲಿ ಪರಮಾಣು ಚರಿತ್ರೆ ಹಸ್ತಪ್ರತಿಗಾಗಿ ಮದ್ರಾಸು ವಿಶ್ವವಿದ್ಯಾನಿಲಯದ ಪ್ರಶಸ್ತಿ. ಮಕ್ಕಳ ಸಾಹಿತ್ಯ ಅನ್ನುವ ಕಾರಣಕ್ಕಾಗಿ ಗೆಲಿಲಿಯೋ ಕೃತಿಗೆ NCERT ಇಂದ 1968ರಲ್ಲಿ, ವಿಜ್ಞಾನದ ವಿಚಾರಕ್ಕೆ 1971ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆಮೇಲೆ ಗೆಲಿಲಿಯೋ ನಾಟಕಕ್ಕೆ ಕೂಡ ಪ್ರಶಸ್ತಿ ಬಂತು. ವಜ್ರ ಮಹೋತ್ಸವ ಸಂದರ್ಭದಲ್ಲಿ ಸನ್ಮಾನ ಆಯಿತು. ವಿಜ್ಞಾನ ಸರಸ್ವತಿ ಪ್ರಶಸ್ತಿ, ಶಿವರಾಮ್ ಕಾರಂತ ಪ್ರಶಸ್ತಿ, ಮೇಘನಾಥ್ ಸಹಾ ಎಂಬ ಅನುವಾದಿತ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಚಕ್ರ ಎಂಬ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1916ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ಜೀವಮಾನದ ಸಾಧನೆಗಾಗಿ KSTA ವತಿಯಿಂದ 2017ರಲ್ಲಿ ಪ್ರಶಸ್ತಿ ಬಂತು. ಈ ಪ್ರಶಸ್ತಿ ವಿಷಯ ಬಂದಾಗ ನಾನು 2 ವಿಷಯವನ್ನು ಹೇಳಬೇಕು. ಮೊದಲನೇದು, ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ NCSTCದು ರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ಅವ್ರು ಹೇಳಿದ್ದೇನು ಅಂದ್ರೆ, ಸ್ವಲ್ಪ ಬೇಸರದಿಂದಲೇ ಹೇಳಿದ್ರು, ಮೊದಲು MA ಸೇತುರಾವ್ ಅವರಿಗೆ ಬರಬೇಕಾಗಿತ್ತು ಅಂತ. ಕೆಲವು ವರ್ಷಗಳ ನಂತರ ಸೇತುರಾವ್ ಅವರಿಗೂ ಆ ಪ್ರಶಸ್ತಿ ಬಂದಾಗ ಈಗ ನನಗೆ ಸ್ವಲ್ಪ ಸಮಾಧಾನವಾಗಿದೆ ಅಂತ ಹೇಳ್ತಾ ಇದ್ರು. ರಾಜ್ಯೋತ್ಸವ ಪ್ರಶಸ್ತಿ ಬಂದ ಮಾರನೇ ದಿವಸ ಯಾವುದೋ ಒಂದು ದೂರದರ್ಶನದ ಚಾನೆಲ್ ಅವರನ್ನ ಸಂದರ್ಶನ ಮಾಡಕ್ಕೆ ಅವ್ರ ಮನೆಗೆ ಬಂದಿತ್ತು. ಅವ್ರು ಕೇಳಿದ್ರು, ನಿಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಾಗ ಏನ್ ಅನ್ಸುತ್ತೆ ಅಂತ. ಅವ್ರು ಹೇಳಿದ್ರು, ನಾನು ಏನ್ ಕೆಲಸ ಮಾಡಿನೋ ಅದೆಲ್ಲ ನನ್ನ ಸಂತೋಷಕ್ಕಾಗಿ ನಾನು ಮಾಡ್ಕೊಂಡಿದ್ದು, ನನ್ನ ಸಂತೋಷಕ್ಕಾಗಿ ನಾನು ಮಾಡಿದ ಕೆಲಸಕ್ಕೆ ಏನೋ ಪ್ರಶಸ್ತಿ ಕೊಟ್ಟಿದ್ದೀರಿ, ಸಂತೋಷ ಅಂತ ಹೇಳಿದ್ರು. ಅಂದ್ರೆ ಅದನ್ನ ಅವ್ರು ಹೇಗೆ ತಗೊಳ್ತಾ ಇದ್ರು ಅಂತ ಹೇಳಿ ನಮಗೆ ಇದರಿಂದ ಗೊತ್ತಾಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡಲಾಯಿತು 1977ರಲ್ಲಿ. ಹಾಗೇನೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1994ರಲ್ಲಿ ಬಂದಾಗ ಅವರು ತೆಗೆದುಕೊಳ್ತಿರುವಂತಹದ್ದು. ಇದು ರಾಷ್ಟ್ರೀಯ ಪ್ರಶಸ್ತಿ, NCSTC ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿಯವರು ನೀಡಿದಂತಹ ರಾಷ್ಟ್ರೀಯ ಪ್ರಶಸ್ತಿ ಇದು. ಒಂದು ವಿಷಯ ಅಂದ್ರೆ, ಕರ್ನಾಟಕದಲ್ಲಿ ಈಗ 8 ಜನಕ್ಕೆ ಆ ಪ್ರಶಸ್ತಿ ಬಂದಿದೆ. 8 ಜನದಲ್ಲಿ 7 ಜನ ಅವರ ತುಂಬಾ ಹತ್ತಿರದ ಒಡನಾಡಿಗಳಾಗಿದ್ದವರೇನೆ. ಅದರಲ್ಲೂ ವಿಶೇಷವಾಗಿ ಲಕ್ಷ್ಮಣರಾಯರನ್ನು ಹೊರತುಪಡಿಸಿ 5 ಜನ ಅವರಿಗೆ ತುಂಬಾ ಆತ್ಮೀಯರಾಗಿದ್ರು. ಡಾಕ್ಟರ್ ಚಂದ್ರಶೇಖರ್ ಅವರು ಕೂಡ ಅವರಿಗೆ ಆತ್ಮೀಯ ಮಿತ್ರರಾಗಿದ್ರು. ನನಗೆ ಸುಮಂಗಲ ಮಮ್ಮಿಗಟ್ಟಿಯವರ ಜೊತೆ ಅವರ ಒಡನಾಟ ಹೇಗಿತ್ತು ಅಂತ ನಂಗೆ ಗೊತ್ತಿಲ್ಲ. ಪ್ರಾಯಶಃ ಅವರ ಜೊತೆಯಲ್ಲಿ ಅಷ್ಟೊಂದು ಸಂವಹನ ಇರ್ಲಿಲ್ವೇನೋ ಅಂತ ನನಗೆ ಅನ್ಸುತ್ತೆ. ಆದರೆ ಡಾಕ್ಟರ್ HR ಕೃಷ್ಣಮೂರ್ತಿಯವರು, ಶ್ರೀಮತಿ ಹರಿಪ್ರಸಾದ್, ಸೇತುರಾವ್, ಬಳೂರಗಿ ಮತ್ತು ಅಡಿಯನಡಕ ಕೃಷ್ಣ ಭಟ್ಟ ಅವರ ಜೊತೆಗೆ ತುಂಬಾ ಆತ್ಮೀಯ ಒಡನಾಟ ಮತ್ತು ಒಟ್ಟಾಗಿ ಕೆಲಸ ಮಾಡಿದಂತಹ ಸಂದರ್ಭಗಳು ಇದ್ವು. ಇಸ್ರೋ ಅದರ ಕನ್ನಡ ಸಂಘದ ವತಿಯಿಂದ ಲಕ್ಷ್ಮಣರಾಯರಿಗೆ ಒಂದು ಸನ್ಮಾನವನ್ನ ಮಾಡಿತು.
ಜೀವುಭಾಯಿ ಅವರ ಜೊತೆ ಅವರ ಸಂಸಾರ ಚೆನ್ನಾಗಿ ನಡೀತು. 4 ಜನ ಮಕ್ಕಳು, ಬೃಂದಾ, ವಿದ್ಯಾ, ಅನಿಲ್ ಮತ್ತು JL ಅನುರಾಧ, ಇವರು 4 ಜನ ಮಕ್ಕಳು. ಈ ಜೀವುಭಾಯಿ ಅವರು ಕೂಡ ಬರವಣಿಗೆಯನ್ನ ಮಾಡ್ತಾ ಇದ್ರು. ಅವರು ಚಾರ್ಲ್ಸ್ ಡಾರ್ವಿನ್ ಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ ಮತ್ತು ಕಾರ್ಲ್ ಮಾರ್ಕ್ಸ್ ಪುಸ್ತಕವನ್ನ ಇವರು ಲಕ್ಷ್ಮಣ್ ರಾಯರ ಜೊತೆಯಲ್ಲಿ ಅನುವಾದದ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇಬ್ಬರಿಗೂ ಕೂಡ ಸಂಗೀತದಲ್ಲಿ ಅಮಿತ ಆಸಕ್ತಿ ಇತ್ತು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಸಂದರ್ಭ ಇದು. ಆಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದ ಶ್ರೀಮತಿ ಉಮಾಶ್ರೀ ಅವರು ಆ ಪ್ರಶಸ್ತಿಯನ್ನ ಅವರ ಮನೆಯಲ್ಲೇ ಕೊಟ್ಟಿದ್ದು. ಅದಾದ್ಮೇಲೆ ನವೆಂಬರ್ 11, 2017ರಲ್ಲಿ ಜೀವಮಾನದ ಸಾಧನೆಗಾಗಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ KSTA ಅವರು ಒಂದು ಪ್ರಶಸ್ತಿಯನ್ನ ಕೊಟ್ಟರು. ಇದು ಅವರು ತೀರ್ಕೊಳ್ಳಕ್ಕೆ ಸುಮಾರು 1 ತಿಂಗಳು ಮೊದಲು. ಅನೇಕ ಖ್ಯಾತ ಸಾಹಿತಿಗಳು, ಬೇರೆ ಬೇರೆ ಕ್ಷೇತ್ರದ ದಿಗ್ಗಜರ ಜೊತೆ ಇವರಿಗೆ ಆತ್ಮೀಯವಾದ ಸ್ನೇಹ ಇತ್ತು. ಅಡ್ಯರನಕ ಕೃಷ್ಣ ಭಟ್ರು, AN ಮೂರ್ತಿರಾವ್, ಪೂತಿ ನರಸಿಂಹಾಚಾರ್, ಪ್ರಭುಶಂಕರ, ವೀಣೆ ದೊರೆಸ್ವಾಮಿ ಅಯ್ಯಂಗಾರ್, ಹಾಮನಾಯಕ್, H ನರಸಿಂಹಯ್ಯನವರು, ಅಮೂಲ್ಯ ರೆಡ್ಡಿ, ಕುವೆಂಪು, ಖ್ಯಾತ ಛಾಯಾಗ್ರಾಹಕ ಸತ್ಯನ್, ಆಮೇಲೆ ಸತೀಶ್ ಧವನ್, ಅವರೆಲ್ಲರ ಜೊತೆಯಲ್ಲಿ ಅವರಿಗೆ ಆತ್ಮೀಯ ಸ್ನೇಹ ಇತ್ತು. ಅದಾದ್ಮೇಲೆ MA ಸೇತುರಾವ್ ಬಳೂರ್ಗಿ, ಶಿವರಾಮ್ ಕಾರಂತ್ ಮತ್ತು ರಾಜರತ್ನಂ, ಇವರ ಜೊತೆಯಲ್ಲಿ ತುಂಬಾ ಸಂವಾದ, ಚರ್ಚೆ, ಸ್ನೇಹ ಎಲ್ಲ ಇದ್ದದ್ದನ್ನ ನಾನು ಬಲ್ಲೆ. ಇವರು ಆ ಸ್ನೇಹಿತರೆಲ್ಲ ಸೇರಿ ಅವರು ಭೇಟಿಯಾದ ಸುಮಾರು 40-45 ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಒಂದ್ಸಲ ಸ್ನೇಹಿತರ ಜೊತೆ ಭೇಟಿಯಾಗಿದ್ರು. ಆ ಸಂದರ್ಭದ ಒಂದು ಅಪರೂಪದ ಚಿತ್ರ ಇದು. JR ಲಕ್ಷ್ಮಣರಾವ್ 2017 ಡಿಸೆಂಬರ್ 29ನೇ ತಾರೀಕು ಅವರ 97ನೇ ವಯಸ್ಸಿನಲ್ಲಿ ನಮ್ಮನ್ನ ಅಗಲಿದ್ರು. ಆದರೆ ಅವರು ನಡೆಸಿದ ಜೀವನ, ಅವರು ಮಾಡಿದ ಸಾಧನೆ, ಅವರು ಕೊಟ್ಟಂತಹ ಕೊಡುಗೆ ಶಾಶ್ವತವಾಗಿ ನಿಲ್ಲುವಂಥದ್ದು ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಸಾರ್ಥಕವಾದ ಜೀವನ ನಡೆಸಿದ್ರು. ಜೀವನದಲ್ಲಿ ಅನೇಕ ಸವಾಲುಗಳನ್ನ ಬಹಳ ಸಂಯಮದಿಂದ ಎದುರಿಸಿದ್ರು ಮತ್ತು ಅಂತಿಮ ಕ್ಷಣದವರೆಗೆ ಅವರ ಒಂದು ವೈಜ್ಞಾನಿಕ ಮನೋಧರ್ಮ ಯಾವುದೇ ರೀತಿಯಲ್ಲಿ ಬದಲಾಗಲಿಲ್ಲ. ಅದರ ಉಗ್ರ ಪ್ರತಿಪಾದಕರಾಗಿದ್ರು. ಆದರೆ ಅದನ್ನ ಹೇಳ್ತಾ ಇದ್ರು, ಯಾರ ಮೇಲೂ ಅವರ ವಿಚಾರಗಳನ್ನ, ಅವರ ಭಾವನೆಗಳನ್ನ ಹೇರ್ತಾ ಇರಲಿಲ್ಲ ಅನ್ನೋದು ನಾವಿಲ್ಲಿ ನೆನೆಸ್ಕೋಬೇಕಾಗುತ್ತೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆಯೋದು ಅವರಿಗೆ ಸಲ್ಲಿಸುವಂತಹ ನಿಜವಾದ ಶ್ರದ್ಧಾಂಜಲಿ. ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸತೀಶ್ ಅವರಿಗೆ ಧನ್ಯವಾದಗಳು. ಕನ್ನಡದ ನವೋದಯ ಮೂಡಿ ಬಂದಂತಹ ಕಾಲದಲ್ಲಿ ವಿಜ್ಞಾನವನ್ನ ಕನ್ನಡದಲ್ಲಿ ಬರೀಬೇಕು ಅಂತ ಹೇಳಿ ಯಾವ ರೀತಿ ಅದನ್ನ ವಿಜ್ಞಾನವನ್ನ ಕನ್ನಡದಕ್ಕೆ ಅಳವಡಿಸುವಂತಹ ಕೆಲಸವನ್ನ ಹೇಗ್ ಮಾಡಿದ್ರು ಅನ್ನೋದನ್ನ, ಅಂದ್ರೆ ಅವರು ಸುಮಾರು 75 ವರ್ಷಗಳ ಕಾಲ ಮಾಡಿದಂತಹ ಅವರ ಕೆಲಸಗಳನ್ನ 25 ನಿಮಿಷದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಹೇಳುವಂತಹ ಪ್ರಯತ್ನವನ್ನ ಸತೀಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈಗ ಇವತ್ತಿನ ಉಪನ್ಯಾಸದ ವಿಷಯ ಬಾಹ್ಯಾಕಾಶದಲ್ಲಿ ಭಾರತದ ಬೆರಗು ಅಂತ ಹೇಳಿ, ಅದರ ಕುರಿತು ನಮ್ಮ ಇವತ್ತಿನ ಅತಿಥಿಗಳಾದಂತಹ ಶ್ರೀಯುತ ಹಾಲ್ದೊಡ್ಡೇರಿ ಸುಧೀಂದ್ರ ಅವರು ಮಾತನಾಡಬೇಕು ಅಂತ ಹೇಳಿ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಸುಧೀಂದ್ರ ಸರ್, ನೀವು ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸತೀಶ್ ಅವರಿಗೆ, ರವಿ, ಅನಿಲ್ ಹಾಗೂ ದೀಪ್ತಿ ಅವರಿಗೆ, ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯ ಎಲ್ಲ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾದ ಒಂದು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾನು ಸತೀಶ್ ಅವರು ಪ್ರಸ್ತುತಿ ಮಾಡ್ತಾ ಇದ್ದಾಗ ಒಂದು ವಿಶೇಷವನ್ನು ನಾನು ಗಮನಿಸಿದೆ. JR ಲಕ್ಷ್ಮಣ್ ರಾಯರು ತುಮಕೂರಿನ ಇಂಟರ್ಮೀಡಿಯೇಟ್ ಕಾಲೇಜ್ನಲ್ಲಿ ರಸಾಯನ ವಿಜ್ಞಾನ ಬೋಧಕರಾಗಿದ್ರು. ಅವರು ಬೋಧಕರಾಗಿದ್ದ ಸಮಯದಲ್ಲಿ ನನ್ನ ತಂದೆ ಹಿರಿಯ ಪತ್ರಕರ್ತರಾಗಿದ್ದ HR ನಾಗೇಶ್ರಾವ್ ಅವರು ಅವರ ವಿದ್ಯಾರ್ಥಿ ಆಗಿದ್ರು ಅನ್ನೋದನ್ನ ನಾನು ಇಲ್ಲಿ ಬಯಸ್ತೀನಿ. ಕಾರಣ ಏನು ಅಂತಂದ್ರೆ, ನಮ್ಮ ತಂದೆಯವರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ವಿಜ್ಞಾನ ಲೇಖನಗಳನ್ನ ಬರೀತಾ ಇದ್ರು. ಹಾಗೆ ಚೀಪಿ ರಾಜರತ್ನಮ್ಮು ಅವರಿಗೆ ಸ್ಫೂರ್ತಿಯನ್ನ ತುಂಬಿದವರು. 1942ರಿಂದ 44 ಅವರು ಜೂನಿಯರ್ ಮತ್ತೆ ಸೀನಿಯರ್ ಇಂಟರ್ಮೀಡಿಯೇಟ್
ತುಮಕೂರಿನ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲೇ ಕಲಿತವರು. ಹಾಗಾಗಿ ನಾನು ಲಕ್ಷ್ಮಣ್ ರಾಯರನ್ನ ಕಂಡಿದ್ದೆ. ಅವರ ಬರಹಗಳಿಂದ ನಾನು ಸ್ಫೂರ್ತಿಯನ್ನ ಪಡೆದಿದ್ದೇನೆ. ಇವತ್ತು ಅವರ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ಈ ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ, ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾನು ಇವತ್ತು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಬಾಹ್ಯಾಕಾಶದಲ್ಲಿ ಭಾರತದ ಬೆರಗು. ವಿಶೇಷವಾಗಿ ಈ ಬಾಹ್ಯಾಕಾಶ ವಿಜ್ಞಾನದಲ್ಲಿ ನಮ್ಮ ದೇಶ ನಡೆಸಿದಂತ ಸಾಧನೆ, ಆ ಮೂಲಕ ನಮ್ಮ ದೇಶ ಪಡೆದ ಹಿರಿಮೆ, ಅವೆಲ್ಲದರ ಒಂದು ಸಣ್ಣ ಪರಿಚಯವನ್ನ ಮಾಡ್ಕೊಡ್ಬೇಕು ಅಂತಂದ್ಬಿಟ್ಟು ನಾನು ಇವತ್ತು ಇಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ದೇಶ ಸ್ವಾತಂತ್ರ್ಯ ಬಂದ ಹೊಸತರಲ್ಲಿ ಮುಂದಿನ ಯೋಜನೆಗಳು ಏನೇನ್ ಮಾಡಬೇಕು, ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವ ಬಗೆಯ ಹೂಡಿಕೆಯನ್ನ ನಡೆಸಬೇಕು ಅಂತ ಪ್ರಧಾನಮಂತ್ರಿಗಳು ಯೋಚನೆ ಮಾಡ್ತಾ ಇದ್ದಾಗ ಅವರಿಗೆ ತಕ್ಷಣಕ್ಕೆ ಸಿಕ್ಕಿದವರು ಹೋಮಿ ಜಹಂಗೀರ್ ಬಾಬಾ ಅವರು. ಹೋಮಿ ಜಹಂಗೀರ್ ಬಾಬಾ ಮತ್ತು ಚಿತ್ರದಲ್ಲಿ ನೀವು ನೋಡುವಂತ ವಿಕ್ರಮ್ ಸಾರಾಭಾಯಿ, ಇವರಿಬ್ಬರು ಸಿ ವಿ ರಾಮನ್ ಅವರ ಪ್ರಯೋಗಶಾಲೆಯಲ್ಲಿ ಭಾರತೀಯ ವಿಜ್ಞಾನ ಮಂದಿರ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು. ಅವರಿಬ್ಬರು ಬ್ರಿಟನ್ ನಲ್ಲಿ ಕಲಿಯಕ್ಕೆ ಹೋಗಿದ್ದವರು. ಈ ದ್ವಿತೀಯ ಮಹಾಯುದ್ಧದ ಸಂದರ್ಭದಲ್ಲಿ ಮತ್ತೆ ಬ್ರಿಟನ್ನಿಗೆ ಹೋಗ್ಲಿಕ್ಕೆ ಆಗದೆ ಇರುವಂತ ಸನ್ನಿವೇಶ ಎದುರಾಯಿತು. ಹಾಗಾಗಿ ಅವರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಸರ್ ಸಿ ವಿ ರಾಮನ್ ಅವರ ಮಾರ್ಗದರ್ಶನದಲ್ಲಿ ಕಾಸ್ಮಿಕ್ ರೇಸ್ ಅಂದ್ರೆ ವಿಶ್ವ ಕಿರಣಗಳು ಅಂತ ನಾವೇನ್ ಹೇಳ್ತೀವಿ, ಅದರ ಬಗ್ಗೆ ಅವರು ತಮ್ಮ ಸಂಶೋಧನೆಗಳನ್ನ ನಡೆಸ್ತಾ ಇದ್ರು. ನಿಮಗೆಲ್ಲರಿಗೂ ಗೊತ್ತು, ಡಾಕ್ಟರ್ ಹೋಮಿ ಜಹಂಗೀರ್ ಬಾಬಾ ಟಾಟಾ ಕುಟುಂಬದಿಂದ ಬಂದವರು. ಹಾಗೇನೆ ವಿಕ್ರಮ್ ಸಾರಾಭಾಯ್ ಅವರು ಅಂಬಾಲಾಲ್ ಸಾರಾಭಾಯ್ ಅಹಮದಾಬಾದ್ ಒಂದು ಶ್ರೀಮಂತ ಉದ್ಯಮಿ ಕುಟುಂಬದಿಂದ ಬಂದವರು. ಅವರಿಬ್ಬರೂ ಬ್ರಿಟನ್ ನಲ್ಲಿ ಕಲಿತಾ ಇದ್ದಾಗ ಅವರ ಆಗಿದ್ದವರೆಲ್ಲರೂ ಮುಂದಿನ ದಿನಗಳಲ್ಲಿ ನೊಬೆಲ್ ಪುರಸ್ಕಾರವನ್ನ ಪಡೆದಂತ ಶ್ರೇಷ್ಠ ವಿಜ್ಞಾನಿಗಳು. ಈ ಇಬ್ಬರು ವಿಜ್ಞಾನಿಗಳು ಬಹುಶಃ ಬ್ರಿಟನ್ ನಲ್ಲೇ ತಮ್ಮ ಓದನ್ನ ಮುಂದುವರಿಸಿದ್ದರೆ ಖಂಡಿತವಾಗೂ ಅವರು ನೊಬೆಲ್ ಪುರಸ್ಕಾರಕ್ಕೆ ಭಾಜನರಾಗ್ತಾ ಇದ್ರು. ಆದ್ರೆ ಈ ಸಿ ವಿ ರಾಮನ್ ಅವರ ಪ್ರೇರಣೆ ಹಾಗೂ ಅವರಿಬ್ಬರಲ್ಲಿ ಮತ್ತು ಅವರ ಕುಟುಂಬ ವರ್ಗದವರಲ್ಲಿದ್ದ ಒಂದು ಭಾರತದಲ್ಲೇ ತಮ್ಮ ಕೆಲಸವನ್ನ ಮಾಡಬೇಕು ಅನ್ನುವ ಒಂದು ತುಡಿತದಿಂದ ಅವರು ನಮ್ಮ ಭಾರತದಲ್ಲೇ ಉಳಿಯುವಂತ ಒಂದು ಸನ್ನಿವೇಶ ಹುಟ್ಟಿತು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೋಮಿ ಜಹಂಗೀರ್ ಬಾಬಾ ಅವರನ್ನ ಯಾವ ತಂತ್ರಜ್ಞಾನ ಕ್ಷೇತ್ರದಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಹಣ ಹೂಡಿಕೆ ಮಾಡಬೇಕು ಅಂತಂದಾಗ ಅವರು ಪ್ರಧಾನಮಂತ್ರಿಗಳು ಕೊಟ್ಟ ಸಲಹೆ ಬಾಹ್ಯಾಕಾಶ ವಿಜ್ಞಾನಕ್ಕೆ ಮತ್ತು ಪರಮಾಣು ವಿಜ್ಞಾನಕ್ಕೆ ನಮ್ಮ ದೇಶ ಹೆಚ್ಚಿನ ಹಣವನ್ನು ವಿನಿಯೋಗಿಸ್ಬೇಕು ಅಂತ. ಆ ಸಂದರ್ಭದಲ್ಲಿ ಯಾರಿಗೇ ಆಗಲಿ ಈ ಒಂದು ಸಲಹೆಯಿಂದ ಒಂದು ವಿಚಲಿತರಾಗುವಂಥದ್ದು ವಿಶೇಷ ಏನಲ್ಲ. ಕಾರಣ ಆಗ ತಾನೇ ಸ್ವಾತಂತ್ರ್ಯ ಬರುತ್ತಿರುವ ಹೊಸದ ಸಂದರ್ಭ, ಮತ್ತೆ ಬಡತನ, ಮತ್ತೆ ಅನಕ್ಷರತೆ ಮತ್ತು ಆಹಾರ ಉತ್ಪಾದನೆಯಲ್ಲಿ ಕೊರತೆ ಅದೆಲ್ಲವೂ ಇದ್ದಾಗ ವಿಜ್ಞಾನಿಯೊಬ್ಬರು ನಾವು ಬಾಹ್ಯಾಕಾಶ ವಿಜ್ಞಾನ ಮತ್ತು ಪರಮಾಣು ವಿಜ್ಞಾನಕ್ಕೆ ಹಣ ಹೂಡಿಕೆ ಮಾಡಬೇಕು ಅಂತ ಸಲಹೆ ಕೊಟ್ಟಿರ್ತಾರೆ. ಆಗ ಪ್ರಧಾನಮಂತ್ರಿಗಳಿಗೆ ಹೋಮಿ ಜಹಂಗೀರ್ ಬಾಬಾ ಒಂದು ಮಾತನ್ನು ಹೇಳ್ತಾರೆ. ಅದು ಪದೇ ಪದೇ ಬೇರೆ ಬೇರೆ ವಿಜ್ಞಾನಿಗಳ ಹೆಸರಲ್ಲೇ ಅದು ಪುನರುಚ್ಚರಣೆಗೊಂಡಿದೆ. ಅದೇನಂದ್ರೆ ಸ್ಟ್ರೆಂತ್ ರೆಸ್ಪೆಕ್ಟ್ ಸ್ಟ್ರೆಂತ್ ಅಂತ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಯಾವ ದೇಶ ಶಕ್ತಿವಂತ ದೇಶವಾಗಿರುತ್ತೋ ಉಳಿದ ಶಕ್ತಿವಂತ ರಾಷ್ಟ್ರಗಳು ಆ ದೇಶವನ್ನ ಗೌರವಿಸುತ್ತದೆ ಅಂತ ಅನ್ನೋ ಒಂದು ಮಾತನ್ನ ಹೋಮಿ ಜಹಂಗೀರ್ ಬಾಬಾ ಹೇಳ್ತಾರೆ. ಇವತ್ತು ನಾವು ಸ್ವಾತಂತ್ರ್ಯ ನಂತರದ ಈಗ 73 ವರ್ಷಗಳಲ್ಲಿ ಒಮ್ಮೆ ಹಿಂತಿರುಗಿ ನೋಡಿದಾಗ ಅವರ ಮಾತು ಎಷ್ಟು ಸತ್ಯ, ಮತ್ತೆ ಆ ಒಂದು ಕ್ಷೇತ್ರಗಳಲ್ಲಿ ನಮ್ಮ ದೇಶ ಹೂಡಿದ ಹಣ ಎಷ್ಟು ಮಟ್ಟಿಗೆ ನಮಗೆ ಹಿಂತಿರುಗಿ ಬಂದಿದೆ ಮತ್ತು ನಮ್ಮ ದೇಶ ಯಾಕೆ ಇವತ್ತು ಒಂದು ಸಶಕ್ತ ರಾಷ್ಟ್ರವಾಗಿ ಎಲ್ಲರಿಂದನೂ ಗೌರವ ಪಡಿತಾ ಇದೆ ಅನ್ನೋದನ್ನ ಕಾರಣ ಗೊತ್ತಾಗತ್ತೆ. ಈಗ ನಾವೊಂದು ಭೂಪಟವನ್ನ ತೆಗೆದ್ರೆ ನಮ್ಗೆ ಸುಮಾರಾಗಿ 197-198 ದೇಶಗಳು ನಮ್ಮ ಕಣ್ಮುಂದೆ ಕಾಣ್ಬೋದು. ಅದರಲ್ಲಿ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ಸಶಕ್ತವಾಗಿರೋ ರಾಷ್ಟ್ರಗಳು ಯಾವುದು ಅಂತ ಗುರುತಿಸಬೇಕಾದ್ರೆ ಕೆಲವೊಂದು ವಿಷಯದಲ್ಲಿ ನಮ್ಮ ದೇಶ ಜಗತ್ತಿನ 3 ಪ್ರಮುಖ ರಾಷ್ಟ್ರಗಳಲ್ಲಿ ಒಂದು, 4 ಪ್ರಮುಖ ರಾಷ್ಟ್ರಗಳಲ್ಲಿ ಒಂದು, ಅಥವಾ 5 ಪ್ರಮುಖ ರಾಷ್ಟ್ರಗಳಲ್ಲಿ ಒಂದು ಅಂತ ಅನ್ನೋ ಮಾತನ್ನ ನಾವು ಪತ್ರಿಕೆಗಳಲ್ಲಿ ಕೇಳ್ತಾ ಇರ್ತೀವಿ. ಆಮೇಲೆ ಈಗ ನಮ್ಮ ದೇಶದಂತ ಒಂದು ವಿಶಾಲವಾದ ದೇಶ, ಅಂತ ದೇಶದಲ್ಲಿ ಸಂಪರ್ಕ ಮತ್ತು ಸಂವಹನೆ
ಬಹಳ ಮುಖ್ಯವಾಗತ್ತೆ. ಆ ಕ್ಷೇತ್ರದಲ್ಲಿ ನಾವು ಅತಿ ಹೆಚ್ಚಿನ ಸಾಧನೆಯನ್ನ ಮಾಡಿದ್ದೀವಿ. ದೇಶದ ಕಟ್ಟ ಕಡೆಯ ಮನುಷ್ಯನನ್ನ ಸಬಲೀಕರಿಸೋದಕ್ಕೂ ಕೂಡ ಒಂದು ಇವತ್ತು ನಮ್ಮಲ್ಲಿ ಸಾಧ್ಯ ಆಗಿದೆ. ನಾನು ನಿನ್ನೆ ಮೊನ್ನೆ ಅಷ್ಟೇ ಒಂದು ಟೆಲಿಡೆನ್ಸಿಟಿ ಬಗ್ಗೆ ಒಂದು ಅಂಕಿ ಅಂಶಗಳನ್ನ ನೋಡ್ತಾ ಇದ್ದೆ. 90ರಿಂದ 97% ಟೆಲಿಡೆನ್ಸಿಟಿ ಇರುವಂತ ದೇಶ. ಅದರಲ್ಲೂ ಈ ನಿಸ್ತಂತು ಟೆಲಿ ಸಂಪರ್ಕ ಅಂತಂದ್ರೆ ವೈರ್ಲೆಸ್ ಟೆಲಿಕಮ್ಯುನಿಕೇಶನ್ ಅಲ್ಲಿ ನಮ್ಮ ದೇಶ ಬಹಳಷ್ಟು ಸದೃಢವಾಗಿದೆ. ಇವತ್ತು ನಾನು ಈ ದೇಶ ಸಶಕ್ತವಾಗಿದೆ ಅಂತ ಹೇಳ್ತಾ ಇದ್ದಾಗೆಲ್ಲ ನಾವು ಬಹಳಷ್ಟು ಬಾರಿ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ. ಈಗ ಅಮೆರಿಕ ಸೇರಿದಾಗೆ ಯುರೋಪ್ ದೇಶಗಳು ಮತ್ತೆ ಬ್ರಿಟನ್ ಇಂಥ ದೇಶಗಳಲ್ಲಿ ನಮ್ಮ ದೇಶದ ವಿಜ್ಞಾನಿಗಳು, ನಮ್ಮ ದೇಶದ ತಂತ್ರಜ್ಞರು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ದೇಶದ ಆಯಕಟ್ಟಿನ ಸ್ಥಳಗಳಲ್ಲಿ ನಮ್ಮ ಭಾರತೀಯ ವಿಜ್ಞಾನಿಗಳು ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಷಯಗಳನ್ನ ನಾವು ಕೇಳ್ತಾ ಇರ್ತೀವಿ. ಹಾಗೇನೆ ಈ ವಿದೇಶದ ದೊಡ್ಡ ದೊಡ್ಡ ಕಂಪನಿಗಳು ಅವರ ಎಲ್ಲ ಒಂದು ವಿನ್ಯಾಸದ ಪ್ರಯೋಗಶಾಲೆ ಇರಬಹುದು, ಅವರ ಒಂದು ಪರೀಕ್ಷಾ ಕೇಂದ್ರವಿರ್ಬೋದು, ಅವರ ಒಂದು ಅಭಿವೃದ್ಧಿ ತಂತ್ರಜ್ಞಾನ ಅಭಿವೃದ್ಧಿ ಕೇಂದ್ರ ಇರ್ಬೋದು, ಅವುಗಳೆಲ್ಲನೂ ಭಾರತದಲ್ಲಿ ಸ್ಥಾಪಿಸ್ತಾ ಇದೆ. ಹಾಗೆ ಭಾರತ ಒಂದು ತಂತ್ರಜ್ಞಾನ ಶಕ್ತ ರಾಷ್ಟ್ರವಾಗಿ ಹೊಮ್ತಾ ಇದೆ. ಅದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ನಿರ್ಮಾಣವಾದ ಒಂದು ಸಂಪರ್ಕ ವ್ಯವಸ್ಥೆ, ಹಾಗೆ ಒಂದು ಸುರಕ್ಷವಾದ ಒಂದು ಎಲ್ಲೆಡೆ ಪಸರಿಸಿಕೊಂಡಿರುವಂತ ಒಂದು ಸಶಕ್ತವಾದ ಸಂಪರ್ಕ ಜಾಲ ನಮ್ಮ ದೇಶದಲ್ಲೇ ಈಗ ನಿರ್ಮಾಣಗೊಂಡಿದೆ. ಅದೆಲ್ಲವೂ ಕೂಡ ನಮ್ಮ ದೇಶದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ISRO ನಿರ್ಮಾಣ ಮಾಡಿರುವ ರಾಕೆಟ್ಗಳಿಂದ, ಅದು ನಿರ್ಮಾಣ ಮಾಡಿರುವಂತಹ ಉಪಗ್ರಹಗಳು ನಿರ್ದಿಷ್ಟ ಕಕ್ಷೆಯಲ್ಲಿ ಸೇರ್ಕೊಂಡು ನಮಗೆ ಇವತ್ತು ಬೇರೆ ದೇಶಗಳಿಂದ ಅತಿ ದೊಡ್ಡ ಮೊತ್ತದ ಬಿಸ್ನೆಸ್ ಕೂಡ ಬರ್ತಾ ಇದೆ. ಆಮೇಲೆ ಇಲ್ಲಿ ಒಂದು ಜಾಗತಿಕ ಲೆಕ್ಕಾಚಾರಗಳು ಇದೆ. ನಮ್ಮಲ್ಲಿ ಯಾವುದೇ ಒಂದು ತಂತ್ರಜ್ಞಾನ ಇಲ್ಲದೆ ಇದ್ದಾಗ ಬೇರೆ ದೇಶಗಳು ಆ ತಂತ್ರಜ್ಞಾನವನ್ನ ನಮ್ಮ ಹತ್ರ ಕೊಡೋದಿಲ್ಲ. ಯಾವಾಗ ನಾವು ಆ ತಂತ್ರಜ್ಞಾನದಲ್ಲಿ ಸಶಕ್ತರಾಗಿರ್ತಾವೋ ಆಗ ಬೇರೆ ದೇಶಗಳು ಕೂಡ ಅವರಲ್ಲಿರುವ ತಂತ್ರಜ್ಞಾನವನ್ನ ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಸಿದ್ಧವಾಗಿರುತ್ತೆ. ಅದನ್ನ ನಾವು ಈಗಾಗಲೇ ನೋಡಿರ್ಬೋದು. ಅದೊಂದು ಕ್ರಯೋಜೆನಿಕ್ ಎಂಜಿನ್ ಗೆ ಸಂಬಂಧಪಟ್ಟಿದ್ದಿರ್ಬೋದು, ಅಥವಾ ವಿಮಾನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಅಥವಾ ಒಂದು ಕ್ಷಿಪಣಿಗೆ ಸಂಬಂಧಪಟ್ಟಿದ್ದಿರ್ಬೋದು. ಹೀಗೆ ನಮ್ಮ ದೇಶ ಒಂದು ಸಶಕ್ತ ರಾಷ್ಟ್ರ ಆಗಿದೆ. ನಾನು ಆಗ್ಲೇ ಹೇಳಿದಾಗೆ ಹೋಮಿ ಬಾಬಾ ಮತ್ತೆ ವಿಕ್ರಮ್ ಸಾರಾಭಾಯ್ ಭಾರತದಲ್ಲಿ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಸಂಶೋಧನೆಗಳನ್ನ ಆರಂಭ ಮಾಡಿದ್ರು. ಅಯಸ್ಕಾಂತೀಯ ಭೂಮಧ್ಯ ರೇಖೆ ಅಂತಂದ್ರೆ ಅಯಸ್ಕಾಂತೀಯ ಬಲ ಸಮವಾಗಿರುವಂತ ಒಂದು ಈಕ್ವೆಟಾರ್ ಅದು ನಮ್ಮ ತುಂಬಾ ಈಕ್ವೆಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂತ ಏನ್ ಹೇಳ್ತೀವಿ, ತಿರುವನಂತಪುರದ ಒಂದು ಬೆಸ್ತರಹಳ್ಳಿ, ಅದರ ಮೂಲಕ ಹಾದು ಹೋಗತ್ತೆ ಅಂತ ಗೊತ್ತಿದ್ದ ಕಾರಣ ಅಲ್ಲಿ ಒಂದು ರಾಕೆಟ್ ಅನ್ನ ಉಡ್ಡಯನ ಕೇಂದ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಅಂದ್ಬಿಟ್ಟು ಹೋಮಿ ಜಹಂಗೀರ್ ಬಾಬಾ ಮತ್ತು ವಿಕ್ರಮ್ ಸಾರಾಭಾಯ್ ಯೋಚನೆ ಮಾಡಿದ್ರು. ಈ ಮ್ಯಾಗ್ನೆಟಿಕ್ ಈಕ್ವೆಟರ್ ಪಾಸ್ ಆಗುವಂತ ಒಂದು ಸ್ಥಳ. ಮೊದಲಿಗೆ ಅದು ಒಂದು ಕೆಲವು ಸೌಂಡಿಂಗ್ ರಾಕೆಟ್ಗಳು, ಹವಾಮಾನದ ಬೆಲೂನ್ ಅಂದ್ರೆ ವೆದರ್ ಬಲೂನ್ ಅಂತ ಹೇಳ್ತೀವ, ಅಂತದಕ್ಕೆ ಬೇಕಾಗಿರುವಂತ ಪೇಲೋಡ್ಗಳನ್ನ ಕಳಿಸ್ಬಿಟ್ಟು ನಮ್ಮ ವಾತಾವರಣದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಪರೀಕ್ಷೆಗಳನ್ನ ಮಾಡುವಂತ ಕೆಲಸ ಆರಂಭ ಆಯ್ತು. 1963 ನವೆಂಬರ್ 21 ಮೊದಲನೇ ಒಂದು ರಾಕೆಟ್ ಉಡ್ಡಯನ ಆಯ್ತು. ಅದು ಅಮೆರಿಕದ ಇಂದ ಕಡತಂದಿದ್ದ ರಾಕೆಟ್. ಅದಕ್ಕೆ ಬೇಕಾಗಿರೋ ಪೇಲೋಡ್ ಅನ್ನ ಫ್ರಾನ್ಸ್ ದೇಶದಿಂದ ತಗೊಂಡ್ಬಂದಾಗಿತ್ತು. ಹಾಗೆ ಅದಕ್ಕೆ ಬೇಕಾದ ಕಂಪ್ಯೂಟರ್ನ ರಷ್ಯಾ ದೇಶ ಕೊಟ್ಟಿತ್ತು. ಹಾಗೆ ಆ ಸಂದರ್ಭದಲ್ಲಿ ಎಲ್ಲ ಕೆಲಸಗಳು ನಡೀತಾ ಇರೋದನ್ನ ವೀಕ್ಷಣೆ ಮಾಡೋದಕ್ಕೆ ಹೆಲಿಕಾಪ್ಟರ್ ಕೂಡ ರಷ್ಯಾ ದೇಶ ಕೊಟ್ಟಿತ್ತು. ಹಾಗೆ ಬ್ರಿಟನ್, ರಷ್ಯಾ, ಅಮೆರಿಕ, ಈ ಫ್ರಾನ್ಸ್ ಈ ದೇಶಗಳಿಂದ ಸಹಕಾರದೊಂದಿಗೆ ಸಣ್ಣ ಮಟ್ಟದಲ್ಲಿ ಒಂದು ರಾಕೆಟ್ ಉಡ್ಡಯನ ಕೇಂದ್ರ ಆರಂಭ ಆಯಿತು. ಆ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕು, ಆ ಸಂದರ್ಭದಲ್ಲಿ ಆಗ್ಲೇ ಬೇರೆ ದೇಶಗಳು, ರಷ್ಯಾದ ಯೂರಿ ಗಾಗರಿನ್ ಬಾಹ್ಯಾಕಾಶಕ್ಕೆ ಒಂದು ಪ್ರಯಾಣ ಮಾಡಿಕೊಂಡು ಬಂದಿದ್ರು. ಆಮೇಲೆ ಚಂದ್ರನ ಹತ್ತ ನೌಕೆಗಳನ್ನು ಕಳಿಸೋದಕ್ಕೆ ಯೋಜನೆಗಳು ಆರಂಭ ಆಗಿತ್ತು. ಆಮೇಲೆ ಬಾಹ್ಯಾಕಾಶಕ್ಕೆ ಬೇರೆ ಬೇರೆ ಪ್ರಾಣಿಗಳನ್ನು ಕಳಿಸುವಂತ ಪ್ರಯೋಗಗಳು ನಡೆದಿತ್ತು. ಕೃತಕ ಉಪಗ್ರಹವನ್ನ ಉಡ್ಡಯನ ಮಾಡುವಂತ ಪ್ರಯತ್ನಗಳೆಲ್ಲ ನಡೆದಿತ್ತು. ಆ ಸಂದರ್ಭದಲ್ಲಿ ನಮ್ಮ ದೇಶ ಒಂದು ಸಣ್ಣದೊಂದು ರಾಕೆಟ್ ಅನ್ನ, ಅದು ಕಡತಂದ ರಾಕೆಟ್ ಅನ್ನ ಉಡ್ಡಯಿಸುವಂತ ಒಂದು ಆರಂಭಿಕ ಹಂತದಲ್ಲಿತ್ತು. ಈ ಮಾತನ್ನ ನಾನು ಯಾಕೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದ್ರೆ, ಆಗ ಇದ್ದ ಭಾರತದ ಪರಿಸ್ಥಿತಿ ಏನು ಅಂದ್ರೆ, ಒಂದು ಸಣ್ಣ ಮಗು ದೀಪಾವಳಿ ಸಂದರ್ಭದಲ್ಲಿ ಒಂದು ಪಟಾಕಿಯ ರಾಕೆಟ್ ಅನ್ನು ಹಾರಿಸೋ ಸಂಭ್ರಮ ಇರುತ್ತಲ್ಲ, ಆ ಸಂಭ್ರಮದಲ್ಲಿ ಇದ್ದಾಗ ಅಂತ ಒಂದು ದೇಶ ಈಗ ಒಂದು 70 ವರ್ಷಗಳ ನಂತರ, ನಾನು ಆಗ್ಲೇ ಹೆಸರಿಸಿದ ದೇಶ ಅಮೆರಿಕ ಇರ್ಬೋದು,
ಅಥವಾ ಫ್ರಾನ್ಸ್ ದೇಶ ಇರ್ಬೋದು, ಬ್ರಿಟನ್ ಇರ್ಬೋದು, ರಷ್ಯಾ ಇರ್ಬೋದು, ಆ ದೇಶಗಳ ಸರಿ ಸಮಾನವಾಗಿ ಭುಜಕ್ಕೆ ಭುಜ ತಾಗಿಸ್ಕೊಂಡು ಸಂವಾದ ನಡೆಸುವಂತ ಒಂದು ದೊಡ್ಡ ಒಂದು ಸ್ಥಾನವನ್ನ ಪಡೆದಿದೆ. ಅಂದ್ರೆ ಈಗ ಶಾಲೆಯಲ್ಲಿ ಈ ಕಲಿಸಿದ ಒಂದು ಉಪಾಧ್ಯಾಯರು ಇರ್ತಲ್ಲ, ಆ ಉಪಾಧ್ಯಾಯರ ಸರಿ ಸಮಾನಾಗಿ ವಿದ್ಯಾರ್ಥಿ ಬಂದು ನಿಲ್ಲುವಂತ ಒಂದು ಸಂದರ್ಭ. ಇದು ಸಣ್ಣ ಮಟ್ಟದಲ್ಲಿ ಮಾಡಿದ ಆರಂಭ ತುಂಬಾ ಒಂದು ಹಳ್ಳಿಯಲ್ಲಿ. ಆಗ ಮೊದಲನೇ ರಾಕೆಟ್ 21ನೇ ನವೆಂಬರ್ 1963 ಉಡ್ಡಯಣೆ ಆದಾಗ ಅಲ್ಲಿನ ಜನ ಒಂದು ವಿಚಲಿತರಾಗಿ ನೋಡ್ತಾ ಇರೋದು. ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಒಂದು ಸುದ್ದಿ ಕೂಡ ಪ್ರಕಟ ಆಗುತ್ತೆ, ಇಂಡಿಯಾ ಲಾಂಚಸ್ US ರಾಕೆಟ್ ಅಂತ ಅಂದ್ಬಿಟ್ಟು. ನಂತರದ ದಿನಗಳಲ್ಲಿ ಆ ಒಂದು ರಾಕೆಟ್ ಕೇಂದ್ರದಲ್ಲಿ ನೀವು ಇಲ್ಲಿ ನೋಡ್ತಾ ಇರುವಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ರಾಕೆಟ್ ನಿರ್ಮಾಣಕ್ಕೆ ಅದರ ಮುಖ್ಯಸ್ಥರಾಗಿದ್ರು. ಇವರು HGS ಮೂರ್ತಿ ಅಂತ ಅಂದ್ಬಿಟ್ಟು, ಇವರು HAL ನಲ್ಲಿದ್ದ ಇಂಜಿನಿಯರ್. ಈ ಒಂದು ತುಂಬಾ ಈಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ನ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ರು. ಇದು ಇವರು ವಿಕ್ರಮ್ ಸಾರಾಭಾಯ್ ಅವರು ಈ ನಮ್ಮ ಬಾಹ್ಯಾಕಾಶ ಪ್ರಯೋಗಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನ ಚಾಲನೆ ಕೊಟ್ಟರು. ಇಲ್ಲಿ ನೋಡ್ತಾ ಇರೋದು ಒಂದು ಯಂತ್ರ ಏನು ಅಂತಂದ್ರೆ, ಈ ಒಂದು ತುಂಬಾ ಈಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಲ್ಲೇ ಈ ಕಾಂಪೋಸಿಟ್ ಅಂತ ಹೇಳ್ತೀವಿ ನಾವು, ಈ ಸಮ್ಮಿಶ್ರ ವಸ್ತು ಅಂತ, ಅದರ ಎಳೆಯನ್ನ ತೆಗೆಯೋ ಒಂದು ಯಂತ್ರವನ್ನ ಅಲ್ಲಿನ ವಿಜ್ಞಾನಿಗಳೇ ರೂಪಿಸಿದ್ದು. ಈ ಯಂತ್ರವನ್ನ ರೂಪಿಸಿದವರು ಈಗ ಇಲ್ಲಿ ಸೈಕಲ್ ಜೊತೆಗೆ ರಾಕೆಟ್ ಫೋನ್ ಅನ್ನು ಹೊತ್ತು ಹೋಗ್ತಾ ಇದಾರಲ್ಲ, ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ. ಈ ಸೈಕಲ್ ಇಂದ ಸ್ವಲ್ಪ ದೂರ ನಿಂತಿರುವಂತ ಈ ವ್ಯಕ್ತಿ CR ಸತ್ಯ ಅಂತನವರು, ಇವರು ಕನ್ನಡಿಗರು. ಇವರು ಈ ಯಂತ್ರವನ್ನ ಈ ಟೆಕ್ಸ್ಟೈಲ್ ಮಿಲ್ಗಳಲ್ಲಿ ಬಳಸ್ತಾ ಇದ್ದ ಒಂದು ಹಳೆ ಯಂತ್ರವನ್ನ ತಗೊಂಡು ಈ ದೇಶದಲ್ಲಿ ಮೊದಲ ಬಾರಿಗೆ ಒಂದು ಕಾಂಪೋಸಿಟ್ ಯಾರ್ನ್ ಡ್ರಾಯಿಂಗ್ ಮಿಷಿನ್ ಅನ್ನ ನಿರ್ಮಾಣ ಮಾಡ್ತಾರೆ. ಆ ಯಂತ್ರದ ಕಾರ್ಯನಿರ್ವಹಣೆಯನ್ನ ಅಬ್ದುಲ್ ಕಲಾಂ ಅವರು ವಿಕ್ರಮ್ ಸಾರಾಭಾಯ್ ಅವರಿಗೆ ವಿವರಿಸ್ತಾ ಇರೋದು. ನಂತರದ ದಿನದಲ್ಲಿ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ಅವರು ಈ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಈ ಯಂತ್ರವನ್ನ ಇದನ್ನ ದೇಶಕ್ಕೆ ಸಮರ್ಪಿಸುವಂತ ಒಂದು ಕಾರ್ಯ ಕೂಡ ನಡೆಯುತ್ತೆ. ಆಗ ನಾನು ಹೇಳಿದೆ ಆರಂಭದ ದಿನಗಳಲ್ಲಿ ಒಂದು ಸೌಂಡಿಂಗ್ ರಾಕೆಟ್ ಅಂತ, ಅಂದ್ರೆ ಈ ವೆದರ್ ಸ್ಟಡೀಸ್ ಅಂತೇನು ಹೇಳ್ತೀವಿ, ಹವಾಮಾನದ ಬಗ್ಗೆ ಒಂದು ನಿಗಾ ವಹಿಸೋದು, ಅಲ್ಲಿ ಆಗುವ ಬದಲಾವಣೆಗಳನ್ನ ದಾಖಲು ಮಾಡುವಂತ ಒಂದು ಸಣ್ಣ ರಾಕೆಟ್ ನಿಂದ ಆರಂಭಗೊಂಡು ನಂತರ ನಮ್ಮ ದೇಶದಲ್ಲೇ ನಿರ್ಮಾಣವಾದ ಮೊದಲ ರಾಕೆಟ್ ಅದು ಸ್ಯಾಟಲೈಟ್ ಲಾಂಚ್ ವೆಹಿಕಲ್ SLV, ಆಮೇಲೆ ಅಡ್ವಾನ್ಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಆಮೇಲೆ PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, GSLV ಜಿಯೋ ಸ್ಟೇಷನರಿ ಲಾಂಚ್ ವೆಹಿಕಲ್, ಹಾಗೆ GSLV ಮಾರ್ಕ್. ಇದು ಯಾವ ಒಂದು ಹನುಮ ಲಂಘನ ಅಂತಂದ್ರೆ ಮುಂದಿನ ಸ್ಲೈಡ್ ಗಳಲ್ಲಿ ನಿಮ್ಗೆ ತೋರಿಸ್ತೀನಿ. ಆವಾಗ PSLV ಅದರ ಎತ್ತರ ಮತ್ತೆ ಅದರ ಗಾತ್ರಗಳಿಗೆ ಹೋಲಿಕೆ ಕೊಡಬೇಕು ಅಂತಂದ್ರೆ, ಒಂದು PSLV 245 ಅಂಬಾಸಡರ್ ಕಾರ್ನಷ್ಟು ತೂಕ, ಇದು 345 ಅಂಬಾಸಡರ್ ಅಷ್ಟು ತೂಕ GSLV. ಈಗ GSLV ಮಾರ್ಕ್ 3 ಅದನ್ನ ಬಾಹುಬಲಿ ಅಂತಾನೆ ನಮ್ಮ ಮಾಧ್ಯಮಗಳು ಅದನ್ನ ಗುರುತಿಸ್ತಾರೆ. ಅದು 525 ಅಂಬಾಸಡರ್ ಕಾರ್ಗಳಷ್ಟು ತೂಕ. ಆದ್ರೆ ಇಷ್ಟು ತೂಕ ಇರುವಂತ ಒಂದು ರಾಕೆಟ್ ಕೊನೆಗೆ ಹೊತ್ತೊಯ್ಯುವಂತ ಉಪಗ್ರಹದ ತೂಕ ಒಂದು 8 ಅಂಬಾಸಡರ್ ಕಾರ್ನ ತೂಕ. ನೀವು ಟನ್ಗಳ ಲೆಕ್ಕದಲ್ಲಿ ಹೇಳಬೇಕು ಅಂತಂದ್ರೆ ಇದು ಒಂದು 640 ಟನ್ ತೂಕದ ರಾಕೆಟ್ ನಿಮಗೆ 4 ಟನ್ ತೂಕದ ಒಂದು ಉಪಗ್ರಹವನ್ನ ಈ ಭೂಸ್ಥಿರ ಕಕ್ಷೆ ಅಂದ್ರೆ ಜಿಯೋಸಿಂಕ್ರನಸ್ ಆರ್ಬಿಟ್ ಅಂತ ಏನಿದೆಯಲ್ಲ, ಆ ಭೂಸ್ಥಿರ ಕಕ್ಷೆಗೆ 4 ಟನ್ ತೂಕದ ಒಂದು ಉಪಗ್ರಹ ತಗೊಂಡು ಹೋಗ್ಬೋದು. ಆದ್ರೆ ನೀವು ಇನ್ನೂ ಹೆಚ್ಚಿನ ದೂರಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ, ಉದಾಹರಣೆಗೆ ಈಗ ಚಂದ್ರಯಾನ ಇದೇ GSLV ಮಾರ್ಕ್ 3 ಅನ್ನೇ ಬಳಸಲಾಗಿತ್ತು. ಆಗ ಹೆಚ್ಚಿನ ದೂರ ತಗೊಂಡು ಹೋಗ್ಬೇಕು ಅಂದ್ರೆ ನೀವು ತಗೊಂಡೋಗೋ ಹೊರೆ ಕಡಿಮೆ ಆಗುತ್ತೆ. ಇಲ್ಲಿ ಈ ಒಂದು ಅನುಪಾತ ಇದೆಯಲ್ಲ, ಈ ಹೋಲಿಕೆ ನೋಡಿದ್ರೆ ನಿಮ್ಗೆ ಪ್ರತಿಶತ 90ರಷ್ಟು ತೂಕ ಅದು ಇಂಧನದ್ದೇ ಆಗಿರುತ್ತೆ. ಹಾಗಾಗಿ ನಮ್ಗೆ ಆ ಇಂಧನವನ್ನ ಕಡಿಮೆ ಬಳಸುವಂತ ಮತ್ತೆ ಹೆಚ್ಚು ಕಾರ್ಯಕ್ಷಮತೆಯ ಇಂಜಿನ್ಗಳ ನಿರ್ಮಾಣ ಒಂದು ದೊಡ್ಡ ಸವಾಲು. ಇದು ನಿಮಗೆ ಮತ್ತೆ ಸಂಖ್ಯೆಗಳಲ್ಲಿ ಕೊಡುವಂತ ಇದು 630 ಟನ್ ತೂಕದ GSLV ಮಾರ್ಕ್ 3 4000ದಿಂದ 5000 ಕಿಲೋಗ್ರಾಂ ತೂಕದ ಒಂದು ಉಪಗ್ರಹವನ್ನ ಜಿಯೋ ಟ್ರಾನ್ಸ್ಫರ್ ಆರ್ಬಿಟ್ ಅಂದ್ರೆ ಜಿಯೋ ಸಿಂಕ್ರನಸ್ ಆರ್ಬಿಟ್ ನ ಹಿಂದಿನ ಆರ್ಬಿಟ್ ಅಲ್ಲಿಗೆ ತಲುಪಿಸುವಂತ ಒಂದು ಸಾಮರ್ಥ್ಯವನ್ನ ಪಡೆದಿದೆ. ಆಮೇಲೆ ಈ PSLV ನಿಮ್ಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಇದರವರೆಗೂ ಒಂದು 52 ಉಡ್ಡಯಣೆಯನ್ನು ಮಾಡಿದೆ. ಈ ಜಗತ್ತಿನಲ್ಲಿ ಇದೊಂದು ದೊಡ್ಡ ದಾಖಲೆಯನ್ನ
ಸ್ಥಾಪನೆ ಮಾಡಿದೆ. 2 ಉಡ್ಡಯನೆಯನ್ನ ಬಿಟ್ರೆ ಉಳಿದ 50 ಉಡ್ಡಯನಗಳು ಕೂಡ ಸಫಲವಾಗಿದೆ. ಆ 2 ಉಡ್ಡಯನಗಳು ಕೂಡ ಸಣ್ಣ ತಾಂತ್ರಿಕ ತೊಂದರೆಯಿಂದ ಅದು ವೈಫಲ್ಯವನ್ನ ಕಂಡಿತ್ತು. ಇಂಥದೊಂದು ಈ ರಿಲೇಬಲ್ ರಿಲಿಟಿ ರೆಕಾರ್ಡ್ ಇದೆಯಲ್ಲ, ಅದು ಜಗತ್ತಿನ ಯಾವ ರಾಷ್ಟ್ರವೂ ಕೂಡ ಸಾಧಿಸಿಲ್ಲ. ಹಾಗೇನೆ ಈ ಉಪಗ್ರಹಗಳು ಬೇಕಾಯ್ತು. ನಾನಾಗ್ಲೇ ತೋರಿಸಿದೆ ಅಬ್ದುಲ್ ಕಲಾಂ ಅವರು. ಅದೇ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಕಲಿತಿದ್ದ ಪ್ರೊಫೆಸರ್ UR ರಾವ್ ಅವರು ಕೂಡ ವಿಕ್ರಮ್ ಸಾರಾಭಾಯ್ ಅವರ ಮೊದಲ PhD ಸ್ಟೂಡೆಂಟ್ ಅವರು ಅಮೆರಿಕದಲ್ಲಿ ಬೋಧನೆಯನ್ನ ಮಾಡ್ತಾ ಇದ್ರು. ವಿಕ್ರಮ್ ಸಾರಾಭಾಯ್ ಹಾಗೂ ಹೋಮಿ ಜಹಂಗೀರ್ ಬಾಬಾ ಅವರ ಆಹ್ವಾನದ ಮೇರೆಗೆ ಅವರು ಭಾರತಕ್ಕೆ ಬಂದು ಅವರಿಗೆ ಈ ಅಬ್ದುಲ್ ಕಲಾಂ ಅವರು ನಿರ್ಮಾಣ ಮಾಡ್ತಿದ್ದ ರಾಕೆಟ್ಗಳಿಗೆ ಪೇಲೋಡ್ಗಳು ಅಂದ್ರೆ ಉಪಗ್ರಹಗಳನ್ನ ಅಥವಾ ಎಕ್ಸ್ರೇ ಪೇಲೋಡ್ಗಳನ್ನ ನಿರ್ಮಾಣ ಮಾಡುವಂತ ಒಂದು ಜವಾಬ್ದಾರಿಯನ್ನ ವಹಿಸಲಾಯಿತು. ನಂತರ ವಿಕ್ರಮ್ ಸಾರಾಭಾಯ್ ಅವರ ನಿಧನದ ನಂತರ ಈ ಉಪಗ್ರಹ ನಿರ್ಮಾಣಗಳೆಲ್ಲವೂ ಬೆಂಗಳೂರಿಗೆ ವರ್ಗಾವಣೆ ಆಯಿತು. ಕಾರಣ ಏನು ಅಂತಂದ್ರೆ ವಿಕ್ರಮ್ ಸಾರಾಭಾಯ್ ಅವರ ನಿಧನರಾದ ನಂತರ ತೆರವಾದ ಸ್ಥಾನಕ್ಕೆ ಸತೀಶ್ ಧಾವನ್ ಅವರ ನೇಮಕ ಆಗಿತ್ತು. ಆಗ್ಲೇ JR ಲಕ್ಷ್ಮಣ್ ರಾಯರ ಪರಿಚಯದಲ್ಲಿ ನಿಮ್ಗೆ ಸತೀಶ್ ಧಾವನ್ ಅವರ ಚಿತ್ರ ಕೂಡ ನಿಮ್ಗೆ ಕಾಣಿಸಿರುತ್ತೆ. ಸತೀಶ್ ಧಾವನ್ ಅವರು ಭಾರತೀಯ ವಿಜ್ಞಾನ ಮಂದಿರ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ನಿರ್ದೇಶಕರು ಆಗಿದ್ರು. ಹಾಗಾಗಿ ಇಸ್ರೋ ಮುಖ್ಯಾಲಯ ಬೆಂಗಳೂರಿಗೆ ವರ್ಗಾವಣೆ ಆಯಿತು. ಈ ಪೀಣ್ಯದಲ್ಲಿರುವ ಕೈಗಾರಿಕಾ ಶೆಡ್ಗಳಲ್ಲಿ ಈ ಉಪಗ್ರಹ ನಿರ್ಮಾಣದ ಕಾರ್ಯ ಆರಂಭವಾಯಿತು. ಈ ಚಿತ್ರದ ಕೆಳಗಡೆ ಇರುವಂತ ಉಪಗ್ರಹ ಇದು ಆರ್ಯಭಟ, ನಂತರ ಭಾಸ್ಕರ, ಮತ್ತೆ ಮುಂದಿನ ದಿನಗಳಲ್ಲಿ ಅನೇಕ ಉಪಗ್ರಹಗಳನ್ನು ನಿರ್ಮಾಣ ಆಯಿತು. ಈ ಒಂದು ಚಿತ್ರ ನೀವು ಸಾಕಷ್ಟು ಕಂಡಿರ್ತೀರ, ಅದನ್ನು ನೋಡಿ ಬೇರೆ ಬೇರೆ ರೋಚಕ ಕಥೆಗಳನ್ನು ಕೇಳಿರ್ತಾರೆ. ಆದ್ರೆ ಇದಕ್ಕೆ ಹಿಂದೆ ಯಾವ ರೋಚಕತೆನೂ ಇಲ್ಲ. ಆ ಸಂದರ್ಭದಲ್ಲಿ ನಮ್ಗೆ ಸಾಗಣೆ ಮಾಡೋದಕ್ಕೆ ವಾಹನಗಳಿರ್ಲಿಲ್ಲ ಅನ್ನೋ ಅಥವಾ ಬಡತನ ಇತ್ತು ಅನ್ನೋದಕ್ಕಲ್ಲ. ಈ ಉಪಗ್ರಹಗಳನ್ನ ಈ ಕಂಪನಿಗಳನ್ನ ತಾಳ್ಕೊಳ್ಳುವಂತ ಶಕ್ತಿ ಎಷ್ಟಿದೆ, ಬಲ ಎಷ್ಟಿದೆ ಅಂತ ತಿಳ್ಕೊಳ್ಬೇಕು. ಅಂದ್ರೆ ಡ್ಯಾಂಪಿಂಗ್ ಟೆಸ್ಟ್ ಅಂತ ಮಾಡ್ತಾ ಇರ್ತಾರೆ. ಆ ಡ್ಯಾಂಪಿಂಗ್ ಟೆಸ್ಟ್ ಮಾಡೋಕೆ ಸುಲಭವಾಗಿದ್ದ ಏನು ಅಂತಂದ್ರೆ UR ರಾವ್ ಅವರು ಯೋಜನೆ ಮಾಡಿದ್ದೀನಿ. ಒಂದು ಎತ್ತಿನ ಗಾಡಿಯಲ್ಲಿ ಒಂದು ಕಚ್ಚಾ ರಸ್ತೆ ಮೇಲೆ ಉಪಗ್ರಹವನ್ನ ಇಟ್ಟು ತಗೊಂಡು ಹೋದಾಗ ಆ ರಸ್ತೆಯಲ್ಲಿ ಚಲಿಸುವಾಗ ಎಂತ ಕಂಪನಿಗಳನ್ನ ಅದನ್ನ ತಡ್ಕೊಳ್ಳುತ್ತೆ, ಆ ನಂತರ ಎಲೆಕ್ಟ್ರಾನಿಕ್ ಉಪಕರಣಗಳು ಕೆಲಸ ಮಾಡುತ್ತೋ ಅಲ್ವೋ ಅಂತ ನೋಡಿದ್ದು. ಅಂದ್ರೆ ಇಲ್ಲಿ ನಾನು ಏನ್ ತೋರ್ಸಕ್ಕೆ ಬರ್ತಾ ಇದ್ದೀನಿ ಅಂದ್ರೆ, ಒಂದು ಸೈಕಲ್ ಮೇಲೆ ರಾಕೆಟ್ ಫೋನ್ ಅನ್ನ ತಗೊಂಡೋಗೋದಾಗ್ಲಿ, ಅಥವಾ ಒಂದು ಟೆಕ್ಸ್ಟೈಲ್ ಮಿಲ್ಲಿನ ಡಿಸ್ಕಾರ್ಡೆಡ್ ಮೆಷಿನ್ ಇಂದ ಕಾಂಪೋಸಿಟ್ ಯಾರ್ನ ತೆಗೆಯುವಂತ ಯಂತ್ರವನ್ನಾಗ್ಲಿ, ಅಥವಾ ಒಂದು ಟೆಸ್ಟ್ ಫೆಸಿಲಿಟಿ ಅಂದ್ರೆ ಒಂದು ಡ್ಯಾಂಪಿಂಗ್ ಟೆಸ್ಟ್ ಫೆಸಿಲಿಟಿನ ಒಂದು ಎತ್ತಿನ ಗಾಡಿಯನ್ನು ಬಳಸೋದಾಗ್ಲಿ, ಇದೆಲ್ಲ ಇನೋವೇಟಿವ್ ಎಂಜಿನಿಯರಿಂಗ್. ಅಂದ್ರೆ ನಮ್ಮ ಭಾರತದಲ್ಲಿ ಅಲ್ಲಿ ಲಭ್ಯ ಇರುವಂತ ಸಾಧನ ಸಲಕರಣೆಗಳು ಮತ್ತೆ ಸೌಲಭ್ಯಗಳನ್ನೇ ಬಳಸಿಕೊಂಡು ಇಸ್ರೋ ಬೆಳೆದು ಬಂದ ಬಗೆ ಅಥವಾ ಬೆಳೆದು ಬಂದ ಒಂದು ದಾರಿಯನ್ನ ನಿಮ್ಗೆ ತೋರಿಸೋದಿಕ್ಕೆ ಈ ಚಿತ್ರಗಳನ್ನ ನಾನು ಬಳಸ್ಕೊಳ್ತಾ ಇದ್ದೀನಿ. 1962ರಲ್ಲಿ ಅದು ತುಂಬಾ ಈಕ್ವಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಆರಂಭವಾಯಿತು. 63 ನವೆಂಬರ್ 21 ಮೊದಲ ರಾಕೆಟ್ ಉಡ್ಡಯನ ಆಯಿತು. 69ರಲ್ಲಿ ISRO ಆರಂಭವಾಯಿತು. ಅದಾದ ನಂತರ ಇವತ್ತು ಭಾರತದ ಬಹುತೇಕ ರಾಜ್ಯಗಳಲ್ಲಿ ಇಸ್ರೋದ ಒಂದಲ್ಲ ಒಂದು ಕೇಂದ್ರ ಇದೆ. ಅದು ಒಂದು ದೊಡ್ಡ ವಿಜ್ಞಾನ ಸಂಸ್ಥೆಯಾಗಿ ಇವತ್ತು ರೂಪುಗೊಂಡು. ಈಗ ಕಳೆದ ವರ್ಷ ನಾವೆಲ್ಲ ಕೋವಿಡ್ ಸಂಕಷ್ಟದಲ್ಲಿ ಬಹಳಷ್ಟು ನಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಯಿತು. ಹಾಗಾಗಿ ನಿಮ್ಗೆ 2020ರಲ್ಲಿ ಅಷ್ಟು ದೊಡ್ಡ ಉಡ್ಡಯನಗಳು ನಡೆದಿಲ್ಲ. 2019-20 ಒಂದು ಉಡ್ಡಯನಗಳನ್ನು ನೋಡಿದ್ರೆ ಈಗ 1, 2, 3, 4, 5, 6, 7, 8 ಉಡ್ಡಯನಗಳಾಗಿದೆ. ಇಲ್ದಿದ್ರೆ ಪ್ರತಿ ವರ್ಷ ಒಂದು 10ರಿಂದ 12 ಯಶಸ್ವಿ ಉಡ್ಡಯನಗಳು ಆಗ್ತಾ ಇತ್ತು. ಇಲ್ಲಿ ರಿಸ್ಯಾಟ್ ಅನ್ನೋದು ರಡಾರ್ ಇಮೇಜಿಂಗ್ ಸ್ಯಾಟಲೈಟ್. ಇದು ಈ ಮೋಡದ ಮರೆ, ಧೂಳಿನ ಮರೆ, ಮಳೆ ಸುರಿತಿದ್ದಾಗಲೂ ಕೂಡ ಚಿತ್ರಗಳನ್ನ ಸ್ಪಷ್ಟವಾಗಿ ಸೆರೆ ಹಿಡಿಯುವಂಥದ್ದು. ಕಾರ್ಟೋಸ್ಯಾಟ್ ಕೂಡ ಅದೇ ಬಗೆಯ ಮತ್ತೊಂದು ಉಪಗ್ರಹ. ಆದ್ರೆ ಈಗ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸರ್ವಿಸ್ಗೂ ಬೇಕಾಗಿರುವಂತದ್ದು. ಆಮೇಲೆ ಚಂದ್ರಯಾನ, ಹಾಗೆ ಬೇರೆ ಬೇರೆ ಬಗೆಯ ಕಮ್ಯುನಿಕೇಶನ್ ಸ್ಯಾಟಲೈಟ್ಗಳು, ಆಮೇಲೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್, ಆಮೇಲೆ ಚಂದ್ರಯಾನ ಇದು, ಹೀಗೆ ಮೈಕ್ರೋವೇವ್ ಸ್ಯಾಟಲೈಟ್, ಹೀಗೆ ಬಗೆ ಬಗೆಯ ಒಂದು ಉಪಗ್ರಹಗಳನ್ನ ನಮ್ಮ ದೇಶದಲ್ಲಿ ನಿರ್ಮಾಣಿಕೊಳ್ಳುವಂತ ಒಂದು ಇದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಇಲ್ಲಿ ನಾನು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅಂತಂದ್ರೆ, ಇವತ್ತು ಜಗತ್ತಿನಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಸುರಕ್ಷವಾಗಿ ಉಪಗ್ರಹಗಳನ್ನು ಉಡ್ಡಯನ ಮಾಡ್ಕೊಡೋದಕ್ಕೆ ಭಾರತ ಒಂದು
ಪ್ರಬಲ ರಾಷ್ಟ್ರವಾಗಿ ನಿರ್ಮಾಣ ಆಗಿದೆ. ನೀವು ಹಿಂದೆ ಪತ್ರಿಕೆಗಳಲ್ಲಿ ಓದಿರ್ಬೋದು, ಒಂದೇ ಒಂದು ಉಡ್ಡಯನೆಯಲ್ಲಿ 107 ಉಪಗ್ರಹಗಳನ್ನ ಕೊಂಡೊಯ್ದು ಬೇರೆ ಬೇರೆ ಕಕ್ಷೆಗೆ ಅದನ್ನ ಉಡ್ಡಯನೆ ಮಾಡಿರುವಂತ ಸಾಧನೆ ಕೂಡ ನಮ್ಮ ದೇಶದಲ್ಲಿ ಮಾತ್ರ ಆಗಿದೆ. ಹಾಗೆ ಚಂದ್ರಯಾನ 1 ಅಥವಾ ಮಂಗಳಯಾನ 1 ಯೋಜನೆಯಲ್ಲಿ ಪ್ರಥಮ ಪ್ರಯತ್ನದಲ್ಲೇ ಯಶಸ್ಸು ಗಳಿಸಿದಂತ ರಾಷ್ಟ್ರ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಅದು ನಮ್ಮ ಭಾರತ ಮಾತ್ರ. ಆಮೇಲೆ ಇಸ್ರೋ ಉಪಗ್ರಹ ಸರಣಿನಲ್ಲಿ ನಮಗೆ ಮುಖ್ಯವಾಗಿ 2 ಅಥವಾ 3 ವಿಭಾಗಗಳನ್ನ ಮಾಡಬಹುದು. ಒಂದು ಈ ಇದಕ್ಕೆ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್, ಅಂದ್ರೆ ನಮ್ಮ ದೂರ ಸಂಪರ್ಕ ಅಂದ್ರೆ ಟೆಲಿಕಮ್ಯುನಿಕೇಶನ್, ನಮ್ಮ ಟೆಲಿಫೋನ್ಗಳಿರ್ಬೋದು, ಆಮೇಲೆ ಟೆಲಿವಿಷನ್ ಪ್ರಸಾರ ಇರ್ಬೋದು, ಆಮೇಲೆ ಹವಾಮಾನ ಸೇವೆಗಳಿಗೂ ಕೂಡ ಈ ಒಂದು ಜಿಯೋಸಿಂಕ್ರೋನಸ್ ಆರ್ಬಿಟ್ ಅಲ್ಲಿ, ಅಂದ್ರೆ ನೆಲದ ಮೇಲಿಂದ 36,500 ಕಿಲೋಮೀಟರ್ ಎತ್ತರದಲ್ಲಿ ಕಕ್ಷೆಯಲ್ಲಿ ಕೂಡಿಸುವಂಥದ್ದು. ಆಮೇಲೆ ಇನ್ನೊಂದು ಅಂದ್ರೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ ಅಥವಾ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್, ಅದು ಈ ಪೋಲಾರ್ ಸ್ಯಾಟಲೈಟ್, ಪೋಲಾರ್ ಆರ್ಬಿಟ್ ಅಲ್ಲಿ ಇರುತ್ತೆ. ಅಂದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ. ಇದು ಮೊದಲನೇದು ಸಮಭಾಜಕ ವೃತ್ತ, ಅಂದ್ರೆ ಈಕ್ವಟರ್ ಮೇಲೆ ಇರುವಂತ ಕಕ್ಷೆಯಲ್ಲಿ ಇರುವಂತದ್ದು. ಇದರಲ್ಲಿ ಕೂಡ ನಮ್ಮ ದೇಶ ಬಹಳಷ್ಟು ದೊಡ್ಡ ಸಾಧನೆಯನ್ನ ಮಾಡಿದೆ. ಇಡೀ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ದೂರ ಸಂವೇದಿ ಉಪಗ್ರಹ ಇದೆ. ಈಗ ದೂರ ಸಂಪರ್ಕ ಉಪಗ್ರಹ ಅಂತ ಅಂದಾಗ 25ಕ್ಕೂ ಹೆಚ್ಚು ಕಾರ್ಯನಿರತ ಉಪಗ್ರಹಗಳಿದೆ. ಈ ವರ್ಷ 2021ರಲ್ಲಿ ಮತ್ತಷ್ಟು ಉಪಗ್ರಹಗಳು ಇದಕ್ಕೆ ಸೇರ್ಕೊಳ್ಳುತ್ತೆ. ಹಾಗಾಗಿ ಈಗ ಇಡೀ ಏಷ್ಯಾ ಪೆಸಿಫಿಕ್ ಝೋನ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ದೂರ ಸಂಪರ್ಕ ಉಪಗ್ರಹಗಳು ನಮ್ಮಲ್ಲಿದೆ. ಹಾಗಾಗಿ ಇವತ್ತು ನಮಗೆ ಕಮ್ಯುನಿಕೇಶನ್ ತುಂಬಾ ಅಗ್ಗವಾಗಿದೆ, ಸುರಕ್ಷವಾಗಿದೆ, ಮತ್ತೆ ಸುಲಭ ಲಭ್ಯವಾಗಿದೆ. ಇಡೀ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಇಷ್ಟು ಅಗ್ಗವಾಗಿ, ಇಷ್ಟು ಸುರಕ್ಷವಾಗಿ, ಇಷ್ಟು ಉತ್ತಮವಾದ ಸಂಪರ್ಕ ವ್ಯವಸ್ಥೆ ಇಲ್ಲ. ಆಮೇಲೆ 200ಕ್ಕೂ ಹೆಚ್ಚು ಟ್ರಾನ್ಸ್ಪಾಂಡರ್ಗಳಿದೆ. ಬೇರೆ ಬೇರೆ ಬ್ಯಾಂಡ್ ವಿಡ್ತ್ ಅಲ್ಲಿ ಬಹಳಷ್ಟು ಸೇವೆಗಳನ್ನ ಕೊಡುತ್ತೆ. ಇಲ್ಲಿ ಅದನ್ನ ಟೆಲಿಕಮ್ಯುನಿಕೇಶನ್ ಆಗ್ಲಿ ಹೇಳಿದೆ, ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ ಹೇಳಿದೆ, ಆಮೇಲೆ ಹವಾಮಾನ ಮುನ್ಸೂಚನೆ, ವೆದರ್ ಫೋರ್ಕಾಸ್ಟಿಂಗು, ಆಮೇಲೆ ನ್ಯಾಚುರಲ್ ಡಿಸಾಸ್ಟರ್ ವಾರ್ನಿಂಗು, ಅದು ಒಂದು ಈ ಚಂಡಮಾರುತ ಬರ್ತಾ ಇರ್ಬೋದು, ಅಥವಾ ಮತ್ತೇನಾದ್ರು ಈ ಹವಾಮಾನದಲ್ಲಿ ವಿಪರೀತ ಬದಲಾವಣೆ ಆಗುವಂಥದ್ದು ಇರ್ಬೋದು. ಆಮೇಲೆ ಸರ್ಚ್ ಅಂಡ್ ರೆಸ್ಕ್ಯೂ, ಯಾರು ತಪ್ಪಿಸ್ಕೊಂಡ್ರೆ, ಯಾವ್ದೋ ವಿಮಾನ ತಪ್ಪಿಸ್ಕೊಂಡ್ರೆ, ಅಥವಾ ಎವರೆಸ್ಟ್ ಪರ್ವತಾರೋಹಣಕ್ಕೆ ಹೋಗಿದ್ದ ಯಾತ್ರಿಗಳು ಯಾರು ತಪ್ಪಿಸ್ಕೊಂಡ್ರೆ ಅವ್ರನ್ನ ಹುಡುಕಿ ಅವ್ರನ್ನ ರಕ್ಷಣೆ ಮಾಡೋ ಕಾರ್ಯಗಳಿಗೆಲ್ಲ ಬಳಸುತ್ತೆ. ಇದು ವಿವಿಧ ರೂಪದ, ವಿವಿಧ ಬಗೆಯ ಉಪಗ್ರಹಗಳ ಚಿತ್ರ. ಇದರಲ್ಲಿ ದೂರ ಸಂಪರ್ಕ ವ್ಯವಸ್ಥೆ ಉಪಯೋಗ, ಪ್ರಸಾರ ಮಾಧ್ಯಮ, ಹವಾಮಾನ, ಬೇರೆ ಈಗ ನಮ್ಮ ಮಿಲಿಟರಿ ಸೇರಿದ ಹಾಗೆ ಬೇರೆ ಬೇರೆ ನಮ್ಮ ಕೆಲಸಕ್ಕೆ ಬೇಕಾಗುವಂಥದ್ದು, ಆಮೇಲೆ ಬೇರೆ ಬೇರೆ ಧ್ವನಿ ಸಂಕೇತಗಳು ಇದು ಮಾಡೋದಕ್ಕೆ, ಸರ್ಕಾರದ ಕಾರ್ಯಗಳ ಇದಕ್ಕೆ, ಆಮೇಲೆ ಟೆಲಿಮೆಡಿಸನ್, ಟೆಲಿ ಎಜುಕೇಶನ್, ಮತ್ತೆ ಎಮರ್ಜೆನ್ಸಿ ಕಮ್ಯುನಿಕೇಶನ್, ಇದಕ್ಕೆಲ್ಲವೂ ಈ ವ್ಯವಸ್ಥೆ ಉಪಯೋಗಕ್ಕೆ ಬರುತ್ತೆ. ಆಮೇಲೆ ದೂರ ಸಂವೇದಿ ಅಂತ ಹೇಳಿದ್ರೆ ರಿಮೋಟ್ ಸೆನ್ಸಿಂಗು, ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಉಪಗ್ರಹಗಳು ನಮ್ಮಲ್ಲೇ ಇದೆ. ಇವತ್ತು ಜಗತ್ತಿನ ಯಾವುದೇ ರಾಷ್ಟ್ರ ಇರ್ಬೋದು, ಅದು ಅಮೆರಿಕ, ಜಪಾನು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫ್ರಾನ್ಸ್, ಬ್ರಿಟನ್, ನೀವು ಯಾವುದೇ ಒಂದು ದೇಶ ಹೇಳಿ, ಆ ದೇಶ ನಮ್ಮ ದೇಶದ ಉಪಗ್ರಹಗಳಿಂದ ತೆಗೆದ ಚಿತ್ರಗಳನ್ನ ಖರೀದಿ ಮಾಡ್ತಾ ಇದೆ. ಅಂದ್ರೆ ನಮ್ಮಲ್ಲಿ 2 ತಂತ್ರಜ್ಞಾನ ಇಲ್ಲಿ ಬೆಳೆದು ಬಂದಿದೆ. ಒಂದು ಚಿತ್ರಗಳನ್ನ ತೆಗೆಯೋದು ದೂರ ಸಂವೇದಿ ಉಪಗ್ರಹಗಳ ಮೂಲಕ, ಅದಕ್ಕೆ ಬೇಕಾಗೋ ಕ್ಯಾಮೆರಾಗಳ ನಿರ್ಮಾಣ, ಅದೆಲ್ಲದಲ್ಲಿ ನಾವು ಪರಿಣತಿಯನ್ನು ಸಾಧಿಸೋದ್ರ ಜೊತೆಗೆ ತೆಗೆದ ಚಿತ್ರಗಳ ವಿಶ್ಲೇಷಣೆ ಮತ್ತು ಸಂಸ್ಕರಣೆ ಮಾಡೋದ್ರಲ್ಲಿ ನಾವು ಉತ್ತಮ ಜ್ಞಾನವನ್ನ ಪಡೆದಿದ್ದೀವಿ. ಹಾಗಾಗಿ ನಮ್ಮ ಉಪಗ್ರಹಗಳ ತೆಗೆದ ಚಿತ್ರಕ್ಕೆ ಅತ್ಯುನ್ನತ ಮಟ್ಟದ ಬೇಡಿಕೆ ಇದೆ. ಇದು ಇಲ್ಲಿ ಸದ್ಯಕ್ಕೆ ಕಾರ್ಯಾಚರಣೆಯಲ್ಲಿರುವ ಈ ದೂರ ಸಂವೇದಿ ಉಪಗ್ರಹಗಳಲ್ಲೂ ಇದರಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಕಲ್ಪನಾ ಉಪಗ್ರಹ ಅಥವಾ ಮೆಗಾಟ್ರಾಪಿಕ್ಸ್ ಉಪಗ್ರಹ ತೆಗೆದ ಚಿತ್ರಗಳು ನಮ್ಮ ಮೋಡಗಳ ಚಲನೆಯನ್ನು ಗುರುತಿಸೋದಾಗ್ಲಿ, ಮಳೆ ಬರೋ ಬಗ್ಗೆ ಮುನ್ಸೂಚನೆ ಇರುವುದು, ಅದ್ರ ಬಗ್ಗೆ ಎಲ್ಲ ನಾವು ವಿಷಯಗಳನ್ನ ನಾವು ತಿಳಿತಾ ಇರ್ತೀವಿ. ಆಮೇಲೆ ಇದ್ರ ಜೊತೆಗೆ ನಾವು ಈಗ ಗ್ರೌಂಡ್ ವಾಟರ್ ಎಲ್ಲೆಲ್ಲಿದೆ ಅಂತ ಗುರುತಿಸೋದಾಗ್ಲಿ, ಅಥವಾ ಬ್ಯಾರನ್ ಲ್ಯಾಂಡ್ ಯಾವ್ದಾವ್ದು ಅಂತ ಗುರುತಿಸೋದಾಗ್ಲಿ, ಎಲ್ಲಿ ಬೆಳೆ ಬೆಳೀತಾ ಇದೆ, ಎಲ್ಲಿ ಡ್ರೈ ಲ್ಯಾಂಡ್ ಇದೆ, ಎಲ್ಲಿ ವೆಟ್ ಲ್ಯಾಂಡ್ ಇದೆ, ಎಲ್ಲಿ ಬ್ಯಾರನ್ ಲ್ಯಾಂಡ್ ಇದೆ ಅಂತ ಗುರುತಿಸೋದು. ಆಮೇಲೆ ಇದು ಗ್ಲೇಷಿಯರ್ ಮೂವ್ಮೆಂಟ್ಸು, ಎಲ್ಲಿ ಅವಲಾಂಚ್ ಗಳಾಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ. ಆಮೇಲೆ ಸಿ ಕೋಸ್ಟ್ ಅಲ್ಲಿ ಏನ್ ನಡೀತಾ ಇದೆ,
ಪ್ರವಾಹ ಬರ್ತಾ ಇದೆಯಾ, ಮೀನುಗಾರರಿಗೆ ಮುನ್ಸೂಚನೆ ಕೊಡ್ಬೋದಾ, ಆಮೇಲೆ ಫಸಲ್ ಅಂತ ಒಂದು ಉತ್ತಮ ಯೋಜನೆ ಇದೆ. ಅದ್ರ ಮೂಲಕ ನಮ್ಮ ಬೆಳೆ ಎಷ್ಟು ಈ ವರ್ಷ ಅಂತ ಅಂದಾಜು ಮಾಡಬಹುದು ಮುನ್ಸೂಚನೆಯಾಗಿ. ಹಿಂದೆ ಎಲ್ಲ ಏನಾಗ್ತಾ ಇತ್ತು ಅಂದ್ರೆ ಈ ಸರ್ವೇಯರ್ ಗಳಿರ್ತಾ ಇದ್ರು, ತಹಶೀಲ್ದಾರ್ ಕೊಡುವಂತ ಮಾಹಿತಿಯ ಆಧಾರದ ಮೇಲೆ ಈ ವರ್ಷ ಈ ಒಂದು ಹಳ್ಳಿನಲ್ಲಿ ಇಷ್ಟು ಟನ್ ಭತ್ತ ಬೆಳೀತು, ಇಷ್ಟು ಟನ್ ಗೋಧಿ ಬೆಳೀತು ಅಂತ ಅಥವಾ ಇಷ್ಟು ಟನ್ ತೊಗರಿ ಬೆಳೆ ಬೆಳೀತು ಅಂತ ಅದರದೆಲ್ಲ ಅಂದಾಜು ವೆಚ್ಚನೆಲ್ಲ ಕ್ರೋಢೀಕರಿಸೋಷ್ಟೊತ್ತಿಗೆ ನಿಮ್ಗೆ ಬೆಳೆ ಬಂದ್ ಆಗೋಗ್ತಾ ಇತ್ತು. ಆವಾಗ ನಮ್ಮ ಬೆಳೆ ಅಂದಾಜ್ ಸಿಗ್ತಾ ಇರಲಿಲ್ಲ, ಏರ್ಪೇರ್ ಆಗ್ತಾ ಇತ್ತು. ಯಾವ ಬೆಳೆಯನ್ನ ಆಮದು ಮಾಡ್ಕೊಳ್ಬೇಕು ಅಥವಾ ಯಾವ ಬೆಳೆಯನ್ನ ರಫ್ತು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಇವಾಗ ನಿಮ್ಗೆ ಒಂದು ಮಾರ್ಚ್, ಏಪ್ರಿಲ್, ಮೇ ನಲ್ಲಿ ಬರುವಂತ ಬೆಳೆನ ಡಿಸೆಂಬರ್ ಅಷ್ಟೊತ್ತಿಗೆ ನಿಮ್ಗೆ ಒಂದು ಅಂದಾಜ್ ಸಿಕ್ಕಿರುತ್ತೆ ಎಷ್ಟು ಟನ್ ಆಹಾರವನ್ನ ಬೆಳಿತೀವಿ, ಅದು ನಮ್ಮ ದೇಶದ ಜನರಿಗೆ ಸಾಕಾಗತ್ತಾ ಅಥವಾ ಹೆಚ್ಚುವರಿ ಆಗಿದ್ರೆ ಅದನ್ನ ರಫ್ತು ಮಾಡಬಹುದಾ, ಮೊದಲೇ ಈಗ್ಲೇ ಅದು ರಫ್ತಿಗೆ ವ್ಯವಸ್ಥೆ ಮಾಡಬಹುದಾ, ಅಥವಾ ಆಮದು ಮಾಡ್ಕೊಳ್ಬೇಕಾದ್ರೆ ಈಗ್ಲಿಂದನೇ ನಾವು ಅದಕ್ಕೆ ಪೂರ್ವಭಾವಿ ತಯಾರಿ ಮಾಡ್ಕೊಳ್ಬೇಕಾ ಅನ್ನೋದೆಲ್ಲ ಗೊತ್ತಾಗುತ್ತೆ. ಇದು ಬೇರೆ ಬೇರೆ ದೂರ ಸಂವೇದಿ ಉಪಗ್ರಹಗಳು. ಇದು ನಿಮ್ಗೆ ಅದು ಕೆಲಸ ಮಾಡೋದು ಬಗ್ಗೆ ಹೇಗೆ ಅಂದ್ರೆ, ಈಗ ಮ್ಯಾಗ್ನೆಟಿಕ್ ವೇವ್ಸ್, ಅದನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅದು ಬೇರೆ ಬೇರೆ ಬಗೆಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಬಳಸಿ ಅದು ಪ್ರತಿಫಲನ ಮಾಡುತ್ತಲ್ಲ, ಅದನ್ನ ರಿಫ್ಲೆಕ್ಟೆಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಮೂಲಕ ನೀವು ಯಾವ ವಸ್ತು ಎಲ್ಲಿ ಅಂತ ತಿಳ್ಕೊಳ್ಬಹುದು. ಅದು ನೀರಿದ್ಯಾ ಅಥವಾ ಜೌಗು ಪ್ರದೇಶನ ಅಥವಾ ಗಿಡ ಮರಗಳಿದ್ಯಾ ಅಥವಾ ಇನ್ನೇನಾದ್ರು ಖಾಲಿ ಜಾಗ ಇದೆಯಾ ಅನ್ನೋದನ್ನ ರಿಫ್ಲೆಕ್ಟ್ ಆಗಿರೋ ವೇವ್ಸ್ ಅನ್ನ ದಾಖಲಿಸೋದ್ ಮೂಲಕ ತಿಳ್ಕೊಳ್ತಾರೆ. ಇದು ಮೊದಲ ಆರಂಭ ಆಗಿದ್ದೇನು ಅಂತಂದ್ರೆ, ಈಗ ತೆಂಗಿನ ಮರಗಳಿಗೆ ಹಿಡಿಯುವಂತ ರೂಟ್ ವಿಲ್ಟ್ ಅಂತ ಒಂದು ರೋಗ ಇರ್ತಾ ಇತ್ತು. ಅದನ್ನ ಇನ್ಫ್ರಾರೆಡ್ ಚಿತ್ರ ತೆಗಿಬೇಕು ಅಂತ ಕ್ಯಾಮರಾ ಇಟ್ಕೊಂಡು ಹೆಲಿಕಾಪ್ಟರ್ ಮೂಲಕ ಅದು ಚಿತ್ರಗಳನ್ನ ತೆಗೆದು ಅದನ್ನ ವಿಶ್ಲೇಷಣೆ ಮಾಡೋ ಒಂದು ಅನುಭವದಿಂದ ನಂತರದ ದಿನಗಳಲ್ಲಿ ಒಂದು ಉಪಗ್ರಹಗಳ ಮೂಲಕ ಕೂಡ ಯಾಕೆ ಈ ಚಿತ್ರಗಳನ್ನ ತೆಗಿಬಾರ್ದು ಅಂತ ಆರಂಭ ಮಾಡಿಕೊಂಡು ಯಾವುದೇ ವಿದೇಶಿ ತಂತ್ರಜ್ಞಾನದ ನೆರವಿಲ್ಲದೆ ನಮ್ಮ ದೇಶದಲ್ಲೇ ಒಂದು ಸ್ವದೇಶಿ ತಂತ್ರಜ್ಞಾನದ ನೆರವಿಂದ ಮಾಡ್ಬೋದು. ಇವತ್ತು ನಮ್ಮ ಒಂದು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ನ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ 0.5 ಮೀಟರ್ ರೆಸಲ್ಯೂಷನ್, ಅಂದ್ರೆ ನೆಲದ ಮೇಲೆ ಇರುವಂತ 50 ಸೆಂಟಿಮೀಟರ್ ಉದ್ದ 50 ಸೆಂಟಿಮೀಟರ್ ಅಗಲದ ಒಂದು ವಸ್ತುವನ್ನ ಸ್ಪಷ್ಟವಾಗಿ ಗುರುತಿಸಬಹುದು. ಸದ್ಯಕ್ಕೆ ಈ ಒಂದು ಮಟ್ಟದ ನಿಖರತೆ ಹೊಂದಿರುವ ಚಿತ್ರಗಳು ಬಹಳ ರಾಷ್ಟ್ರಗಳು ತೆಗೆಯಕ್ ಸಾಧ್ಯ ಇಲ್ಲ. ನಮ್ಮ ದೇಶ ಅದನ್ನ ತೆಗೆಯಕ್ಕೆ ಇದು ಆರಂಭದಲ್ಲಿ 1 ಕಿಲೋಮೀಟರ್ ನಿಖರತೆಯ ಚಿತ್ರಗಳನ್ನು ತೆಗಿತಾ ಇದ್ವಿ. ಈಗ 0.5 ಮೀಟರ್ ತನಕ ಬಂದಿದ್ವಿ. 0.1 ಮೀಟರ್ ಒಂದು ಸಾಮರ್ಥ್ಯವನ್ನು ಪಡೆಯುವಂತ ಒಂದು ಕೆಲಸವನ್ನ ಈಗಾಗಲೇ ಆರಂಭ ಮಾಡಿದೆ ಇಸ್ರೋ ಸಂಸ್ಥೆ. ಇದು ಬೇರೆ ಬೇರೆ ಚಿತ್ರಗಳು ಇದರಲ್ಲಿ ತೆಗೆದಿರೋದು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಮೂಲಕ. ಇದು ಬೆಂಗಳೂರಿನದೇ ಒಂದು ಚಿತ್ರ. ಆಮೇಲೆ ಈ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅಲ್ಲಿ ಏನು ಒಂದು ಅನುಕೂಲ ಅಂತಂದ್ರೆ, ಯಾವುದೇ ಒಂದು ನಿರ್ದಿಷ್ಟ ಸ್ಥಳವನ್ನ ಚಿತ್ರಗಳನ್ನ ತೆಗಿತಾ ಇದ್ರೆ ಅಲ್ಲಿ ಆಗುವ ಬದಲಾವಣೆಗಳು ಗುರುತಿಸೋದು. ಇದು ಉದಾಹರಣೆಗೆ ಒಂದು ಬಳ್ಳಾರಿಯ ಒಂದು ಚಿತ್ರ. ಇಲ್ಲಿ ಕೆಂಪುಗೆ ಕಾಣಿಸ್ತಾ ಇರೋದೆಲ್ಲ ಹಸಿರಿರುವಂತ ಪ್ರದೇಶ. ಇದರೊಳಗೆ ನಮ್ಮ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅಲ್ಲಿ ಅದು ಕೆಂಪಾಗಿ ಗುರುತಾಗುತ್ತೆ, ಹಸಿರು. ಅಂದ್ರೆ ಈ 2000ನೇ ಇಸ್ವಿ ಡಿಸೆಂಬರ್ ನಲ್ಲಿ ಈ ಹಸಿರಿನ ಪ್ರದೇಶ ಎಷ್ಟಿತ್ತು ಅಂತ ಇಲ್ಲಿ ನಿಮ್ಗೆ ಗೊತ್ತಾಗತ್ತೆ. 2006 ಹಸಿರಿನ ಪ್ರದೇಶ ಕಣ್ಮರೆ ಆಗುತ್ತೆ. 2011ರಲ್ಲಿ ಮತ್ತಷ್ಟು ಕಣ್ಮರೆ ಆಗುತ್ತೆ. ಈಗ ಒಂದು ಉತ್ತಮವಾದ ಒಂದು ಬೆಳವಣಿಗೆ ಅಂತಂದ್ರೆ, ಈಗಿನ ಚಿತ್ರ ನನಗೆ ತಕ್ಷಣಕ್ಕೆ ಸಿಗ್ಲಿಲ್ಲ, ಅಲ್ಲಿ ಮತ್ತೆ ಇಲ್ಲಿ ಹಸಿರು ಚಿಗುರ್ತಾ ಇದೆ ಈ ನಿರ್ದಿಷ್ಟ ಪ್ರದೇಶದಲ್ಲಿ. ಈ ಬಳ್ಳಾರಿಯಲ್ಲಿ ಗಣಿಗಾರಿಕೆ ನಡೀತಾ ಇದ್ದದ್ದು, ಆ ಸಂದರ್ಭದ ವಿಷಯಗಳೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಹಾಗೇನೆ ಇದು ನಗರ ಒಂದು ಅಭಿವೃದ್ಧಿ ಆಗ್ತಾ ಇದ್ದಾಗೆ ನಗರ ಯೋಜನೆಗಳಿಗೆ ಬೇಕಾದಂತ ಕೆಲಸಗಳಿಗೂ ಕೂಡ ಈ ಒಂದು ನಮ್ಮ ಕಾರ್ಟೋಸ್ಯಾಟ್ ತೆಗೆದ ಚಿತ್ರಗಳು ಬಳಕೆ ಆಗುತ್ತೆ. ಇದು ಬೆಂಗಳೂರು, ಹೈದರಾಬಾದ್, ರಾಂಚಿ. ಆಮೇಲೆ ಈ ಓಷನ್ ಸ್ಯಾಟ್ ಅಂತಿದೆ, ಸಾಗರದಲ್ಲಿ ನಡೆಯುವಂತ ಬದಲಾವಣೆಗಳು, ಚಲನೆಗಳನ್ನ ಮೊದಲೇ ಗುರುತಿಸೋದು. ಇದು ಮೀನುಗಾರರಿಗೆ ಅವರ ಸುರಕ್ಷೆ ಅಷ್ಟೇ ಅಲ್ಲ, ಯಾವ ಪ್ರದೇಶದಲ್ಲಿ ಅವರಿಗೆ ಹೆಚ್ಚಿನ ಸಂಖ್ಯೆಯ ಮೀನು ಸಿಗತ್ತೆ ಅಂತ. ಅಂದ್ರೆ ಈಗ ಅಲ್ಲಿ ಕ್ಲೋರೋಫಿಲ್ ಜಾಸ್ತಿ ಇರುತ್ತೋ ಅಲ್ಲಿ ಮೀನುಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಯಾಕಂತ ಆಹಾರವನ್ನು ಹುಡ್ಕೊಂಡು ಬರೋದು. ಆ ಒಂದು ವರ್ಣ ಬದಲಾವಣೆಯನ್ನ ಉಪಗ್ರಹ ತಾನು 720 ಕಿಲೋಮೀಟರ್ ಎತ್ತರದಿಂದನೇ ಅದನ್ನ ಗುರುತಿಸ್ಬಿಟ್ಟು ಯಾವ ಪ್ರದೇಶದಲ್ಲಿ ಎಷ್ಟು ಮೀನಿದೆ ಅಂತ, ಅಂದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಸೌಲಭ್ಯ ಈಗ ಇದೆ ಅಂತಂದ್ರೆ,
ಯಾವ ಕಡಲ ತೀರಕ್ಕೆ ಹೋಗಿ ಅವರು ಮೀನನ್ನ ಹಿಡಿದು ಯಾವ ಕಡಲ ತೀರ ಅಥವಾ ಮತ್ಯಾವ ಮಾರುಕಟ್ಟೆಯಲ್ಲಿ ಅದಕ್ಕೆ ಉತ್ತಮ ಬೆಲೆ ಇದೆ ತಿಳ್ಕೊಂಡು ಅವರು ಅಲ್ಲಿಂದನೇ ಸಾಗರ ಮಾರ್ಗವಾಗಿ ಆ ಒಂದು ಮಾರುಕಟ್ಟೆಗೆ ಹೋಗ್ಬೋದು. ಉದಾಹರಣೆಗೆ ಮಂಗಳೂರಿನಲ್ಲಿ ಮೀನು ಹಿಡಿದ ಬೆಸ್ತರು ಕೊಚ್ಚಿಯಲ್ಲಿ ಅದರ ಬೆಲೆ ಜಾಸ್ತಿ ಆದ್ರೆ ಕೊಚ್ಚಿಗೆ ಹೋಗ್ಬೋದು, ಅಥವಾ ಅವರು ಗೋವಾ ಕಡೆಗೆ ಕೂಡ ಹೋಗ್ಬೋದು. ಆ ರೀತಿ ಒಂದು ಸೌಲಭ್ಯಗಳು ಕೂಡ ಇದೆ. ಅದೆಲ್ಲವೂ ಅವ್ರಿಗೆ ಮೊಬೈಲ್ ಫೋನ್ ಮೂಲಕವೇ ಮಾಹಿತಿಗಳೆಲ್ಲ ಸಿಗುತ್ತೆ. ನಾನಾಗ್ಲೇ ಹೇಳಿದೆ ರಿಸ್ಯಾಟ್ ಅಂತ, ರೆಡಾರ್ ಇಮೇಜಿಂಗ್ ಸ್ಯಾಟಲೈಟ್. ಈ ವಿಷಯದಲ್ಲಿ ಕೂಡ ನಮ್ಮ ದೇಶ ಉತ್ತಮ ಪರಿಣಿತಿ, ನಮ್ಮ ದೇಶದಲ್ಲೇ ಅಭಿವೃದ್ಧಿ ಮಾಡಿದ ಈ ಉಪಗ್ರಹ ಇದು ನಮ್ಮ ಎಷ್ಟೋ ಮಿಲಿಟರಿ ಕೆಲಸಕ್ಕೆ ಸಂಬಂಧಪಟ್ಟ ಉಪಗ್ರಹಗಳಿಗೂ ಕೂಡ ಇದು ಬಳಕೆ ಆಗುತ್ತೆ. ಇದು ಬೇರೆ ಯಾವ ದೇಶವೂ ಕೂಡ ಈ ತಂತ್ರಜ್ಞಾನವನ್ನು ಮತ್ತೊಂದು ದೇಶಕ್ಕೆ ಕೊಡೋದಿಲ್ಲ. ಇದು ನಾನಾಗ್ಲೇ ಹೇಳಿದೆ ಬೇರೆ ಬೇರೆ ದೇಶ. ನನ್ನ ಹತ್ರ ಬಹಳಷ್ಟು ಚಿತ್ರಗಳಿದೆ, ಅದ್ರ ಒಂದೆರಡು ಮೂರು ಮಾತ್ರ ತೋರಿಸ್ತೀನಿ. ಈಗ ಇಂಡೋನೇಷ್ಯಾದ ಒಂದು ಕಡೆ ಎಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿದ್ದು ಅದರದ್ದು ಚಿತ್ರ, ಅಥವಾ ಇದು ಅಮೆರಿಕದ ಡೆನ್ವರ್, ಕೊಲರೆಡೋದಲ್ಲಿರುವ ಡೆನ್ವರ್ನ ಒಂದು ಚಿತ್ರ, ಇದು ಟರ್ಕಿಯ ಒಂದು ಅಂಕಾರದ ಚಿತ್ರ. ಹೀಗೆ ಬಹಳಷ್ಟು ದೇಶಗಳು ಅವ್ರಿಗೆ ಬೇಕಾದ ನಿರ್ದಿಷ್ಟ ಪ್ರದೇಶಗಳ ಬಗ್ಗೆ ಚಿತ್ರಗಳನ್ನ ತಗೊಳ್ತಾ ಇದೆ. ಆಮೇಲೆ ಎಷ್ಟೋ ಒಂದು ಈ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟ ಕೆಲಸಗಳು ಕೂಡ ಉಪಗ್ರಹಗಳು ಉಡ್ಡಯನ ಆಗುತ್ತೆ. ಈಗ ಆಸ್ಟ್ರೋಸ್ಯಾಟ್ ಇರ್ಬೋದು, ಅಂದ್ರೆ ಅದನ್ನ ಒಂದು ದೂರದರ್ಶಕ ಅಂತ ಹೇಳ್ಬೋದು, ಅಂತರಿಕ್ಷದಲ್ಲಿರುವ ದೂರದರ್ಶಕ. ಅದನ್ನು ವಿಶೇಷವಾಗಿ ಕ್ರ್ಯಾಬ್ ನೆಬುಲಾ ಅನ್ನುವ ಒಂದು ಸೂಪರ್ ನೋವಾದಲ್ಲಿ ಯಾವ ಯಾವ ವಸ್ತುಗಳು ಆಚೆ ಬರ್ತಾ ಇದೆಯೋ ಅದನ್ನೆಲ್ಲ ಗುರುತಿಸುವಂತ ಒಂದು ವಿಶೇಷವಾದ ಉಪಗ್ರಹ. ಅದು 5 ವರ್ಷದಿಂದ ಸತತವಾಗಿ ಕಾರ್ಯಾಚರಣೆ ಮಾಡಿ ಸಾಕಷ್ಟು ಮಾಹಿತಿಯನ್ನ ಅದು ಸಂಗ್ರಹಿಸಿದೆ. ಹಾಗೆ ಸೂರ್ಯನಲ್ಲಿ ಆಗುವ ಬದಲಾವಣೆಗಳು, ವಿಶೇಷವಾಗಿ ಸೌರ ಮಾರುತಗಳು, ಸೋಲಾರ್ ವಿಂಡ್ಸ್ ಅಂತ ಹೇಳ್ತೀವಿ, ಅದರದ್ದು ಗುರುತಿಸೋದಕ್ಕೆ ಈಗ ಆದಿತ್ಯ ಅನ್ನೋ ಒಂದು ಉಪಗ್ರಹ ಕೂಡ ನಮ್ಮಲ್ಲೇ ನಿರ್ಮಾಣ ಆಗಿ ಅದು ಉಡ್ಡಯನ ಆಗ್ತಾ ಇದೆ. ಹೀಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಕೆಲಸಗಳು ನಡೀತಾ ಇದೆ. ಈಗ ಈ ವಿಮಾನಗಳಿಗೆ ಬೇಕಾಗಿರುವಂತ ನ್ಯಾವಿಗೇಷನ್ ಸಪೋರ್ಟ್ಗೋಸ್ಕರ ಗಗನ್ ಅನ್ನೋ ಒಂದು ಇದೊಂದು ಆ ಸರಣಿಯಲ್ಲಿ ಉಪಗ್ರಹಗಳು ಈಗಾಗಲೇ ಉಡ್ಡಯನ ಆಗಿದೆ. 2 ಉಪಗ್ರಹಗಳು ಈಗಾಗಲೇ ಇದೆ. ಅದ್ರ ಮೂಲಕ ನಮ್ಮ ಇದಕ್ಕೆ ಕೂಡ ವಿಮಾನಗಳ ಹಾರಾಟಕ್ಕೆ ನಮ್ಮದೇ ಆದ ಒಂದು ನ್ಯಾವಿಗೇಷನ್ ಸಿಸ್ಟಮ್ ನಿರ್ಮಾಣ ಆಗ್ತಾ ಇದೆ. ಹಾಗೆ ನಮ್ಮ ಹಡಗುಗಳ ಮಾರ್ಗದರ್ಶನಗಳು ಕೂಡ ಈ ಉಪಗ್ರಹಗಳು ವ್ಯವಸ್ಥೆ ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು GPS ಅಂತ ಸುಲಭವಾಗಿ ಬಳಸ್ತೀವಲ್ಲ, ಆ ಸುಲಭವಾಗಿ ಬಳಸುವಂತ GPS ಇನ್ನು ಕೆಲವೇ ಅಥವಾ ಒಂದು ವರ್ಷದೊಳಗಡೆ ನಮ್ಮ ಸ್ವದೇಶಿ GPS ನ ಬಳಸುವಂತ ಅವಕಾಶ ಇದೆ. ಈಗಾಗಲೇ ಒಂದು IRNSS ಅಂತ, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸರ್ವಿಸ್ ಅಂತ ಅಂದ್ಬಿಟ್ಟು ಅದು ಈಗಾಗಲೇ 9 ಉಪಗ್ರಹಗಳ ಒಂದು ಸಂಪರ್ಕ ಜಾಲ ಇದೆ. ಇದಾಗಲೇ ಅಷ್ಟು ಉಪಗ್ರಹಗಳು ಉಡ್ಡಯನ ಆಗಿದ್ದು ಅದರದ ಪ್ರಾಯೋಗಿಕ ಪರಿಶೀಲನೆ ನಡೀತಾ ಇದೆ. ಆಮೇಲೆ ನಮ್ಮ ದೇಶದಲ್ಲಿ ಈಗ ಕ್ರಯೋಜೆನಿಕ್ ಇಂಜಿನ್ ಅನ್ನು ನಾವು ನಿರ್ಮಾಣ ಮಾಡ್ಬೇಕಾದ್ರೆ ಬಹಳಷ್ಟು ಸಂಕಷ್ಟಗಳು ಎದುರಾಯ್ತು. ಅದನ್ನ ಸ್ವದೇಶಿಯಾಗಿ ನಿರ್ಮಾಣ ಮಾಡ್ಕೊಳ್ಳೋಕೆ ಸಮಯ ಹಿಡಿತು. ಈಗ ಬಾಹುಬಲಿ ಅಂತ ಏನು ಹೇಳ್ತೀವಿ, ಅದು GSLV Mark 3ಗೆ ಕ್ರಯೋಜೆನಿಕ್ ಇಂಜಿನ್, ಅಂದ್ರೆ ಅತಿ ಶೀತಲ ವಾತಾವರಣದಲ್ಲಿ ಕಾರ್ಯನಿರ್ವಹಿಸುವಂತ ಇಂಜಿನ್ ಇದು. ಇದರಲ್ಲಿ ಜಲಜನಕ ಇಂಧನವಾಗಿ ಬಳಕೆ ಆಗತ್ತೆ. ಅದಕ್ಕೆ ದಹನಕ್ಕೆ ಅನುಕೂಲವಾಗೋದಕ್ಕೆ ಆಮ್ಲಜನಕವನ್ನು ಶೀತಲ ವಾತಾವರಣದಲ್ಲಿ ಇಡಬೇಕು. -253 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಅದಕ್ಕೆ ಬೇಕಾಗುವಂತ ಟ್ಯಾಂಕ್ ಗಳನ್ನ ನಮ್ಮ ದೇಶದಲ್ಲೇ ಅಭಿವೃದ್ಧಿಪಡಿಸಿದ ಸಾಮಗ್ರಿಗಳಿಂದ ನಿರ್ಮಾಣ ಮಾಡಕ್ಕಾಯ್ತು. ಅದಕ್ಕೆ ಬೇಕಾಗಿರೋ ಪಂಪ್ಗಳನ್ನು ಕೂಡ ಅದೇ ಒಂದು ತಾಪಮಾನದಲ್ಲಿ ಕೆಲಸ ಮಾಡುವಂತ ಅಭಿವೃದ್ಧಿ ಮಾಡಲಾಯ್ತು. ಅದಕ್ಕೆ ಇಡೀ ಎಂಜಿನ್ ಕಾರ್ಯನಿರ್ವಹಣೆ ಸರಿಯಾಗಿ ಮಾಡ್ತಾ ಇದೆಯಲ್ಲೋ ಅನ್ನೋದಕ್ಕೆ ಪರೀಕ್ಷಾ ಕೇಂದ್ರ ಕೂಡ ನಮ್ಮ ತಮಿಳುನಾಡಿನ ಮಹೇಂದ್ರಗಿರಿಯಲ್ಲಿ ನಡೀತಾ ಇದೆ. ಹಾಗಾಗಿ ಎಲ್ಲ ಸೌಲಭ್ಯ, ಒಂದು ಬೇಕಾಗಿರೋ ಸಾಮಗ್ರಿ ನಿರ್ಮಾಣ ಮಾಡ್ಕೊಳ್ಳೋದಲ್ಲ, ಅದನ್ನ ಪರೀಕ್ಷೆ ಮಾಡೋದಕ್ಕೂ ಬೇಕಾಗಿರುವಂತ ಪರೀಕ್ಷಾ ಕೇಂದ್ರಗಳು ನಮ್ಮ ದೇಶದಲ್ಲಿ ನಿರ್ಮಾಣ ಆಯ್ತು. ಈಗ ಕ್ರಯೋಜೆನಿಕ್ ಎಂಜಿನ್ ಸ್ವಲ್ಪ ತುಟ್ಟಿ ಆಯ್ತು ಅನ್ನೋದಕ್ಕೋಸ್ಕರ ಸೆಮಿ ಕ್ರಯೋಜೆನಿಕ್ ಇಂಜಿನ್ ಕೂಡ ನಮ್ಮ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಈ ಸಾಮಾನ್ಯವಾಗಿ ಲಭ್ಯವಿರುವಂತ ಸೀಮೆ ಎಣ್ಣೆ ಅಥವಾ ಕೆರೋಸಿನ್ ಬೇಸ್ಡ್, ಅದು ಕೆರೋಸಿನ್ ಬಳಸುವಂತ ಯೋಜನೆ ಕೂಡ ಇದೆ. ಈಗ ಏರ್ ಬ್ರೀತಿಂಗ್ ಪ್ರೊಪಲ್ಷನ್ ಅಂದ್ರೆ ವಿಮಾನಕ್ಕೆ ಬಳಸ್ತೀವಲ್ಲ, ಗ್ಯಾಸ್ ಟರ್ಬೈನ್ ಇಂಜಿನ್, ಅದನ್ನು ಕೂಡ ಬಳಸುವಂತ ಒಂದು ಎಂಜಿನ್ ಗಳನ್ನ ಕೂಡ ನಿರ್ಮಾಣ ಆಗ್ತದೆ. ರಾಕೆಟ್ ಗಳು ಬಳಸುವಂತ ಏರ್ ಬ್ರೀತಿಂಗ್ ಇಂಜಿನ್ಸ್. ಆಮೇಲೆ ರೀಯೂಸಬಲ್ ಲಾಂಚ್ ವೆಹಿಕಲ್ RLV ಟೆಕ್ನಾಲಜಿ ಕೂಡ ನಮ್ಮಲ್ಲೇ ಅಭಿವೃದ್ಧಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಬಾಹ್ಯಾಕಾಶಕ್ಕೆ
ನಾವು ಮನುಷ್ಯರನ್ನ ಕಳಿಸ್ಬೇಕು, ಬಾಹ್ಯಾಕಾಶ ನಿಲ್ದಾಣಕ್ಕೆ ಸಾಮಗ್ರಿಗಳನ್ನ ಕಳಿಸ್ಬೇಕು, ಅಥವಾ ಚಂದ್ರನ ಮೇಲೆ ಒಂದು ಇಳಿಬೇಕು ಅನ್ನೋದಕ್ಕೆ ಈ ವಾಹನಗಳು ನಮ್ಗೆ ಬೇಕಾಗುತ್ತೆ. ಅದರದ್ದೆಲ್ಲ ಕೂಡ ಅಭಿವೃದ್ಧಿ ನಡೀತಾ ಇದೆ. ಈ ಆಗ್ಲೇ ಹೇಳಿದಾಗೆ IRS ಅಥವಾ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಉಪಯೋಗಗಳು ನಾನು ಹೇಳಿದೆ, ಸಾಗರ ಸಂಪತ್ತನ್ನ ಅಳಿಯೋದಿಕ್ಕೆ, ಹವಾಮಾನ ನಿಗಾ ಹಿಡಿಯೋದಕ್ಕೆ, ನೆಲದ ಸಂಪತ್ತು ಏನಿದೆ ಅಂತ ತಿಳ್ಕೊಳ್ಳೋಕೆ, ಕೃಷಿ ಸಂಪತ್ತು, ಅರಣ್ಯ ಸಂಪತ್ತು, ಈಗ ಕಾಡಿನ ಬೆಂಕಿಯನ್ನು ಗುರುತಿಸೋದು, ಆಮೇಲೆ ಜಲ ಸಂಪತ್ತು, ಎಷ್ಟು ಕುಡಿಯೋ ನೀರಿನ ಸೆಲೆಗಳಿದೆ, ಜಲಾಶಯಗಳ ಸ್ವಾಸ್ಥ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದು, ಇದೆಲ್ಲಕ್ಕೂ ಉಪಯೋಗ ಆಗುತ್ತೆ. ಕುಡಿಯೋ ನೀರಿನ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದಕ್ಕೆ ಬಳಕೆ ಆಗತ್ತೆ. ಆಮೇಲೆ ಅಂತರ್ಜಲದ ಗುಣಮಟ್ಟ ಹೇಗಿದೆ ಅಂತ ಕೂಡ ನಾವು ನಮ್ಮ ಸ್ಯಾಟಲೈಟ್ ಪಿಕ್ಚರ್ ಮೂಲಕ ತಿಳ್ಕೋಬಹುದಲ್ಲ. ಫ್ಲೋರೈಡ್ ಅಂಶ ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ ಅಂತ ಕೂಡ. ಆಮೇಲೆ ಬಂಜರು ಭೂಮಿ ಎಷ್ಟಿದೆ ಅಂತ ಕೂಡ ತಿಳ್ಕೋಬಹುದು. ಅದನ್ನ ಫಲವತ್ತಾಗಿ ಮಾಡೋದಕ್ಕೆ ನೋಡ್ಬೋದು. ನಾನು ಆಗ್ಲೇ ಹೇಳಿದ್ನಲ್ಲ, ಬೆಳೆ ಅಂದಾಜನ್ನ ಈಗ ಉದಾಹರಣೆಗೆ 2016-17 ಪಂಜಾಬ್ನಲ್ಲಿ ಗೋಧಿ ಬೆಳೆ ಎಲ್ಲೆಲ್ಲಿದೆ ಅಂತ ಕೂಡ ತಿಳ್ಕೋಬಹುದು. ಆಮೇಲೆ ಒಟ್ಟಾರೆ ಎಷ್ಟು ಬೆಳೆ ಬೆಳಿಬಹುದು ಅಂತಂದ್ಬಿಟ್ಟು ಮೊದಲೇ ಅಂದಾಜು ಮಾಡೋದಂಥದ್ದು. ಆಮೇಲೆ ಮೀನುಗಾರರಿಗೆ ಅವ್ರಿಗೆ ಎಷ್ಟು ಎಲ್ಲಿ ಅವರಿಗೆ ಮೀನು ಹೆಚ್ಚಿನ ಪ್ರಮಾಣದಲ್ಲಿದೆ, ಮತ್ತೆ ಅದನ್ನ ಎಲ್ಲಿ ಅವರು ಹೋಗ್ಬೇಕು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಾಗರದ ಅಲೆಗಳ ಉಬ್ಬರಗಳನ್ನ ಮೊದಲೇ ಗುರುತಿಸೋದು, ಅದರ ಅಂದಾಜು ಮಾಡೋದು. ಹಾಗಾಗಿ ಯಾವ ಪ್ರದೇಶಗಳಿಗೆ ಅವರು ಪ್ರಯಾಣ ಮಾಡಬಾರದು ಅನ್ನೋ ಒಂದು ಮುನ್ಸೂಚನೆ ಕೂಡ ಕೊಡುವಂತ ವ್ಯವಸ್ಥೆಗಳು ಇದೆ. ಆಮೇಲೆ ಈಗ ಟೆಲಿ ಎಜುಕೇಶನ್, ಅದಕ್ಕೆ ಬಹುಮುಖ್ಯವಾದ ದೊಡ್ಡ ಕನಸು ವಿಕ್ರಮ್ ಸಾರಾಭಾಯ್ ಅವರದು. ನಮ್ಮ ದೇಶದಲ್ಲಿ ಯಾತಕ್ಕೆ ಬಾಹ್ಯಾಕಾಶ ತಂತ್ರಜ್ಞಾನ ಬೇಕು ಅಂತಂದ್ರೆ, ಎಷ್ಟೋ ಕಡೆ ರಸ್ತೆಗಳ ಸಂಪರ್ಕವೇ ಇಲ್ಲದ ಹಳ್ಳಿಗಳಿದೆ, ಅಲ್ಲೆಲ್ಲ ಕೂಡ ನಮ್ಮ ಶಿಕ್ಷಣ ಪ್ರಸಾರಣೆ ಆಗ್ಬೇಕು ಅನ್ನೋ ಯೋಜನೆ. ಹಾಗಾಗಿ ಟೆಲಿ ಎಜುಕೇಶನ್ ಕೂಡ ದೊಡ್ಡದೊಂದು ಸಾಧನೆ ನಮ್ಮ ದೇಶದ್ದು. ಆಮೇಲೆ ಟೆಲಿ ಮೆಡಿಸಿನ್ ಕೂಡ, ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ಸ್ವಾಸ್ಥ್ಯ ವ್ಯವಸ್ಥೆ ಅಥವಾ ಆರೋಗ್ಯ ಸೇವೆ ಇರುತ್ತೆ, ದೊಡ್ಡ ಡಾಕ್ಟರ್ಗಳಿರ್ತಾರೆ. ಆದ್ರೆ ಆರೋಗ್ಯ ಕಾರ್ಯಕರ್ತರು ಮಾತ್ರ ಇರುವಂತಹ ಸಣ್ಣ ಊರಿನಲ್ಲಿ ಈಗ ಉಪಗ್ರಹ ಸಂಪರ್ಕದ ಮೂಲಕ ಒಂದು ವೈದ್ಯಕೀಯ ತಪಾಸಣೆ ಮಾಡಿಬಿಟ್ಟು ಮುಂದೆ ಏನು ಒಂದು ಔಷಧಿ ಕೊಡ್ಬೇಕಾ ಅಥವಾ ಇನ್ನೇ ಮತ್ತೆ ತಪಾಸಣೆಗೆ ಯಾವ ಕೇಂದ್ರ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಯಾವ ರೀತಿ ಸಂಪರ್ಕ ವ್ಯವಸ್ಥೆ ಇರಬೇಕು ಅನ್ನೋದಕ್ಕೋಸ್ಕರ ಈ ಟೆಲಿಮೆಡಿಸಿನ್ ಇದು ಒಂದು ಉತ್ತಮವಾಗಿ ಕಾರ್ಯ ನಿರ್ವಹಿಸ್ತಾ ಇದೆ. ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಂದ ನರಳ್ತಾ ಇರೋರು ಸಣ್ಣ ಸಣ್ಣ ಊರುಗಳಿಂದ ಕೂಡ ಅವರಿಗೆ ಅಗತ್ಯವಿದ್ದ ಮಾತ್ರ ನಗರ ಪ್ರದೇಶಗಳಿಗೆ ಬಂದು ಅವರು ತಮ್ಮ ಬೇಕಾದ ಸೇವೆಯನ್ನ ಪಡಿತಾ ಇದ್ದಾರೆ. ಆಮೇಲೆ ವಿಲೇಜ್ ರಿಸೋರ್ಸ್ ಸೆಂಟರ್ ಅಂತ ಅಂದ್ಬಿಟ್ಟು ಸಣ್ಣ ಸಣ್ಣ ಊರಿನಲ್ಲಿ ಅಲ್ಲಿ ಅವರಿಗೆ ಬೇಕಾದ ಅಲ್ಲಿರೋ ಸಂಪನ್ಮೂಲಗಳೇನು, ಅಲ್ಲಿ ಯೋಜನೆಗಳೇನು, ಅವರಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು, ಅವರಿಗೆ ಹವಾಮಾನ ಮುನ್ಸೂಚನೆ ಯಾವ ರೀತಿ ನೀಡಬೇಕು ಅಂತ ಅಂದ್ಬಿಟ್ಟು VSAT ಮೂಲಕ, ವೆರಿ ಸ್ಮಾಲ್ ಅಪರ್ಚರ್ ಟರ್ಮಿನಲ್ ಅಂತ, ಅದ್ರ ಮೂಲಕ ಈ ಸಂಪರ್ಕ ವ್ಯವಸ್ಥೆಯನ್ನು ಕೂಡ ನಿರ್ಮಾಣ ಮಾಡಿದೆ. ಇದು ಒಂದು ಇವರ ಕನಸಿನ ಯೋಜನೆ, ಇದು ನಮ್ಮ ಅಬ್ದುಲ್ ಕಲಾಂ ಅವರ ಕನಸಿನ ಯೋಜನೆ. ಆಮೇಲೆ ಈ ಸ್ಪಿನ್ ಆಫ್ ಬೆನಿಫಿಟ್ಸ್ ಬೇಕಾದಷ್ಟಿದೆ. ಹಿಂದೆ ನಾವು ಹವಾಮಾನ ಮುನ್ಸೂಚನೆಗೆ ಸೂಪರ್ ಕಂಪ್ಯೂಟರ್ಗಳು ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಯಾವ ದೇಶ ಕೂಡ ನಮ್ಮ ದೇಶಕ್ಕೆ ಸೂಪರ್ ಕಂಪ್ಯೂಟರ್ಗಳನ್ನ ಕೊಡಕ್ಕೆ ಸಿದ್ಧ ಆಗಿರ್ಲಿಲ್ಲ. ಜಪಾನ್ ದೇಶ ಕೊಡಕ್ಕೆ ಸಿದ್ಧ ಆಗಿದ್ದಾಗ ಅಮೆರಿಕ ದೇಶ ಕೊಡದೇ ಇರೋ ಹಾಗೆ ಒಂದು ನಿರ್ಬಂಧವನ್ನ ಹೇರಿತ್ತು. ಕಾರಣ, ಇಂಥ ಸೂಪರ್ ಕಂಪ್ಯೂಟರ್ಗಳನ್ನ ಬಳಸಿ ನಾವು ಕ್ಷಿಪಣಿಗಳನ್ನ ನಿರ್ಮಾಣ ಮಾಡಬಹುದು ಅಥವಾ ಪರಮಾಣು ಬಾಂಬ್ಗಳ ನಿರ್ಮಾಣ ಮಾಡಬಹುದು ಅನ್ನೋ ಒಂದು ಆತಂಕದಿಂದ ಇಂಥ ಕಂಪ್ಯೂಟರ್ಗಳು ನಮ್ಗೆ ಸಿಗ್ತಾ ಇರಲಿಲ್ಲ. ಇವತ್ತು ಅತ್ಯುನ್ನತ ವೇಗದ ಸೂಪರ್ ಕಂಪ್ಯೂಟರ್ ನಮ್ಮ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ನಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ನಮ್ಮ ಎಷ್ಟೊಂದು ವೈಮಾಂತರಿಕ ಸಮಸ್ಯೆಗಳೆಲ್ಲ ಸುಲಭವಾಗಿ ಬಗೆಹರಿದಿದೆ. ಹಾಗೇನೆ ಈಗ ಸಿಯಾಶನ್ ನೀರ್ಗಲ್ಲಿನ ಮೇಲೆ ಕೆಲಸ ಮಾಡುವಂತ ನಮ್ಮ ಸೈನಿಕರಿಗೆ ಬೇಕಾಗುವ ಬೆಚ್ಚನೆಯ ಬಟ್ಟೆ, ಅದು ಕೂಡ ನಮ್ಮ ಇಸ್ರೋ ವಿಜ್ಞಾನಿಗಳು ಕಂಡಿಡಿದಂತ ಅತಿ ಹಗುರ ಮತ್ತು ಅತ್ಯುನ್ನತ ಇದು ತಾಪಮಾನ ಪ್ರಸರಣೆ ಅಥವಾ ಶಾಖ ಪ್ರಸರಣೆಗೆ ಪ್ರತಿರೋಧ ತರೋ ಅಂತ ಅಂದ್ಬಿಟ್ಟು ಬಟ್ಟೆಗಳನ್ನ ನಿರ್ಮಾಣ ಮಾಡಿದೆ. ಅದು ಸಿಯಾಶನ್ ನಲ್ಲಿ ಕೆಲಸ ಮಾಡೋ ಸೈನಿಕರಿಗೆ ಅದು ಬಳಕೆ ಆಗ್ತಾ ಇದೆ. ಹಾಗೆ ಈಗ ಇವತ್ತು ಇಸ್ರೋ ಅಂತ ಒಂದು ದೊಡ್ಡ ಸಂಸ್ಥೆ ಕೇವಲ ಒಂದು ಸರ್ಕಾರಿ ಸಂಸ್ಥೆಯಾಗಿ ಮಾತ್ರ ಉಳಿದಿಲ್ಲ, 500ಕ್ಕೂ ಹೆಚ್ಚು ಸಣ್ಣ ಮಧ್ಯಮ ಹಾಗೂ ದೊಡ್ಡ ಕೈಗಾರಿಕೆಗಳಿಗೆ ಸಹಯೋಗ ಇಟ್ಕೊಂಡಿದೆ. ಅಂದ್ರೆ ತಂತ್ರಜ್ಞಾನ ವರ್ಗಾವಣೆಯನ್ನ ಮಾಡ್ತಾ ಇದೆ. ಆಮೇಲೆ ಇಲ್ಲಿಯೇ ಅಭಿವೃದ್ಧಿ ಪಡಿಸಿದ ತಂತ್ರಜ್ಞಾನಗಳು ಸಾಮಾನ್ಯ ಜನರಿಗೂ ಲಭ್ಯ ಆಗೋದಕ್ಕೆ
ಒಂದು ವ್ಯವಸ್ಥೆಯನ್ನು ಮಾಡಿದೆ, ಪೇಟೆಂಟ್ಗಳಿದೆ. ಆಮೇಲೆ ಎಷ್ಟೋ ಜನಕ್ಕೆ ಉದ್ಯೋಗ ಪರೋಕ್ಷವಾಗಿ ಕೂಡ ಸಿಗ್ತಾ ಇದೆ. ಆ ಮೂಲಕ ಮೂಲ ಸಂಶೋಧನೆಯನ್ನ ತಾನು ಮಾಡ್ತಾ ಅಭಿವೃದ್ಧಿ ಪಡಿಸ್ಬೇಕಾದ ತಂತ್ರಜ್ಞಾನಗಳನ್ನೆಲ್ಲ ಖಾಸಗಿ ಉದ್ಯಮಿಗಳು ಅಥವಾ ವಿದ್ಯಾಸಂಸ್ಥೆಗಳು ಮಾಡ್ತಾ ಹೋದಾಗ ನಮ್ಮ ಒಂದು ಇಡೀ ಒಂದು ಬಾಹ್ಯಾಕಾಶ ವಿಜ್ಞಾನದ ಒಂದು ವ್ಯವಸ್ಥೆ ದೇಶದಲ್ಲಿ ಎತ್ತರದ ಮಟ್ಟಕ್ಕೆ ಹೋಗೋದಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸಗಳು ಕೂಡ ನಡೀತಾ ಇದೆ. ಇದು ಚಂದ್ರಯಾನ ಒಂದು ಇಳಿಯುವಂತ ವಾಹನ, ಇದು ಕಳೆದ ಬಾರಿ ಒಂದು ವೈಫಲ್ಯವನ್ನು ಕಂಡಿತ್ತು. ಈ ಬಾರಿ ಅದಕ್ಕೆ ಬೇಕಾದ ಒಂದು ಪೂರಕವಾದ ಇದೆಲ್ಲ ಪರೀಕ್ಷೆಗಳೆಲ್ಲ ನಡೀತಾ ಇದೆ. ನಮ್ಮ ಚಿತ್ರದುರ್ಗ ಸಮೀಪ ಇರೋ ಚಳ್ಳಕೆರೆಯಲ್ಲಿ ಅಲ್ಲಿ ಒಂದು ಚಂದ್ರನ ಒಂದು ಮೇಲ್ಮೈಯನ್ನ ಪ್ರತಿನಿಧಿಸುವಂತ ಪ್ರಯೋಗಶಾಲೆ ಕೂಡ ಅಲ್ಲಿ ನಿರ್ಮಾಣ ಆಗಿದೆ. ಹಾಗೆ ಮಂಗಳಯಾನ ಕೂಡ ಒಂದು ವಿಶೇಷವಾದ ಒಂದು ಯಶಸ್ಸು. ಆಮೇಲೆ ನಾವು ಚಂದ್ರಯಾನ ಅಥವಾ ಮಂಗಳಯಾನ ಇದನ್ನ ಮಾಡ್ಬೇಕು ಅನ್ನೋದು ನಮ್ಮ ಯಾವುದೋ ಒಂದು ದೇಶದ ಜೊತೆಗೆ ಸ್ಪರ್ಧೆ ನಡೆಸೋದಲ್ಲ. ವಿಕ್ರಮ್ ಸಾರಾಭಾಯಿ ಅವರು ಯಾವಾಗ್ಲೂ ಹೇಳಿದ್ರು, ನಾವು ಯಾವ ದೇಶದ ಜೊತೆಗೂ ನಾವು ಸ್ಪರ್ಧೆಯಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಇದನ್ನೆಲ್ಲ ಮಾಡ್ತಿರೋದು ಏನು ಅಂತಂದ್ರೆ ನಮ್ಮ ಕೆಲವು ತಂತ್ರಜ್ಞಾನಗಳನ್ನ ಪರಿಶೀಲನೆ ಮಾಡೋದು, ನಾವು ಈಗ ಮುಂದಿನ ಯೋಜನೆಗಳಿಗೆ ಅನುಕೂಲ ಆಗುವಂತ ವ್ಯವಸ್ಥೆಗಳನ್ನು ರೂಪಿಸ್ಕೊಳ್ಳೋದು, ಎಲ್ಲಿ ಯಾವಾಗ ಸಂದರ್ಭದಲ್ಲಿ ಎದುರಾಗುವಂತ ತುರ್ತು ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆ, ಸಂಪರ್ಕ ವ್ಯವಸ್ಥೆಯ ಪರಿಶೀಲನೆ ಮಾಡೋದು ಹೇಗೆ, ಈ ರೀತಿ ಇಂಥ ಎಲ್ಲ ಒಂದು ಪೂರಕ ವ್ಯವಸ್ಥೆಗಳನ್ನ ಪ್ರತಿಯೊಂದನ್ನು ನಮ್ಮಲ್ಲೇ ನಿರ್ಮಾಣ ಮಾಡ್ಕೊಳ್ಳೋದ್ರಿಂದ ಇಂಥ ಒಂದು ದೊಡ್ಡ ದೊಡ್ಡ ಯೋಜನೆಗಳು ಹಮ್ಮಿಕೊಂಡಾಗ ಅದಕ್ಕೆ ಬೇಕಾಗುವಂತ ಸಾಧನ ಸಲಕರಣೆಗಳು, ವ್ಯವಸ್ಥೆಗಳು, ಪರೀಕ್ಷಾ ಕೇಂದ್ರಗಳು, ಹಾಗೆ ಒಂದು ಈ ಎಕ್ಸ್ಪೀರಿಯನ್ಸ್ ಕೂಡ, ಅನುಭವ ಕೂಡ ಅಲ್ಲಿ ಸೇರಿಕೊಳ್ಳುತ್ತೆ. ಅಂದ್ರೆ ಅಲ್ಲಿ ಕೆಲಸ ಮಾಡುವ ತಂತ್ರಜ್ಞರಿಗೂ ಕೂಡ ಹೆಚ್ಚಿನ ಮಟ್ಟದ ಅನುಭವಗಳು ಕೂಡ ಸಿಗತ್ತೆ. ಆಮೇಲೆ ಅದರ ಉದ್ದೇಶಗಳು ಕೆಲವು ನಿರ್ದಿಷ್ಟವಾದ ಉದ್ದೇಶ ಇದ್ರು ಕೇವಲ ಈಗ ಮಂಗಳದ ಮೇಲ್ಮೈಲಿರುವ ಖನಿಜ ಸಂಪತ್ತನ್ನು ನೋಡೋದೇ ಅಲ್ಲ, ಈಗ ಅಲ್ಲಿ ಮೀಥೇನ್ ಅನ್ನ ಗುರುತಿಸೋದು ಒಂದು ಸೆನ್ಸರ್ನ ನಾವು ನಿರ್ಮಾಣ ಇಲ್ಲಿ ಮಾಡಿದ್ವಿ ಇದ್ರೆ, ನಾಳೆ ಯಾವುದೋ ಒಂದು ವಿಷಾನಿಲ ಬಿಡುಗಡೆ ಆಗಿದ್ರೆ ಅದನ್ನು ಮೊದಲೇ ಗುರುತಿಸೋದಕ್ಕೆ ಕೂಡ ಇಂಥ ಸೆನ್ಸರ್ಗಳನ್ನೇ ಬಳಸ್ಬೋದು. ಯಾವುದೋ ಒಂದು ಈ ರಾಸಾಯನಿಕ ದಾಳಿ ನಮ್ಮ ದೇಶದ ಮೇಲೆ ನಡೆದ್ರೆ ಅದರ ಒಂದು ಪೂರ್ವಭಾವಿಯಾಗಿ ಗುರುತಿಸುವಂತ ವ್ಯವಸ್ಥೆ ಇಂಥ ಸಂವೇದಿಗಳು ಅಥವಾ ಸೆನ್ಸರ್ಗಳ ಮೂಲಕ ಸಾಧ್ಯ. ಅದನ್ನೆಲ್ಲ ನಾವು ಇಲ್ಲಿ ನಮ್ಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಇಂಥ ಒಂದು ಈಗ ನಾನು ಇದನ್ನ ಹೇಳ್ತಾ ಇದ್ದೆ, ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್, ಅದರೊಳಗೆ ಚಾರ್ಜ್ ಕಪಲ್ ಡಿವೈಸ್ ಕ್ಯಾಮರಾಗಳು ನಮ್ಮ ಸ್ವದೇಶ ಅಥವಾ ನಮ್ಮ ದೇಶದಲ್ಲಿ ನಿರ್ಮಾಣ ಆದಂತ ಕ್ಯಾಮರಾಗಳು, ಅದನ್ನ ಇವತ್ತು ಈ ಬ್ರೆಸ್ಟ್ ಕ್ಯಾನ್ಸರ್ ರೋಗಿಗಳ ತಪಾಸಣೆ ಮಾಡಕ್ ಕೂಡ ಅಂತದೇ ಕ್ಯಾಮ್ರಾವನ್ನ ಇವತ್ತು ಬಳಸ್ತಾ ಇದ್ದಾರೆ. ಅಂದ್ರೆ ತಂತ್ರಜ್ಞಾನ ಅಲ್ಲಿಗೆ ಈಗ ವರ್ಗಾವಣೆ ಆಗಿದೆ. ಹಾಗಾಗಿ ಈ ಬಾಹ್ಯಾಕಾಶದ ಪ್ರಯೋಗಗಳಿಗೋಸ್ಕರ ನಿರ್ಮಾಣ ಆಗಿದೆ ಎಷ್ಟೊಂದು ವ್ಯವಸ್ಥೆಗಳು, ಎಷ್ಟೊಂದು ಸಲಕರಣೆಗಳು, ಅದು ಸಾಮಾನ್ಯ ಜನರ ಉಪಯೋಗ ಕೂಡ ಮುಂದೆ ಬಳಕೆ ಆಗುತ್ತೆ. ಇದು ಬೇರೆ ಬೇರೆ ದೂರದಿಂದ ನಮ್ಮ ಮಂಗಳಯಾನ ನೌಕೆ ತೆಗೆದ ಚಿತ್ರಗಳು. ನಾನಾಗ್ಲೇ ಹೇಳಿದೆ ಆಸ್ಟ್ರೋಸ್ಯಾಟು, ಇದು ನಮ್ಮ ಭೂಮಿಯಿಂದ 6500 ಜ್ಯೋತಿರ್ವರ್ಷ ಅಂದ್ರೆ 6500 ಲೈಟ್ ಇಯರ್ಸ್ ದೂರ ಇರುವಂತ ಕ್ರಾಬ್ ನೆಬುಲಾ, ಅದರದನ್ನ ಚಿತ್ರ ತೆಗಿತಾ ಇದೆ. 5 ವರ್ಷದಿಂದ ಇದು ಕಾರ್ಯನಿರ್ವಹಿಸ್ತಾ ಇದೆ. ಅಂದ್ರೆ ಈಗ ಇಷ್ಟೊಂದು ಕೆಲಸ ಮಾಡಿರೋದು ಒಂದು ಸಂಸ್ಥೆ ಈಗ ಮುಂದಿನ ದಿನಗಳಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ, ಯಾವ ಯಾವ ಕೆಲಸಗಳ ಬಗ್ಗೆ ಆದ್ಯತೆಯನ್ನು ಕೊಡುತ್ತೆ, ಆ ಮೂಲಕ ನಮ್ಮ ಯುವಜನರಿಗೆ ಎಂತ ಕ್ಷೇತ್ರಗಳಲ್ಲಿ ಕೆಲಸ ಲಭ್ಯ ಇರುತ್ತೆ ಅನ್ನೋ ತಿಳ್ಕೊಳ್ಳೋದಕ್ಕೋಸ್ಕರ ಅವರ ಒಂದು ಈ ಮುಂಗಾಣಿಕೆ ಅಥವಾ ವಿಷನ್ ಅನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಈಗ ನಮ್ಮ ಎನ್ಹಾನ್ಸ್ಡ್ ಇಮೇಜಿಂಗ್ ಕೇಪಬಿಲಿಟಿ ಅಂತ ಅಂದ್ರೆ ಈಗಾಗಲೇ ನಾನು ಹೇಳಿದೆ, ದೂರಸಂವೇದಿ ಉಪಗ್ರಹಗಳಲ್ಲಿ ಈಗಾಗಲೇ 0.1 ಮೀಟರ್ ರೆಸಲ್ಯೂಷನ್ ಪಿಕ್ಚರ್ಸ್ ತೆಗೆಯುವಂತ ಒಂದು ಸೌಕರ್ಯ ನಿರ್ಮಾಣ ಆಗ್ತಾ ಇದೆ. ಅದರಿಂದ ನಮ್ಮ ಹವಾಮಾನ ಮುನ್ಸೂಚನೆಗೆ ಮತ್ತೆ ವಾತಾವರಣದ ಬದಲಾವಣೆಗೆ ಏನೆಲ್ಲ ಕಾರಣ ಅಂತ ತಿಳ್ಕೊಳ್ಬಹುದು. ಹಾಗೆ ಇದರ ಮೂಲಕ ಕೂಡ ದೊಡ್ಡದೊಂದು ಬಿಸ್ನೆಸ್ ಕೂಡ ಇದಾಗುತ್ತೆ. ಆಮೇಲೆ ಟ್ರಾಫಿಕ್ ನಿರ್ವಹಣೆಯಲ್ಲಿ, ವಿಶೇಷ ಜನಸಂದಣಿ ಇರುವಂತ ಸ್ಥಿತಿಯಲ್ಲಿ, ಅಥವಾ ಎಲ್ಲೋ ದಿಢೀರಂತ ಒಂದು ಕೆರೆ ಒಡ್ಕೊಂಡು ಪ್ರವಾಹ ಹರಿದು ಬಂದ್ರೆ ಅದು ಎಲ್ಲೆಲ್ಲಿ ಡ್ಯಾಮೇಜ್ ಆಗುತ್ತೆ, ಮುಂದೆ ಎಲ್ಲಿ ಯಾವ ರೀತಿ ಹರಿಬಹುದು ಅಂತ ತಿಳ್ಕೊಬಹುದು. ಹಾಗೆ ಈ ಎನ್ಹಾನ್ಸ್ಡ್ ಇಮೇಜಿಂಗ್ ಕೆಪಬಿಲಿಟಿ ಒಂದು. ಆಮೇಲೆ ಸ್ಪೇಸ್ ಸೈನ್ಸ್ ಮಿಷನ್, ಈಗಾಗಲೇ ಹೇಳಿದ್ನಲ್ಲ ಆಸ್ಟ್ರೋಸ್ಯಾಟ್, ಮುಂದೆ ಆದಿತ್ಯ ಅಂತ ಇದೆ. ಬೇರೆ ಬೇರೆ ನಾವು ನಮ್ಮ
ನಮ್ಮ ಬ್ರಹ್ಮಾಂಡದಲ್ಲಿ ನಡೆಯುವಂತ ಬದಲಾವಣೆಗಳನ್ನ ತಿಳ್ಕೊಳ್ಳೋದಿಕ್ಕೆ ಹೊಸ ಹೊಸ ಒಂದು ಪ್ರಯೋಗಗಳನ್ನ ಕೈಗೊಳ್ಳಬೇಕು. ಹಾಗೆ ಯುವ ಜನರನ್ನ ಈ ಸ್ಪೇಸ್ ಸೈನ್ಸ್ ಬಗ್ಗೆ ಪ್ರೋತ್ಸಾಹಿಸಬೇಕು ಅಂತ ಅದಕ್ಕೆ ನಡೆಯುವಂತ ಸಂಶೋಧನೆಗಳು ಮುಂದಿನ ದಿನಗಳಿರುತ್ತೆ. ಆಮೇಲೆ ಡೆವಲಪ್ಮೆಂಟ್ ಆಫ್ ಹೆವಿ ಲಿಫ್ಟ್ ಲಾಂಚರ್, ನಾನು ಆಗ್ಲೇ ಹೇಳಿದೆ, 4 ಟನ್ ತೂಕದ ಒಂದು ಉಪಗ್ರಹವನ್ನ 36,500 ಕಿಲೋಮೀಟರ್ ಎತ್ತರ ತಗೊಂಡೋಗ್ಬೋದು. ಆದ್ರೆ ನಮ್ಗೆ ಈಗ 10 ಟನ್ ತೂಕದ ಹೊರೆಯನ್ನ ತಗೊಂಡೋಗ್ಬೇಕು. ಅಂತ ಒಂದು ಹೆವಿ ಲಿಫ್ಟರ್ ಬೇಕು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಾವೇ ನಮ್ಮದೇ ಆದ ಒಂದು ಬಾಹ್ಯಾಕಾಶ ನಿಲ್ದಾಣ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತರದ್ದೇ ನಮ್ಮದೇ ಎಕ್ಸ್ಪೆರಿಮೆಂಟ್ ಗಳು ಮಾಡೋದಕ್ಕೆ ಕಟ್ಟಬೇಕು ಅಂತಂದ್ರೆ, ಅಥವಾ ಚಂದ್ರನತ್ತ ಒಂದು ಕಾಲನಿ ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ, ಅಥವಾ ಚಂದ್ರನಿಗೆ ಮನುಷ್ಯರನ್ನ ತಗೊಂಡೋಗ್ಬೇಕಾದ್ರೆ ಗಗನಯಾತ್ರಿಗಳನ್ನ, ಅಥವಾ ಮಂಗಳನತ್ತ ಕೂಡ ಗಗನಯಾನಿಗಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಗೆ ಈಗಿರುವಂತ ರಾಕೆಟ್ಗಳ ಸಾಕಾಗಲ್ಲ. ಇನ್ನೂ ಹೆಚ್ಚಿನ ಸಾಮರ್ಥ್ಯದ ಅಂದ್ರೆ ಅದಕ್ಕೆ ಬೇಕಾಗಿರೋ ಇಂಧನದಲ್ಲಿ ದೊಡ್ಡ ಮಟ್ಟದ ಒಂದು ಸಂಶೋಧನೆ ನಡೀಬಹುದು, ಅಥವಾ ಅದಕ್ಕೆ ಬಳಸುವಂತ ಎಂಜಿನ್ಗಳ ಕಾರ್ಯಕ್ಷಮತೆ ಹೆಚ್ಚಿಸುವಂತ ಕೆಲಸನೂ ಆಗ್ಬಹುದು. ಆಮೇಲೆ ರಿಯೂಸಬಲ್ ಲೋ ಕಾಸ್ಟ್ ಲಾಂಚ್ ವೆಹಿಕಲ್ ಅಂದ್ರೆ ಈಗ ಸ್ಪೇಸ್ ಶಟಲ್ ಅಂತ ಏನ್ ಹೇಳ್ತೀವಿ ಅಂತದ್ದು ರಿಯೂಸಬಲ್ ಲಾಂಚ್ ವೆಹಿಕಲ್, ಅದ್ರ ಸಣ್ಣ ಮಟ್ಟದ ಪ್ರಯೋಗ ಎಲ್ಲ ನಮ್ಮಲ್ಲಿ ನಡೆದಿದೆ. ಅಂತ ವಾಹನಗಳ ಅಭಿವೃದ್ಧಿನಲ್ಲೂ ನಮ್ಮ ದೇಶ ತೊಡಗಿಸ್ಕೊಳ್ತಾ ಇದೆ. ಆಮೇಲೆ ಹ್ಯೂಮನ್ ಸ್ಪೇಸ್ ಫ್ಲೈಟ್ ದೊಡ್ಡದೊಂದು ಯೋಜನೆ, ಕನಸಿನ ಯೋಜನೆ, ನಮ್ಮದೇ ಆದ ಒಂದು ಗಗನ್ಯಾನ್ ಅನ್ನುವ ಯೋಜನೆ ಅಡಿಯಲ್ಲಿ ಗಗನಯಾತ್ರಿಗಳನ್ನ ಬಾಹ್ಯಾಕಾಶಕ್ಕೆ ಕರ್ಕೊಂಡು ಹೋಗೋದು. ಮುಂದಿನ ದಿನಗಳಲ್ಲಿ ಚಂದ್ರನತ್ತ ಕೂಡ ನಮ್ಮ ಗಗನಯಾತ್ರೆ ಕೊಂಡೊಯ್ಬಹುದು. ಇಷ್ಟು ನಮ್ಮ ದೇಶ ಹಮ್ಮಿಕೊಂಡಿರುವಂತ ಯೋಜನೆಗಳು. ಕೋವಿಡ್ ಪರಿಣಾಮವಾಗಿ 1 ವರ್ಷದಷ್ಟು ಕಾಲ ಕೆಲಸಗಳು ಅಷ್ಟಾಗಿ ಮುಂದುವರಿಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಹೆಚ್ಚಿನ ಸವಾಲಿನದಾಗಿರುತ್ತೆ. ಇವಿಷ್ಟು ನಮ್ಮ ಬಾಹ್ಯಾಕಾಶದಲ್ಲಿ ನಮ್ಮ ಭಾರತ ಮೂಡಿಸಿರುವ ಬೆರಗು. ಇದು ನಿಮಗೆ ಒಂದು ಸಣ್ಣ ಒಂದು ಈ ಪಕ್ಷಿ ನೋಟವನ್ನಷ್ಟೇ ನಾನು ಕೊಟ್ಟಿದ್ದೀನಿ. ಇಸ್ರೋ ಮತ್ತೆ ಬಾಹ್ಯಾಕಾಶ ಸಂಸ್ಥೆಯ ಇಂಜಿನಿಯರ್ಗಳು, ವಿಜ್ಞಾನಿಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಉದ್ಯಮಗಳಲ್ಲಿ ಬಹಳಷ್ಟು ಸಹಸ್ರಾರು ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಶ್ರಮದ ಪರಿಣಾಮವಾಗಿ ಇವತ್ತು ನಾವು ಉತ್ತಮ ಸಂಪರ್ಕ ವ್ಯವಸ್ಥೆ ಇಟ್ಕೊಂಡಿದೀವಿ. ಆ ಸಂಪರ್ಕ ವ್ಯವಸ್ಥೆಯಿಂದನೇ ಇವತ್ತು ನಾನು ನಿಮ್ಗೆಲ್ಲರಿಗೂ ಒಂದು ಉಪನ್ಯಾಸ ಕೊಡೋದಕ್ಕೆ ಸಾಧ್ಯ ಆಗಿರೋದು. ಹಾಗಾಗಿ ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಮೊದಲನೇದಾಗಿ ಹೋಮಿ ಜಹಂಗೀರ್ ಬಾಬಾ, ವಿಕ್ರಮ್ ಸಾರಾಭಾಯಿ ಅಂತ ಪೂರ್ವ ಸೂರಿಗಳು, ವಿಜ್ಞಾನ ಲೋಕದ ಪೂರ್ವ ಸೂರಿಗಳಿಗೆ ವಂದನೆಗಳನ್ನು ಸಲ್ಲಿಸೋದು. ಅದರ ಜೊತೆಗೆ ನನಗೆ ಈ ವಿಜ್ಞಾನ ಬರವಣಿಗೆಯಲ್ಲಿ ನಾನು ತೊಡಗಿಸ್ಕೊಳ್ಳೋದಕ್ಕೆ ಪ್ರೇರಕ ಶಕ್ತಿಯಾಗಿರುವಂತ ಪ್ರೊಫೆಸರ್ JR ಲಕ್ಷ್ಮಣ್ ರಾವ್. ಮೈಸೂರು ಅಂದ ತಕ್ಷಣ ನನಗೆ JR ಲಕ್ಷ್ಮಣ್ ರಾವ್, ಅಡ್ಡೆನಡ್ಕ ಕೃಷ್ಣ ಭಟ್ರು ಮತ್ತೆ GT ನಾರಾಯಣ ರಾವ್, ಆ 3 ಜನ ಪೂರ್ವ ಸೂರಿಗಳು ಅಥವಾ ತ್ರಿಮೂರ್ತಿಗಳು ನೆನಪಾಗ್ತಾರೆ. ಆ 3 ಜನ ಹಿರಿಯ ವಿಜ್ಞಾನ ಲೇಖಕರು ನಮ್ಮ ವಿಜ್ಞಾನ ಸಾರಸ್ವತವನ್ನ ಚೆನ್ನಾಗಿ ಬೆಳೆಸಿದ್ದಷ್ಟೇ ಅಲ್ಲ, ನನ್ನಂತ ಅನೇಕ ಸಣ್ಣ ಪುಟ್ಟ ಬರಹಗಾರರನ್ನು ವಿಜ್ಞಾನ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋದಿಕ್ಕೆ ಒಂದು ಸ್ಫೂರ್ತಿಯನ್ನ ನೀಡಿದ್ರು. ಆರಂಭದ ದಿನಗಳಲ್ಲಿ ನನ್ನಂತ ಲೇಖಕರು ಬರೀತಿದ್ದ ಲೇಖನಗಳನ್ನ ತೀಡಿ ವಿಜ್ಞಾನ ಲೇಖಕರನ್ನಾಗಿ ಮಾಡಿಸಿದ ಕೀರ್ತಿ ಈ 3 ಜನ ಮಹಾನ್ ವಿಜ್ಞಾನ ಲೇಖಕರು. ಅದರಲ್ಲಿ ವಿಶೇಷವಾಗಿ ಇವತ್ತು ನಾವು ಜನ್ಮ ಶತಾಬ್ದಿ ಎಂದು ಪ್ರೊಫೆಸರ್ JR ಲಕ್ಷ್ಮಣ್ ರಾವ್ರನ್ನ ನೆನೆಸ್ಕೊಳ್ತಾ ಇದೀವಿ. ಅವರಿಗೆ ಒಂದು ವಿಶೇಷವಾದ ನಮನಗಳನ್ನು ಸಲ್ಲಿಸಬೇಕು. ಜೊತೆಗೆ ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿ ಅವರು ಅವರ ಕಾರ್ಯವನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಹಾಗೆ JR ಲಕ್ಷ್ಮಣ್ ರಾಯರ ಕುಟುಂಬ ವರ್ಗದವರು ಲಕ್ಷ್ಮಣ್ ರಾಯರ ಕಾರ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ವಿಶೇಷವಾದ ಕೃತಜ್ಞತೆಗಳನ್ನ ಹೇಳ್ತಾ ನನ್ನ ಇಂದಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ದಯವಿಟ್ಟು ಚಾಟ್ ಮೂಲಕವಾಗ್ಲಿ ಅಥವಾ ನೇರವಾಗಿ ನನ್ನನ್ನು ಕೇಳಬಹುದು. ಮತ್ತೊಮ್ಮೆ ನಿಮಗೆಲ್ಲರಿಗೂ ವಿಶೇಷವಾದ ವಂದನೆಗಳು. ಹಾಲ್ದೊಡ್ಡೇರಿ ಸುಧೀಂದ್ರ ಸರ್ ಅವರಿಗೆ ಮತ್ತೊಮ್ಮೆ ವಂದನೆಗಳು. ಬಹಳ ಕ್ಲಿಷ್ಟವಾದಂತಹ ವಿಷಯವನ್ನ ಸರಳವಾಗಿ ಅರ್ಥ ಆಗುವ ರೀತಿಯಲ್ಲಿ ಕನ್ನಡದಲ್ಲಿ ವಿವರಿಸಿದ್ದಕ್ಕೆ ವೀಕ್ಷಕರು ತುಂಬಾ ಪ್ರಶಂಸೆ ಮಾಡಿದ್ದಾರೆ. ಈ ತರದ ಕ್ಲಿಷ್ಟ ವಿಷಯವನ್ನ ಕನ್ನಡದಲ್ಲಿ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿ. ಪ್ರಾಯಶಃ ಪ್ರೊಫೆಸರ್ JR ಲಕ್ಷ್ಮಣ್ ರಾಯರು ಅವರ ಆಸೆ ಕೂಡ ಈ ರೀತಿಯದ್ದೇ ಇತ್ತು ಅನ್ಸುತ್ತೆ. ವಿಜ್ಞಾನ ತಂತ್ರಜ್ಞಾನವನ್ನ ಕನ್ನಡದ ಜನಗಳಿಗೆ ಅವರದೇ ಭಾಷೆಯಲ್ಲಿ ತಲುಪಿಸ್ಬೇಕು ಅಂತ ಹೇಳಿ. ಈ ನಿಟ್ಟಿನಲ್ಲಿ ನಮ್ಮ ಭಾರತದ ಬಾಹ್ಯಾಕಾಶದ ಒಂದು ತಂತ್ರಜ್ಞಾನ ಏನಿದೆ ಅದು ಯಾವ ರೀತಿಯಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ, ಅದು ಹವಾಮಾನ ಮುನ್ಸೂಚನೆ ಇರ್ಬೋದು, ಅಥವಾ ಟೆಲಿವಿಷನ್ ಇರ್ಬೋದು, ದೂರಸಂಪರ್ಕ, ಟೆಲಿಕಮ್ಯುನಿಕೇಶನ್ ಇರ್ಬೋದು, ಮೀನುಗಾರಿಕೆ, ಕೃಷಿ,
ಖಗೋಳಶಾಸ್ತ್ರ, ಈ ರೀತಿ ನಮ್ಮ ದೈನಂದಿನ ಜೀವನಕ್ಕೆ ಬೇಕಾದಂತಹ ಹಲವಾರು ಒಂದು ಅವಶ್ಯಕತೆಗಳನ್ನ ಯಾವ ರೀತಿ ಈ ಉಪಗ್ರಹದ ತಂತ್ರಜ್ಞಾನ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬಾಹ್ಯಾಕಾಶ ತಂತ್ರಜ್ಞಾನ ಅದು ಪೂರೈಸುತ್ತೆ ಅನ್ನೋದನ್ನ ವಿವರವಾಗಿ ಆದ್ರೆ ಬಹಳ ಕಡಿಮೆ ಅವಧಿನಲ್ಲಿ ಬಹಳ ಪರಿಣಾಮಕಾರಿಯಾಗಿ ಸುಧೀಂದ್ರ ಸರ್ ಅವರು ಮಂಡಿಸಿದ್ದಾರೆ. ಅವರಿಗೆ ನಾನು ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯ ಪರವಾಗಿ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಪ್ರಾಯಶಃ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಸಾಕಷ್ಟು ಮಂದಿ ನೋಡಿದ್ದಾರೆ, ಆದ್ರೆ ಪ್ರಶ್ನೆಗಳನ್ನ ಇದಕ್ಕೆ ನೇರವಾಗಿ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಪ್ರಾಯಶಃ ಯಾರು ಕೇಳಿಲ್ಲ. ಹಾಗಾಗಿ ನಾನು ಕೆಲವು ವಿಷಯಗಳನ್ನ ಹೇಳಿ ಈ ಕಾರ್ಯಕ್ರಮವನ್ನ ಮುಗಿಸ್ಬೋದು ಅಂತ ಅನ್ಸುತ್ತೆ. ಒಂದು, ಪ್ರೊಫೆಸರ್ JR ಲಕ್ಷ್ಮಣ್ ರಾಯರು ಕನ್ನಡದ ಒಂದು ವಿಜ್ಞಾನದ ಚಳವಳಿಯಲ್ಲಿ ಬಹಳ ಹಿಂದಿನಿಂದಾನೆ ತೊಡಗಿಸ್ಕೊಂಡಂತವ್ರು. ನಾವು ಕಳೆದ ಕೆಲವು ಒಂದೆರಡು ದಶಕಗಳಿಂದ ನಮ್ಮ ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯ ಚಟುವಟಿಕೆಗಳನ್ನ ಆರಂಭಿಸಿದಾಗಿಂದ ಅವರ ಮತ್ತು ನಮ್ಮ ಸಂಬಂಧ ಬಹಳ ಚೆನ್ನಾಗಿತ್ತು. ನಮ್ಮ ಹಲವಾರು ಕಾರ್ಯಕ್ರಮಗಳಿಗೆ ಅವರು ಬಂದು ಭಾಗವಹಿಸಿದ್ರು, ನಮಗೆ ಪ್ರೋತ್ಸಾಹ ಕೊಟ್ಟಿದ್ರು, ಮತ್ತು ನಮ್ಮ ಒಂದು ವಿಚಾರಗಳನ್ನ, ನಮ್ಮ ಒಂದು ಆಸಕ್ತಿಗಳನ್ನ ಅದನ್ನ ಅವ್ರ ಜೊತೆ ನಾವು ಹಂಚ್ಕೊಂಡಿದ್ವಿ. ನಮ್ಮಲ್ಲಿ ಸಮಾನ ಆಸಕ್ತಿಗಳಿತ್ತು. ಹಾಗಾಗಿ ನಮ್ಮ ಮತ್ತು ಅವರ ನಡುವೆ, ಅಂದ್ರೆ ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿ ಮತ್ತು ಲಕ್ಷ್ಮಣ್ ರಾಯರ ನಡುವೆ ಬಹಳ ಒಂದು ಆತ್ಮೀಯವಾದ ಸಂಬಂಧ ಇತ್ತು. ಹಾಗಾಗಿ ಅವರ ಒಂದು ಚಿಂತನೆಗಳನ್ನ, ಅವರ ಒಂದು ಆಕಾಂಕ್ಷೆಗಳನ್ನ ಏನಿತ್ತು ಅದನ್ನ ಜನಗಳಿಗೆ ತಿಳಿಸುವ ಕೆಲಸ ಸಾಧ್ಯ ಆದಷ್ಟು ಮಟ್ಟಿಗೆ ಮಾಡೋ ಪ್ರಯತ್ನವನ್ನ ಈ ವರ್ಷದಲ್ಲಿ ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿ ಕೂಡ ಮಾಡಬೇಕು ಅಂತ ಯೋಚಿಸ್ತಾ ಇದೆ. ಅದು ವರ್ಚುವಲ್ ಆಗಿರುವಂತ ಆನ್ಲೈನ್ ಕಾರ್ಯಕ್ರಮಗಳಿರ್ಬೋದು ಅಥವಾ ರಿಯಲ್ ಆಗಿರುವಂತ ಕಾರ್ಯಕ್ರಮಗಳಿರ್ಬೋದು, ಅದನ್ನ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ. ಹಾಗೇನೆ ಈ ಇವತ್ತಿನ ಅಂತ ಒಂದು ಪ್ರಯತ್ನದ ಭಾಗವಾಗಿ ಇವತ್ತಿನ ಈ ಮೊದಲನೇ ಕಾರ್ಯಕ್ರಮ, ಇದರಲ್ಲಿ ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿ ಅಷ್ಟೇನೆ ಅವರ ಕುಟುಂಬದ ಸದಸ್ಯರ ಪಾತ್ರ ಕೂಡ ಇದೆ. ಅವರ ಒಂದು ಬೆಂಬಲ ಸಹಕಾರದಿಂದಾನೇ ಈ ಕಾರ್ಯಕ್ರಮ ಸಾಧ್ಯ ಆಗಿರುವಂತದ್ದು. ಹಾಗಾಗಿ ಇವತ್ತಿನ ಈ ಮೊದಲ ಕಾರ್ಯಕ್ರಮ ಏನಿದೆ, ಇದು ಯಶಸ್ವಿಯಾಗೋದಕ್ಕೆ ಸಹಕರಿಸಿದಂತಹ ನಮ್ಮ ಅತಿಥಿಗಳು ಶ್ರೀಯುತ ಹಲ್ದೊಡ್ಡೇರಿ ಸುಧೀಂದ್ರ ಅವರಿಗೆ, ಸತೀಶ್ ಅವರಿಗೆ, ಹಾಗೂ ಲಕ್ಷ್ಮಣ್ ರಾಯರ ಕುಟುಂಬದ ಸದಸ್ಯರವರ ಮಕ್ಕಳು ಅವರಿಗೆ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ನಮ್ಮ ಇವತ್ತಿನ ಈ ಮೊದಲ ಕಾರ್ಯಕ್ರಮ ಏನಿದೆ ಇದನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ.